ಡೈಜಿವಲ್ನ ಎಲ್ಲ ವೀಕ್ಷಕರಿಗೂ ಕೂಡ ನಮಸ್ಕಾರ. ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ತೇಜಸ್ ಜೆ ಬಂಗೇರ. ಎಸ್, ಇದು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಪ್ರೆಸೆಂಟ್ಸ್ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ, ಕೋ ಸ್ಪಾನ್ಸರ್ಡ್ ಬೈ ಭೀಮಾ ಜ್ಯುವೆಲರ್ಸ್ ಉಡುಪಿ, ಗಿರಿಜಾ ಸರ್ಜಿಕಲ್ಸ್ ಉಡುಪಿ, IMJ ಇನ್ಸ್ಟಿಟ್ಯೂಷನ್ಸ್ ಮೂಡ್ಲಕಟ್ಟೆ ಕುಂದಾಪುರ, ಲೊಂಬಾರ್ಡ್ ಮೆಮೋರಿಯಲ್ ಮಿಷನ್ ಹಾಸ್ಪಿಟಲ್ ಉಡುಪಿ, NN ಡೆವಲಪರ್ಸ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಬ್ರಹ್ಮಾವರ. ಇಂದಿನ ಸಂಚಿಕೆಯಲ್ಲಿ ಯಾವೆಲ್ಲ ಸ್ಪರ್ಧಾಳುಗಳು ಯಾವ ವಿಷಯವನ್ನು ಮಾತನಾಡ್ತಾರೆ ಅನ್ನುವಂಥ ಕುತೂಹಲ ನಮ್ಮೆಲ್ಲರಿಗೂ ಕೂಡ ಇದೆ. ಬನ್ನಿ, ಹಾಗಾದರೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುವಂಥ ಮೊದಲು ತೀರ್ಪುಗಾರರನ್ನು ಬರಮಾಡಿಕೊಳ್ಳುವಂಥ ಸಮಯ. ನಮ್ಮ ಜೊತೆ ತೀರ್ಪುಗಾರರಾಗಿದ್ದಾರೆ ಜನಪ್ರಿಯ ನಿರೂಪಕರು, ಅದರ ಜೊತೆಗೆ ಕಂಟೆಂಟ್ ಕ್ರಿಯೇಟರ್ ಕೂಡ ಹೌದು, ಅದರ ಜೊತೆಗೆ ಮಕ್ಕಳಿಗೆ ಸೂಕ್ತವಾದಂಥ ಒಂದಷ್ಟು ಸಲಹೆ ಸೂಚನೆಗಳನ್ನು ನೀಡ್ತಾ ತೀರ್ಪುಗಾರರಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಸಹಕರಿಸ್ತಾ ಇದ್ದಾರೆ ಅವಿನಾಶ್ ಕಾಮತ್ರವರು. ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಮತ್ತೊಬ್ಬರು ತೀರ್ಪುಗಾರರು, ಮಹಾಗುರುಗಳಾಗಿ ಆಡಿಷನ್ ಸುತ್ತಿನಿಂದ ಈ ಸುತ್ತಿನವರೆಗೂ ಕೂಡ ನಮ್ಮ ಜೊತೆ ಸಹಕರಿಸಿದವರು, ಡೈಜಿವಲ್ಡ್ ವಾಹಿನಿಯ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟವರು ಶ್ರೀಯುತ ಆಲ್ವಿನ್ ದಾಂತಿ ಸರ್. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಎಸ್ ವೀಕ್ಷಕರೇ, ಇಂದಿನ ಸಂಚಿಕೆಯ ಮೊದಲ ಸ್ಪರ್ಧೆಯನ್ನು ಸ್ವಾಗತಿಸುವುದಕ್ಕಿಂತ ಮೊದಲು ಅವಿನಾಶ್ ಕಾಮತ್ ಸರ್, ಬಹಳ ಮುಖ್ಯವಾಗಿ ಈ ಸ್ಪರ್ಧೆ ಇರ್ಬೋದು ಅಥವಾ ಇಂತಹ ಮಾತುಗಾರಿಕೆ ಒಂದಷ್ಟು ಕಾರ್ಯಕ್ರಮಗಳಿರ್ಬೋದು, ಬಹಳ ಮುಖ್ಯವಾಗಿ ಬೇಕಾದದ್ದು ವಾಯ್ಸ್ ಮಾಡ್ಯುಲೇಷನ್. ಸೊ ಅದಕ್ಕೆ ಏನೆಲ್ಲ ಟಿಪ್ಸ್ ಕೊಡ್ತೀರಿ ಸರ್? ವಾಯ್ಸ್ ಮಾಡ್ಯುಲೇಷನ್ ಪ್ರಾಕ್ಟೀಸಿಂದನೇ ಬರೋದಕ್ಕೆ ಸಾಧ್ಯ ತೇಜಸ್ ಅವರೇ. ಇದನ್ನು ಓದಿ 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 ನಾವು ಕರಗತಗೊಳಿಸ್ಬೋದು ಅಂತ ನನಗನ್ಸುತ್ತೆ. ಮತ್ತು ಈ ಹಿನ್ನೆಲೆ ಧ್ವನಿ ಕಲಾವಿದರನ್ನು ನಾವು ಆಗಾಗ ಕೇಳೋದ್ರಿಂದ, ಈಗ ಜಾಹೀರಾತುಗಳು ಬರ್ತಾ ಇರ್ತದೆ ಟೆಲಿವಿಷನಲ್ಲಿ, ರೇಡಿಯೋದಲ್ಲಿ ನಾವು ಜಾಹೀರಾತುಗಳನ್ನು ಕೇಳಬಹುದು. ನೋಡಿ, ಒಂದೊಂದು ಜಾಹೀರಾತಲ್ಲೂ ಒಂದೊಂದು ಹಿನ್ನೆಲೆ ಧ್ವನಿ ಹೇಗಿರ್ತದೆ, ಈ ವೇರಿಯೇಷನ್ಸ್ ಕಲಿಯೋದೇ ಮೋಸ್ಟ್ಲಿ ನಾವು ವಾಯ್ಸ್ ಓವರ್ ಆರ್ಟಿಸ್ಟ್ಗಳಿಂದ ಅಂತ ನನಗೆ ಅನಿಸ್ತದೆ. ಮತ್ತು ನಾವು ಒಂದು ಪತ್ರಿಕೆಯನ್ನು ಅಥವಾ ಒಂದು ಪುಸ್ತಕವನ್ನು ಓದುವ ರೀತಿಯಲ್ಲಿ ನಾವು ವಾಯ್ಸ್ ಮಾಡ್ಯುಲೇಷನನ್ನು ಕೂಡ ಕಲಿಬಹುದು. ಅಲ್ಲಿ ಬರುವಂತಹ ಒಂದೊಂದು ಪದಗಳು ಮತ್ತು ಒಂದೊಂದು ಸೆಂಟೆನ್ಸ್, ಆ ಸೆಂಟೆನ್ಸ್ನಲ್ಲಿರುವಂತಹ ಭಾವನೆಗಳು ಹೇಗೆ ಕೊಡಬೇಕು. ಉದಾಹರಣೆಗೆ ನಮ್ಮದೇ ಒಂದು ಡಾಕ್ಯುಮೆಂಟ್ರಿ, ಒಂದು ಸ್ಕ್ರಿಪ್ಟ್ ಇದೆ. ನೀಲ್ಗಡಲ ಮೈಸವರಿ ಕಡಲ ಮಾರುತಗಳನ್ನು ಬೊಗಸೆಯಲ್ಲಿ ಬಾಚಿ ಪನ್ನೀರ ಸಿಂಚನಗೈವ ಹಸಿರುವನದ ಗಿರಿಶಿಖರಗಳು, ಆ ಪನ್ನೀರಿನಿಂದ ಪುಳಕಿತಗೊಳ್ಳುತ್ತಾ ಪಚ್ಚೆ ಪೈರಿನ ಗದ್ದೆ ಸಾಲುಗಳಿಂದ ತೆಂಗು ಕಂಗುಗಳ ಚಾಮರಗಳಿಂದ ಅಲಂಕೃತಗೊಂಡ ನಿತ್ಯ ಮಧುವಣ ಗಿತ್ತಿ ನಮ್ಮ ಉಡುಪಿ ಅಂತ. ಎಸ್, ಹಾಗಾದ್ರೆ ಸರ್ ಕೇಳುವಾಗ ಇನ್ನಷ್ಟು ಕೇಳಬೇಕು ಅನಿಸ್ತು. ಇದು ಎಷ್ಟು ಇಂಪಾರ್ಟೆಂಟ್ ಸರ್ ವಾಯ್ಸ್ ಮಾಡ್ಯುಲೇಷನ್? ಇದನ್ನ ಇದೊಂದು ಸ್ಕ್ರಿಪ್ಟ್ ತೇಜಸ್ ಅವರು, ಇದನ್ನ ನೀಲ್ಗಡಲ ಮೈಸವರಿ ಅನ್ನೋದೇ, ನೀಲ್ಗಡಲ ಮೈಸವರಿ ಕಡಲ ಮಾರುತಗಳನ್ನು ಬೊಗಸೆಯಲ್ಲಿ ಬಾಚಿ ಪನ್ನೀರ ಸಿಂಚನಗೈವ ಹಸಿರು ವನದ ಗಿರಿ ಶಿಖರಗಳು, ಆ ಪನ್ನೀರಿನಿಂದ ಪುಳಕಿತಗೊಳ್ಳುತ್ತಾ ಪಚ್ಚೆ ಪೈರಿನ ಗದ್ದೆ ಸಾಲುಗಳಿಂದ ತೆಂಗು ಕಂಗುಗಳ ಚಾಮರಗಳಿಂದ ಅಲಂಕೃತಗೊಂಡ ನಿತ್ಯ ಮಧುವಣಗಿತ್ತಿ ನಮ್ಮ ಉಡುಪಿ. ಮಧುವಣಗಿತ್ತಿಯೇ ನಿಮಗೆ ಬರಬೇಕು, ಪನ್ನೀರೇ ಬರಬೇಕು, ಹಸಿರು ವನಗಳೇ ಬರಬೇಕು, ಗಿರಿಶಿಖರಗಳೇ ನಮ್ಮೊಳಗೆ ಆವಾಹನೆಗೊಳ್ಬೇಕು. ಅದು ಪ್ರಾಕ್ಟೀಸಿಂದನೇ ಎಲ್ಲವೂ ಸಾಧ್ಯ ಅಂತ. ಎಲ್ಲದಕ್ಕೂ ನಾವೊಂದು ಜೀವ ಕೊಟ್ಟರೆ ಮಾತ್ರ ಅದನ್ನು ಸಾಕ್ಷ್ಯಪಡಿಸಲಿಕ್ಕೆ ಸಾಧ್ಯ. ಮತ್ತು ಎಲ್ಲ ಹಿಂದಿನ ಎಪಿಸೋಡ್ಸಲ್ಲೂ ನಾನು ಹೇಳ್ದಂಗೆ, ನಾವು ಮನಸ್ಸಿಂದ ಮಾತಾಡಿದರೆ ಇದು ಆಗೇ ಆಗುತ್ತೆ. ಇದನ್ನು ಯಾರಿಂದನೂ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಬುದ್ಧಿಯಿಂದ ಅಲ್ಲ, ಮನಸ್ಸಿನಿಂದ ಮಾತಾಡಬೇಕು. ಖಂಡಿತ. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್ ಈ ಟಿಪ್ಸ್ಗೋಸ್ಕರ. ಎಸ್ ವೀಕ್ಷಕರೇ, ಹಾಗಾದರೆ ನೇರವಾಗಿ ಮುಂದಿನ ಸ್ಪರ್ಧೆಯನ್ನು ಸ್ಪರ್ಧಾ ಕಣಕ್ಕೆ ಸ್ವಾಗತಿಸೋಣ. ಮುಂದಿನ ಸ್ಪರ್ಧಿ ಶರದಿ. ಓಕೆ ಶರದಿ ಅವರೇ, ಏನು ಹೇಳಿಲ್ಲ ನಾನು, ಸ್ಮೈಲ್ ಸ್ಟಾರ್ಟ್ ಆಯಿತು. ಓಕೆ, ಹೇಗೆ ಪ್ರಿಪೇರ್ ಆಗಿ ಬಂದಿದ್ದೀರಿ? ಆಗಿದ್ದೇನೆ. ಎಷ್ಟಾಗಿದ್ದೀರಿ? 100% ನನ್ನ ಪ್ರಕಾರ 100% ಆಗಿದ್ದೇನೆ. ಓಕೆ, ಹಾಗಾದರೆ ಜಡ್ಜಸ್ಸಿಗೂ 100% ರೀಚ್ ಆಗಬೇಕು. ಓಕೆ, ಯಾವ ವಿಷಯದ ಕುರಿತಾಗಿ ಮಾತಾಡ್ತೀರಿ ಶರದಿ? ಹವಾಮಾನ ವೈಪರೀತ್ಯ. ಹವಾಮಾನ ವೈಪರೀತ್ಯ. ಸೊ ವೈಪರೀತ್ಯ ಯಾವ ರೀತಿಯಲ್ಲಿ ಆಗುತ್ತೆ ಅದೇ ರೀತಿಯಲ್ಲಿ ಜಡ್ಜಸ್ವರೆಗೆ ಅದು ಮುಟ್ಟಬೇಕು, ನಮ್ಮ ವೀಕ್ಷಕರವರೆಗೆ ಮುಟ್ಟಬೇಕು. ಓಕೆ, ಆಲ್ ದ ಬೆಸ್ಟ್. ಎಸ್ ವೀಕ್ಷಕರೇ, ಇದೀಗ ನಮ್ಮ ಮುಂದೆ ಶರದಿ ಅವರು ಹವಾಮಾನ ವೈಪರೀತ್ಯದ ಕುರಿತಾಗಿ ಮಾತನಾಡಲಿಕ್ಕಿದ್ದಾರೆ. ಬನ್ನಿ ಶರದಿ ಅವರ ಮಾತುಗಳನ್ನು ಕೇಳೋಣ. ಎಲ್ಲರಿಗೂ ನಮಸ್ಕಾರ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇಂದು ನಾನು ನಮ್ಮ ದೇಶದ ಪ್ರಸ್ತುತ ಸಮಸ್ಯೆಗಳಲ್ಲಿ ಒಂದಾದ ಹವಾಮಾನ ವೈಪರೀತ್ಯ ಬಗ್ಗೆ ಮಾತನಾಡುತ್ತಾ ಇದ್ದೇನೆ. ನಮ್ಮ ದೇಶವು ಅಭಿವೃದ್ಧಿಯ ಹಾದಿಯಲ್ಲಿ ಸಾಗುತ್ತಾ ಇರುವಾಗಲೇ ಭ್ರಷ್ಟಾಚಾರ, ನಿರುದ್ಯೋಗ, ಬಡತನ, ಶಿಕ್ಷಣ ಕೊರತೆ,
ಜನಸಂಖ್ಯೆಯ ಒತ್ತಡ ಇತ್ಯಾದಿ ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಎಲ್ಲ ಸಮಸ್ಯೆಗಳ ಹೊರತಾಗಿಯೂ ನಮ್ಮ ದೇಶ ಇತ್ತೀಚೆಗೆ ಅನುಭವಿಸುತ್ತಾ ಇರುವ ಗಂಭೀರ ಸಮಸ್ಯೆಗಳಲ್ಲೊಂದು ಈ ಹವಾಮಾನ ವೈಪರೀತ್ಯ. ಇಂದಿನ ಕಾಲಘಟ್ಟದಲ್ಲಿ ನಮ್ಮ ದೇಶ ಮಾತ್ರವಲ್ಲ, ಇಡೀ ವಿಶ್ವವೇ ಈ ಸಮಸ್ಯೆಯನ್ನು ಎದುರಿಸಬೇಕಾಗಿದೆ. ಹಾಗಾದರೆ ಈ ಹವಾಮಾನ ವೈಪರೀತ್ಯ ಎಂದರೇನು ಎಂಬ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಹುಟ್ಟುತ್ತದೆ. ಹವಾಮಾನ ವೈಪರೀತ್ಯ ಎಂದರೆ ಹವಾಮಾನದಲ್ಲಿ ಉಂಟಾಗುವ ಅಸಾಮಾನ್ಯ ಹಾಗೂ ಅಚಾನಕ್ ಬದಲಾವಣೆಗಳು. ಅತಿಯಾದ ಮಳೆ, ಭೀಕರ ಬರಗಾಲ, ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲದಲ್ಲಿ ವ್ಯತ್ಯಾಸ, ಹೆಚ್ಚುತ್ತಿರುವ ತಾಪಮಾನ ಇತ್ಯಾದಿ ಈ ಹವಾಮಾನ ವೈಪರೀತ್ಯದ ಪರಿಣಾಮಗಳು. ಈ ಸಮಸ್ಯೆ ಮಾನವನ ಚಟುವಟಿಕೆಯಿಂದಲೇ ಹೆಚ್ಚುತ್ತಾ ಇರುವುದು ದುಃಖದ ಸಂಗತಿ. ಇದು ಪ್ರಕೃತಿ ವಿಕೋಪದ ರೂಪದಲ್ಲಿ ಮಾತ್ರವಲ್ಲ, ಬದಲಾಗಿ ದೇಶದ ಆರ್ಥಿಕ ಮತ್ತು ಸಾಮಾಜಿಕ ಕ್ಷೇತ್ರ ಮೇಲೆ ಗಂಭೀರ ಪರಿಣಾಮ ಬೀರಿದೆ. ಈ ಹವಾಮಾನ ವೈಪರೀತ್ಯಕ್ಕೆ ಸಂಬಂಧಿಸಿದಂತೆ ಹಿಂದಿನ ವರ್ಷದ ಪರಿಸ್ಥಿತಿ ನೋಡುವುದಾದರೆ, ವರ್ಷದ ಆರಂಭದಲ್ಲಿಯೇ ಭಾರತದ ಕೆಲವು ಕಡೆ ಬಿಸಿಗಾಳಿ ಬೀಸುವ ಮೂಲಕ ಅನಾಹುತ ಸೃಷ್ಟಿಸಿತು. ಮೇ ತಿಂಗಳಲ್ಲಿ ವಿಪರೀತ ಬಿಸಿಲು ಇರುತ್ತಿದ್ದಂತಹ ಕರ್ನಾಟಕದ ಉಡುಪಿ ಸೇರಿದಂತೆ ಹಲವು ಭಾಗದಲ್ಲಿ ಮುಂಗಾರು ಪೂರ್ವದಲ್ಲಿ ಮಳೆ ಸುರಿದು ರಸ್ತೆಗಳು ಹೊಳೆಗಳಂತಾದವು. ನಮಗೆ ಶಾಲಾ ಪ್ರಾರಂಭದಲ್ಲಿಯೇ ಮಳೆಗೆ ರಜೆ ಸಿಕ್ಕಿತು. ಇನ್ನು ಈ ಹವಾಮಾನ ವೈಪರೀತ್ಯಕ್ಕೆ ಸಂಬಂಧಿಸಿದಂತೆ ಇನ್ನಷ್ಟು ಅನಾಹುತದ ಕಡೆಗೆ ಗಮನ ಹರಿಸಿದರೆ, ನಮ್ಮ ದೇಶದ ಆರ್ಥಿಕತೆಯ ಬೆನ್ನೆಲುಬು ಕೃಷಿ. ಆದರೆ ಈ ಹವಾಮಾನ ವೈಪರೀತ್ಯದಿಂದ ಕೃಷಿ ಕ್ಷೇತ್ರ ತೀವ್ರ ಹಾನಿಗೊಳಗಾಗಿದೆ. ರೈತರು ಸಾಲದ ಬಲೆಗೆ ಸಿಲುಕಿದರೆ ಆಹಾರ ಉತ್ಪಾದನೆಯು ಕಡಿಮೆ ಆಗುವುದರಿಂದ ಅದರ ಬೆಲೆ ಏರಿಕೆಯು ಹೆಚ್ಚಾಗುತ್ತಾ ಇದೆ. ನಷ್ಟ ಹೊಂದಿದ್ದ ರೈತರಿಗೆ ಪರಿಹಾರ ಒದಗಿಸುವುದು ಈಗ ಸರಕಾರಕ್ಕೆ ದೊಡ್ಡ ಸವಾಲಾಗಿದೆ. ಈ ಎಲ್ಲ ಸಮಸ್ಯೆಗಳಿಗೆ ಕಾರಣವೇನೆಂದು ನೋಡಿದರೆ, ಅರಣ್ಯ ನಾಶ, ಹೆಚ್ಚುತ್ತಿರುವ ವಾಹನಗಳು, ಕೈಗಾರಿಕಾ ಮಾಲಿನ್ಯ ಹಾಗೂ ಅಭಿವೃದ್ಧಿಯ ಹೆಸರಿನಲ್ಲಿ ನಾವು ಪ್ರಕೃತಿಯನ್ನು ದುರ್ಬಳಕೆ ಮಾಡುತ್ತಾ ಇದ್ದೇವೆ. ಇದರ ಪರಿಣಾಮ ಇಂದಿನ ಪೀಳಿಗೆ ಮಾತ್ರವಲ್ಲ, ಮುಂದಿನ ಪೀಳಿಗೆ ಸಹ ಅನುಭವಿಸಬೇಕಾಗುತ್ತದೆ. ಹಾಗಾದರೆ ಈ ಸಮಸ್ಯೆಗೆ ಪರಿಹಾರ ಇಲ್ಲವೇ? ಖಂಡಿತ ನಮ್ಮ ಕೈಯಲ್ಲೇ ಇದೆ. ಹೇಗೆಂದರೆ, ಹೆಚ್ಚು ಹೆಚ್ಚು ಮರಗಿಡಗಳನ್ನು ನಡುವುದು, ನವೀಕರಿಸಬಹುದಾದ ಇಂಧನದ ಬಳಕೆ, ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವುದು ಇತ್ಯಾದಿಗಳಿಂದ ಹವಾಮಾನ ವೈಪರೀತ್ಯವನ್ನು ತಡೆಗಟ್ಟಬಹುದು. ಸರಕಾರ, ಸಂಸ್ಥೆಗಳು ಮತ್ತು ನಾಗರಿಕರು ಒಟ್ಟಾಗಿ ಕೈ ಜೋಡಿಸಿದಾಗೆ ಮಾತ್ರ ಈ ಹವಾಮಾನ ವೈಪರೀತ್ಯವನ್ನು ತಡೆಗಟ್ಟಬಹುದು. ಎಲ್ಲರೂ ತಮ್ಮ ತಮ್ಮ ಜವಾಬ್ದಾರಿಯನ್ನು ಅರಿತು ನಡೆದುಕೊಂಡಾಗ ಮಾತ್ರ ಈ ಹವಾಮಾನ ವೈಪರೀತ್ಯದ ಪರಿಣಾಮವನ್ನು ಕಡಿಮೆ ಮಾಡಬಹುದು. ಪರಿಸರ ಉಳಿದರೆ ನಮ್ಮ ಭವಿಷ್ಯ ಉಳಿಯುತ್ತದೆ. ನಮ್ಮ ಭೂಮಿಯನ್ನು ಉಳಿಸಿಕೊಳ್ಳಲು ಇಂದು ನಾವೇ ಮುಂದಾಗೋಣ ಎನ್ನುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಫೈನಲಿ ಶರದಿಯವರೇ 2 ಮಾತನ್ನು ಮುಗಿಸಿಬಿಟ್ರಿ. ಆ 2 ಮಾತು ಹೇಗಿತ್ತು ಅಂತ ಜಡ್ಜಸ್ ಹತ್ರ ಕೇಳುವ ಅಲ್ವಾ? ಸೊ ನಿಮಗೆ ಹೇಗೆ ಅನ್ನಿಸ್ತಾ ಇದೆ? ಮಾಡಿದ್ದೇನೆ. ಓಕೆ, ಗೊತ್ತಿಲ್ಲ. ಏನು ಗೊತ್ತಿಲ್ಲ? ಗೊತ್ತಿಲ್ಲ. ಹಾಗಾದ್ರೆ ಏನು ಕೇಳೋದು ಬೇಡ. ಗೊತ್ತಿಲ್ಲ ಅಲ್ವಾ ನಿಮಗೆ? ಗೊತ್ತಾಗ್ಬೇಕಾದ್ರೆ ಕೇಳಬೇಕಲ್ಲ. ಹಾಗೆ ಅಲ್ಲ, ಏನು ಗೊತ್ತಿಲ್ಲ ಅಂದ್ರಲ್ಲ. ನಂಗೆ ಗೊತ್ತಿಲ್ಲ, ಅವರಿಗೆ ಗೊತ್ತಿರ್ತದಲ್ಲ ನಾವು ಹೇಗೆ ಮಾಡಿದ್ದೇವೆ ಓಕೆ, ಅಂತ. ಎಸ್, ಹಾಗಾದ್ರೆ ನೇರವಾಗಿ ನಮ್ಮ ತೀರ್ಪುಗಾರರ ಬಳಿ ಕೇಳುವ. ಅಲ್ವಿಂದಾಂತಿ ಸರ್, ನಮ್ಮ ಶರದಿ ಅವರು ಹೇಗೆ ಮಾತಾಡಿದ್ರು? ಶರದಿ, ಎಸ್ ಸರ್. ಸೊ ಹಾಗೆ ನಿಮ್ಮ ಭಾಷಣದಲ್ಲಿ ಏನೆಲ್ಲ ಅಡಕು ಆಗಬೇಕಿತ್ತೋ ಅದೆಲ್ಲವೂ ಕೂಡ ಇತ್ತು. ಮತ್ತು ಭಾರತದ ಪ್ರಸಕ್ತ ಸಮಸ್ಯೆಯಲ್ಲಿ ಹವಾಮಾನ ವೈಪರೀತ್ಯ ಯಾರು ಕೂಡ ಸೆಲೆಕ್ಟ್ ಮಾಡೋದಿಲ್ಲ. ಸೊ ನೀವು ಅರ್ಧ ಸ್ಪೀಚನ್ನು ಅಲ್ಲಿ ಗೆದ್ರಿ. ಓಕೆ, ಮತ್ತು ನೀವು ಮಂಡಿಸಿದ ರೀತಿ, ಅದಕ್ಕೆ ರೆಮಿಡೀಸ್ ಹೇಗೆ ನಾವು ಮೇಲಕ್ಕೆ ಬರ್ಬೋದು, ಪರಿಹಾರವೂ ಕೂಡ ನಮ್ಮಲ್ಲಿ ಇದೆ. ಸೊ ಕಣ್ಣು ಬಾಯಿ ಎಲ್ಲ ಬಿಟ್ಟು ಮಾತನಾಡಿದಿರಿ ಅಲ್ವಾ? ನಿಮ್ಮ ಭಾಷಣದಲ್ಲಿ ಎಲ್ಲ ಪರ್ಫೆಕ್ಟ್. ಉಚ್ಚಾರ ಎಲ್ಲಿ ಬೇಕೋ ಅಲ್ಲಿ ಪಂಚ್, ಎಲ್ಲಿ ಬೇಕೋ ಅಲ್ಲಿ ಪಾಸ್, ಎಲ್ಲಿ ಬೇಕೋ ಅಲ್ಲಿ ನಗು, ಎಲ್ಲಿ ಬೇಕೋ ಆ ದಂತಪಂಕ್ತಿಗಳ ತೋರ್ಪಡಿಸಲಿಕ್ಕೆ, ಎಲ್ಲಿ ಬೇಕೋ ಕಣ್ಣುಗಳ ಹುಬ್ಬುಗಳು, ಎಲ್ಲಿ ಬೇಕೋ ಅಲ್ಲಿ ನಿಲ್ಲುವುದು, ಇದೆಲ್ಲವೂ ಕೂಡ ಪರ್ಫೆಕ್ಟ್ ಆಗಿತ್ತು. ಹವಾಮಾನ ವೈಪರೀತ್ಯ ಎಂಬುದು ರಾಷ್ಟ್ರದ ಸಮಸ್ಯೆ ಅಲ್ಲ, ಇಡೀ ಪ್ರಪಂಚದ ಸಮಸ್ಯೆ. ಗ್ಲೋಬಲೈಸೇಷನ್ ನೀವು ಕೇಳಿದಿರಿ, ಗ್ರೀನ್ ಹೌಸ್ ಇಫೆಕ್ಟ್. ಈಗ ದುಬೈಯಲ್ಲಿ ಮಳೆಯಾಗಿದೆ, ಸೌದಿ ಅರೇಬಿಯಾದಲ್ಲಿ ಮರುಭೂಮಿ, ಅದು ಅಲ್ಲಿ ಐಸ್ ಬಿದ್ದಿದೆ. ಸೊ ಎಲ್ಲ ಕಡೆಯಲ್ಲಿ ಇದೆ. ಸೊ ಭಾರತದಲ್ಲಿ ಕೂಡ ಇದೆ. ಹಾಗಾಗಿ ನಮ್ಮ ರೈತರು ಸಮಸ್ಯೆಯನ್ನು ಒಳಗಾಗ್ತಾರೆ, ಅದರಿಂದಾಗಿ ದೇಶದ ಸಮಸ್ಯೆ ಆಗುತ್ತೆ. ನೀವು ಬಹಳ ಚೆನ್ನಾಗಿ ಲಿಂಕ್ ಮಾಡಿದ್ದೀರಿ. ಯಾರು ಬರೆದು ಕೊಟ್ಟದಿದು? ಅಮ್ಮ. ಅಮ್ಮ ಏನು ಮಾಡ್ತಾರೆ ನಿಮ್ಮದು? ಟೀಚರ್. ಯಾವ ಸಬ್ಜೆಕ್ಟ್ ಟೀಚ್ ಮಾಡ್ತಾರೆ ಅವರು? ಸೈನ್ಸ್, ಮ್ಯಾಥ್ಸ್ ಟೀಚ್. ಪ್ರೈಮರಿ ಟೀಚರಾ? ಹಾಂ.
ಓಕೆ, ಅಂದರೆ ಎಲ್ಲ ಸಬ್ಜೆಕ್ಟ್ ಟೀಚ್ ಮಾಡಬೇಕು. ಹೌದು. ಸಕಲ ಕಲ ವಲ್ಲಭೆ ನಿಮ್ಮ ತಾಯಿ. ಓಕೆ ಓಕೆ, ಭಾಳ ಚೆನ್ನಾಗಿ ಭಾಳ ಅರ್ಥಪೂರ್ಣವಾಗಿ ಎಂತಹ ಬೆಪ್ಪು ತಕ್ಕಡಿಗೂ ಕೂಡ ಅರ್ಥ ಆಗುವ ರೀತಿಯಲ್ಲಿ ಹೇಳಿದ್ದೀರಿ. ಯಾಕೆಂದರೆ ಸರಳ ಭಾಷೆಯನ್ನು ಉಪಯೋಗ ಮಾಡಿದ್ದೀರಿ, ದೊಡ್ಡ ದೊಡ್ಡ ಕ್ಲಿಷ್ಟಕರವಾದಂಥ ಶಬ್ದಗಳನ್ನು ನೀವು ಹಾಕಿಲ್ಲ, ಭಾಳ ಚೆನ್ನಾಗಿ ಮಾಡಿದ್ದೀರಿ. ಸೊ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಅವಿನಾಶ್ ಕಾಮತ್ ಸರ್, ಶರದಿಯವರ ಮಾತುಗಳು ಯಾವ ರೀತಿಯಲ್ಲಿ ನಿಮ್ಮಲ್ಲಿ ಅವರಿಗೆ ಮುಟ್ಟಿತು? ಹಲೋ ಶರದಿ. ಹಲೋ ಸರ್. ಹೆಚ್ಚು ಕಡಿಮೆ ನಂದು ಕೂಡ ಸೇಮ್ ಒಪಿನಿಯನ್ ಅಂತ ಹೇಳ್ಬೋದು. ಆಲ್ವಿನ್ ಸರ್ದೇ ನಂದು ಒಪಿನಿಯನ್. ನಿಮ್ಮ ಧ್ವನಿ, ಪ್ರಸ್ತುತಿ, ಮಾತು ಎಲ್ಲನೂ ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು. ನಗು ಮುಖ ಅದು ನಿಮ್ಮ ಒಟ್ಟಾರೆ ಪ್ರಸ್ತುತಿಗೆ ಹೆಚ್ಚು ತೂಕ. ಓಕೆ, ಇದು ಫಸ್ಟ್ ಪಾಯಿಂಟ್. ಆ್ಯಂಡ್ ವೈಯಕ್ತಿಕವಾಗಿ ಈ ಸಬ್ಜೆಕ್ಟ್ ನನಗೆ ಇಷ್ಟ ಆಗಿರೋದ್ರಿಂದ ಹವಾಮಾನ ವೈಪರೀತ್ಯ, ನೀವು ಆ ಪ್ರೆಸೆಂಟೇಷನಲ್ಲಿ ಮಧ್ಯ ನಮಗೆ ಶಾಲೆಗೆ ರಜೆ ಸಿಕ್ಕಿತು ಅಂತ ಹೇಳಿದ್ದು ಸಖತ್ತಾಗಿತ್ತದು. ಅಲ್ಲಿ ತನಕ ಬೇರೆದೇ ಒಂದು ಟೋನಲ್ಲಿತ್ತು, ಬಟ್ ನಮಗೆ ಶಾಲೆಗೆ ರಜೆ ಸಿಕ್ಕಿತ್ತು ಅಂತ ಹೇಳುವಾಗ ಅಲ್ಲಿ ಇದ್ದಂಥ ಒಂದು ಇಮೋಷನ್ನೇ ಬೇರೆ ಇತ್ತು, ಚೆನ್ನಾಗಿತ್ತದು. ಆಮೇಲೆ ನಾವು ಮರಗಿಡಗಳನ್ನು ನೆಡೋದು, ಪರಿಸರ ಉಳಿಸಲು ನಾವೇ ಮುಂದಾಗಬೇಕು ಅಂತ ಹೇಳಿದ್ರಿ. ಸೊ ನಾನು ಟಾಪಿಕ್ ಡಿವಿಯೇಟ್ ಮಾಡ್ತಾ ಇಲ್ಲ, ಇದರಲ್ಲೇ ಇದ್ದೇನೆ, ಆದರೂ ಒಂಚೂರು ಹೊರಗೆ ಹೋಗ್ಬೋದು, ಬಟ್ ಬೇಜಾರು ಮಾಡಬೇಡಿ. ನೀವು ಮರ ಗಿಡ ಏನಾದರೂ ನೆಟ್ಟಿದ್ದೀರಾ? ಗಿಡ ಹೌದಾ? ವಾವ್, ಎಷ್ಟು ಅಂದರೆ 1 2 3? ಆ್ಯಕ್ಚುಲಿ ನಮ್ಮದು ಜಾಗ ಅಗ್ರಿಕಲ್ಚರ್ ಜಾಗ. ವೆರಿ ಗುಡ್. ಸೊ ನನ್ನ ದೊಡ್ಡಪ್ಪ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಓಕೆ. ಸೊ ಆ ಟೈಮಲ್ಲಿ ನಾನು ಹೋಗ್ತಾ ಇರ್ತೇನೆ ನಡಲಿಕ್ಕೆ. ವರ್ಷದಲ್ಲಿ ನಾವು ವರ್ಷಕ್ಕೊಮ್ಮೆ ನಡ್ತೇವಲ್ಲ. ಓಕೆ, ಸೊ ನೀವು ಕೈಯಾರೆ ಗಿಡಗಳನ್ನು ನೆಟ್ಟಿದ್ದೀರಿ ಅಲ್ವಾ? ಹೌದು. ಎಷ್ಟು ತೃಪ್ತಿ ಸಿಗುತ್ತಲ್ವಾ? ಜೀವಮಾನ ಪೂರ್ತಿ ಈ ಕೆಲಸ ಮಾಡಿ. ಥ್ಯಾಂಕ್ ಯು ಸರ್. ನೀವು ಅಭಿವ್ಯಕ್ತ ಗೆಲ್ತಿರೋ ಇಲ್ವೋ, ಬಟ್ ಆ ಕೆಲಸ ನೀವು ಮಾಡಿ, ನೀವು ಬದುಕಲ್ಲಿ ಗೆಲ್ತೀರಿ. ಲೈಫ್ ಲಾಂಗ್ ಈ ಕೆಲಸನ ಮಾಡಿ. ಈಗ ಆಲ್ರೆಡಿ ಮಾಡಿದ್ದೀರಾ, ಸ್ಟಾಪ್ ಮಾಡಬೇಡಿ. ಆಲ್ ದ ಬೆಸ್ಟ್ ಟು ಯು. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್. ಏನು ಅನ್ನಿಸ್ತಾ ಇದೆ ಈಗ ಕಮೆಂಟ್ಸ್ ಕೇಳಿದ ನಂತರ? ಏನು ಹೇಳಿ, ಸಿಕ್ಕಿ ಬಿದ್ದರೆ ಕಷ್ಟ ಆಗುತ್ತೆ. ಅವ್ರಿಗೆ ಏನು ಬೇಕು ಅವರು ಹೇಳ್ಕೊಳ್ಳಿ. ನಾನು ಪಾಸ್ ಆದರೆ ಪಾಸ್, ವೆಯ್ಟಿಂಗ್ ಆದರೆ ವೆಯ್ಟಿಂಗ್. ರೆಡಿಯಾ ವೆಯ್ಟಿಂಗಿಗೆ? ನನ್ನ ಅಭಿಪ್ರಾಯ ವೇಟಿಂಗ್ ಬೇಡ ಅಂತ, ಬಟ್ ಗೊತ್ತಿಲ್ಲ. ಅವರೊಂದು ವೇಳೆ ವೆಯ್ಟಿಂಗ್ ಕೊಟ್ಟರು ಜಡ್ಜಸ್, ಕರೆಕ್ಟ್ ಕೊಟ್ಟರೆ ವೇಟ್ ಮಾಡ್ತೇನೆ. ಓಕೆ ಸರ್, ವೆಯ್ಟ್ ಮಾಡಿಸುವ. ಓಕೆ ಅಲ್ವಾ? ವೆಯ್ಟ್ ಮಾಡ್ತೀರಲ್ಲ? ಅವ್ರು ಹೇಳಿದರೆ ಮಾಡ್ತೀನಿ. ಓಕೆ. ಎಸ್, ಅಲ್ಲಿಂದ ಅಂತೆ ಸರ್, ನೀನು ಎಲ್ಲಿ ಲೈವ್ ಆಗಿ ಮಾತಾಡ್ತಿ, ಆ ದಿವಸವೇ ಮಾತಾಡ್ತಿ, ಆ ದಿವಸದ ಇಂಪಾರ್ಟೆನ್ಸನ್ನು ಹೇಳು. ಅದು ಇಂಪಾರ್ಟೆಂಟ್. ಯಾವಾಗಲೂ ನಾನು ಎಲ್ಲಿಯಾದರೂ ಮಾತಾಡಲಿಕ್ಕೆ ಹೋಗೋದಾದರೆ ಗೂಗಲ್ ಮಾಡೋದು, ಇಲ್ಲಾದರೆ ಚಾಟ್ GPT ನೋಡೋದು, ಇಂಪಾರ್ಟೆನ್ಸ್ ಆಫ್ ದಿಸ್ ಡೇ ಅಂತೇಳಿ ಕೊಡೋದು, ಮತ್ತು ಅದರ ಬಗ್ಗೆ 1-2 ಸೆಂಟೆನ್ಸ್ ಮಾತನಾಡೋದು. ಅದು ಒಳ್ಳೆಯ ಲಕ್ಷಣ. ನಿಮಗೆ ಹೇಳಿಕೊಟ್ಟವ್ರು ಚೆಂದ ಮಾಡಿ ಹೇಳಿಕೊಟ್ಟಿದ್ದಾರೆ. ಸೊ ಇನ್ನೇನು ಹೆಚ್ಚು ಮಾತನಾಡಲಿಕ್ಕಿಲ್ಲ. ಆಯಿತು, ಸಿಗೋಣ. ಅಂದರೆ ಸೆಲೆಕ್ಟ್ ಅಂತ ಅಲ್ಲಿ ಮುಂದೆ ಬರೋದಿಲ್ವಾ? ವೇಟಿಂಗ್ ಅಲ್ಲಿ ಇದ್ರೆ ಅಲ್ಲಿ ಸಿಗೋಣ ಅಂದರೆ ಮುಂದಕ್ಕೆ ಮೊನ್ನೆ ಸರ್ ಏನು ವೇಟಿಂಗ್ನಲ್ಲಿ ಹಾಕುವ? ಹಾಕಿ ಸರ್. ಅಲ್ಲಿ ಮುಂದೆ ಸಿಗೋಣ ಅಂತ ಹೇಳಿದ್ರೆ ಆಯಿತು ಸಿಗೋಣ ಅಂತ ಹೇಳಿದ್ದು ಉತ್ತರ ಬರೋದಿಲ್ಲ ಅವರದ್ದು. ಅವರು ವೆಯ್ಟ್ ಮಾಡಿ ಮತ್ತೆ ಸಿಗ್ತಾರಂತೆ ಇಲ್ವಾ? ಓಕೆ, ಮುಂದಕ್ಕೆ ಸಿಗೋಣವಾ? ಸರಿ ಸರ್. ಹಾಗಾಗಿ ನೀವು ಆಯ್ಕೆಗೊಂಡಿದ್ದೀರಿ. ಥ್ಯಾಂಕ್ ಯು ಸರ್. ಎಸ್, ಕಂಗ್ರ್ಯಾಚುಲೇಷನ್ಸ್ ಶರದಿ. ಥ್ಯಾಂಕ್ ಯು ಸರ್. ಮುಂದಿನ ಸುತ್ತಿಗೆ ಆಯ್ಕೆ ಆಗಿದ್ದೀರಿ. ಹೇಗನಿಸಿದೆ? ಖುಷಿ ಇದೆ? ಮುಂದಿನ ಸುತ್ತಿಗೆ ಇನ್ನೂ ಕೂಡ ಪ್ರಿಪ್ರೇಷನ್ ಬೇಕು. ಸೊ ಏನೆಲ್ಲ ಕರೆಕ್ಷನ್ ಹೇಳಿದ್ರು ಅದೆಲ್ಲವನ್ನ ಕರೆಕ್ಷನ್ ಮಾಡಿಕೊಂಡು ಬರಬೇಕು. ಎಸ್ ಶರದಿ ಅವರೇ, ಆಲ್ ದ ಬೆಸ್ಟ್ ಮುಂದಿನ ಸುತ್ತಿಗೆ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಶರದಿ ಅವರು ನೇರವಾಗಿ ಮುಂದಿನ ಸುತ್ತಿಗೆ ಆಯ್ಕೆಯಾಗಿದ್ದಾರೆ. ಮುಂದಿನ ಸ್ಪರ್ಧೆಯನ್ನ ಸ್ವಾಗತಿಸುವುದಕ್ಕಿಂತ ಮೊದಲು ಆಲ್ವಿನ್ ದಂತಿ ಸರ್, ಬಹಳ ವಿಶೇಷವಾಗಿ ಭಾರತದ ಪ್ರಸ್ತುತ ಸಮಸ್ಯೆಯನ್ನು ತೆಗೊಳ್ಳುವಾಗ ಮಕ್ಕಳು ತೆಗೆದುಕೊಳ್ಳುವಂಥ ವಿಷಯಗಳು ಕಾಂಪ್ಲಿಕೇಟೆಡ್ ಆಗಬಾರ್ದು. ಸೊ ಯಾವೆಲ್ಲ ಚಿಂತನೆಗಳನ್ನು ಇಟ್ಟುಕೊಂಡು ಇದನ್ನು ಯೋಚಿಸಬೇಕು ಅನ್ನುವಂಥ ವಿಚಾರದ ಕುರಿತಾಗಿ. ಈಗ ಆಯ್ಕೆ ಮಾಡುವವರು ಬರೆದುಕೊಡುವವರು ಯಾರು? ಅವರೆಲ್ಲ ಪಾರ್ಲೇಜಿ ಸಂಸ್ಕೃತಿಯವರು, ಪಾರ್ಲೇಜಿ ತಿಂದು ಬೆಳೆದವರು. ಅಂದರೆ ದೇ ಆರ್ ಆಫ್ 60s, 70s, 80s, 90s. ಈಗಿನ ಮಕ್ಕಳು ಅಂದರೆ ಯಾರು 8th, 9th, 10th ಅವರಿಗೆ ಈ ಸ್ಪರ್ಧೆಯನ್ನು ಯಾಕೆ ಇಟ್ಟಿದ್ದೇವೆ ಅಂತ ಹೇಳಿದರೆ, ಪಬ್ಲಿಕ್ ಸ್ಪೀಕರ್ಸ್ಗಳಿಲ್ಲ ನಮ್ಮ ದೇಶದಲ್ಲಿ. ಇದ್ದಾರಾ? ಇಲ್ಲ. ಮಾತನಾಡುವವರೇ ಶೈನ್ ಆಗುವವರೇ ಅಲ್ವಾ? ಸ್ಟಾರ್ ಪ್ರಚಾರಕರು ಅಂತ ಇದ್ದಾರೆ. ಈ ಟಿ ವಿ ಕಮೆಂಟೇಟರ್ಸ್ ನೋಡಿ, ತುಂಬ ಮಂದಿ ಕಮೆಂಟೇಟರ್ಸ್ಗಳು ಬರ್ತಾರೆ. ಆದರೆ ಅದು ಮೇಯ್ನ್ ಫೈನಲ್ ಆಗೋದಾದರೆ ಅಲ್ಲಿ ರವಿಶಾಸ್ತ್ರಿ ಇರ್ತಾರೆ, ಇಲ್ಲಾಂದರೆ ಹರ್ಷ ಭೋಗ್ಲೆ ಇರ್ತಾರೆ. ಹೌದಾ ಅಲ್ವಾ? ಯಾಕಂದರೆ ನಮ್ಮಲ್ಲಿ ಆ ರೀತಿಯಲ್ಲಿ ಇರಬೇಕು. ಸೊ ಟಾಪಿಕ್ ಕೂಡ ಸೆಲೆಕ್ಟ್ ಮಾಡುವಾಗ ಅವರ ವಯೋಮಾನ ನೋಡಿಕೊಳ್ಬೇಕು. ಓಕೆ, ಆ ವಯೋಮಾನ ಬೇರೆ ಮತ್ತು ಆ
ಪರಿಸರದಲ್ಲಿ ಆ ಹುಡುಗ ಅಥವಾ ಆ ಹುಡುಗಿ ಯೋಚಿಸ್ತಿರುವಂಥದ್ದು ಅಥವಾ ಅವರಿಗೆ ತೊಂದರೆ ಕೊಡುವಂಥ ವಿಚಾರಗಳು ಯಾವುದು, ಅದರ ಬಗ್ಗೆ ಯೋಚನೆ ಮಾಡಿದರೆ ಒಳ್ಳೆಯದು. ಈ ಸಿಲೆಕ್ಟ್ ಮಾಡುವ ಯಾರೋ ಒಂದು ಎಪಿಸೋಡ್ನಲ್ಲಿ ನೀವು ನೋಡಿರ್ಬೋದು, ಅವ್ರ ಸ್ಕ್ರಿಪ್ಟ್ ನನಗೆ ನಿನ್ನೆ ಕೊಟ್ಟರು ಅಂತೇಳಿ, ಗೊತ್ತಿಲ್ಲ ವಿಷಯ ಏನಂತೇಳಿ. ಸೊ ಸ್ಕ್ರಿಪ್ಟ್ ನಿನ್ನೆ ಕೊಟ್ಟರು, ಬಾಯ್ ಹ್ಯಾಟ್ ಮಾಡಿದ್ರು, ಬಂದರು, ಅಂಥವರಿಗೆ ಪ್ರೈಸ್ ಸಿಗುತ್ತೆ. ಇಲ್ಲ ಅಂತ ಹೇಳೋಲ್ಲ ನಾನು. ಏನು ಅಂತೇಳಿ ಕ್ರಾಸ್ ಕ್ವಶನ್ ಮಾಡಿ ಅದು ಏನು ಅಂತೇಳಿ ಬರೋಲ್ಲ. ಸೊ ಹಾಗಾಗಿ ಅವರಿಗೆ ಕಾಡುವ ವಿಚಾರವನ್ನು 4-5 ಪಾಯಿಂಟ್ ಮಾಡಲಿ, ಯಾರ ಹತ್ರ ಬರೆಸ್ಬೇಕು ಅವ್ರ ಹತ್ರ ಬರೆಸಲಿ. ಇನ್ನು ಮುಂದಕ್ಕೆ ಅವರೇ ಬರೆಸಬೇಕಾಗತ್ತೆ. ಇನ್ನು ಮುಂದಿನ ಎಪಿಸೋಡ್ಗಳು ಕಷ್ಟ ಇದೆ, ಅದಕ್ಕೋಸ್ಕರ ಈಗಲೇ ಹೇಳ್ತಿದ್ದೇನೆ ಕಾಂಪಿಟೇಟರ್ಗಳಿಗೆ, ಅವರಿಗೆ ನಾವು ಟಾಪಿಕ್ ಇಲ್ಲಿಯೇ ಕೊಡ್ತೇವೆ, ಇಲ್ಲಿ ಅವ್ರು ಮಾತಾಡಬೇಕಾಗತ್ತೆ. ಸೊ ಆವಾಗ ಯಾರೂ ಔಟ್ಸೈಡರ್ಸ್ ಎಲ್ಲ ಬರೋಲ್ಲ. ಸೊ ನಿಮಗೆ ಈ ಕಾಡುವ ಸಮಸ್ಯೆಗಳು ಯಾವುದು ಆ್ಯಸ್ ಎ ಸ್ಟೂಡೆಂಟ್ ಅದನ್ನು ಹೇಳಿ. ಯಾರೊಬ್ಬರು ಹೇಳಿದ್ರಲ್ಲ, ನಾವು ಬಯೋಟಿಗೆ ಒತ್ತು ಕೊಡ್ತೇವೆ ಅಂತೇಳಿ, ಅದು ಆ್ಯಕ್ಚುಲಿ ಕರೆಕ್ಟ್. ಈಗ ಎಜುಕೇಷನ್ ಸಿಸ್ಟಮ್ ಅಲ್ಲ, ಈಗ ಕಾಂಪಿಟೇಷನ್ ಆಫ್ ಬಾಯ್ ಹಾರ್ಟ್. ಯಾರಿಗೆ ಎಷ್ಟು ಬಾಯ್ ಹಾರ್ಟ್ ಮಾಡಲಿಕ್ಕೆ ಬರುತ್ತೆ ಅವನಿಗೆ ತುಂಬ ಮಾರ್ಕ್, ಅವನು A+. ಯಾವನಿಗೆ ಬಾಯ್ ಹಾಟ್ಲಿಕ್ಕೆ ಬರುವುದಿಲ್ಲ, ಕಡಿಮೆ ಮಾರ್ಕ್ಸ್, ಅವನು ಹೋಪ್ಲೆಸ್. ಈ ಸಿಸ್ಟಮ್ ಆಗಿದೆ, ಇದು ಸಿಸ್ಟಮ್ ಹೋಗಬೇಕು. ಎಸ್ ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಟಿಪ್ಸ್ ಸರ್. ಎಸ್ ವೀಕ್ಷಕರೇ, ಹಾಗಾದರೆ ಮುಂದಿನ ಸ್ಪರ್ಧೆಯನ್ನು ಸ್ಪರ್ಧಾ ಕಣಕ್ಕೆ ಸ್ವಾಗತಿಸೋಣ. ಮುಂದಿನ ಸ್ಪರ್ಧಿ ದಿಗ್ಗಜ್ ಡಿ ಶೆಟ್ಟಿ. ಎಸ್ ದಿಗ್ಗಜ್ ಅವರೇ, ಹೇಳಿ ಸರ್. ಸೆಕೆಂಡ್ ರೌಂಡಿಗೆ ಸೆಲೆಕ್ಟ್ ಆಗಿದ್ದೀರಿ, ಫುಲ್ ಪ್ರಿಪರೇಷನ್ ಹೇಗಿದೆ? ಪ್ರಿಪರೇಷನ್ ಎಲ್ಲ ಸೂಪರ್ ಆಗಿದೆ ಸರ್. ಸೂಪರ್ ಆಗಿದೆ, ಜೋಶಲ್ಲಿದ್ದೀರಿ. ಆ ಜೋಶ್ನಲ್ಲಿ ಯಾವ ಸಮಸ್ಯೆಯನ್ನು ಪ್ರಸ್ತುತಪಡಿಸ್ತೀರಿ? ನಾಗರಿಕ ಪ್ರಜ್ಞೆಯ ಕೊರತೆ ಭಾರತೀಯರಲ್ಲಿ. ಓಕೆ, ಅದು ತುಂಬ ಇದೆ ಅಂತ ಅನಿಸ್ತಾ ಇದೆ. ಹೌದು ಸರ್. ಓಕೆ ಎಸ್, ಹಾಗಾದರೆ ದಿಗ್ಗಜ್ ಡಿ ಶೆಟ್ಟಿ ಅವರ ಮಾತುಗಳನ್ನು ಕೇಳುವಂಥ ಸಮಯ ಇದೀಗ. ನಿಮ್ಮ ಮುಂದೆ ದಿಗ್ಗಜ್. ಎಲ್ಲರಿಗೂ ನಮಸ್ಕಾರ. ನಾನು ದಿಗ್ಗಜ್ ಡಿ ಶೆಟ್ಟಿ, ನಿರ್ಮಲ ಆಂಗ್ಲ ಮಾಧ್ಯಮ ಶಾಲೆ ಬ್ರಹ್ಮಾವರ ಇಲ್ಲಿ 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೇನೆ. ನಾನಿಂದು ಭಾರತೀಯರಲ್ಲಿ ಕುಗ್ಗಿ ಹೋಗುತ್ತಿರುವ ನಾಗರಿಕ ಪ್ರಜ್ಞೆ ಈ ವಿಷಯದ ಬಗ್ಗೆ ಮಾತಾಡೋದಕ್ಕೆ ನಿಮ್ಮೆಲ್ಲರ ಮುಂದೆ ಬಂದು ನಿಂತಿದ್ದೇನೆ. ಮೊದಲಿಗೆ ನಾಗರಿಕ ಪ್ರಜ್ಞೆ ಅಂದ್ರೇನು? ನಾಗರಿಕ ಪ್ರಜ್ಞೆ ಅಂದರೆ ಒಬ್ಬ ಮನುಷ್ಯ, ಇದು ನನ್ನ ದೇಶ, ನನ್ನ ಸಮಾಜ ಅನ್ನೋ ಭಾವನೆಯಿಂದ ಶಿಸ್ತು, ಮಾನವೀಯತೆಯ ಗುಣಗಳನ್ನು ತನ್ನ ದೈನಂದಿನ ಜೀವನದಲ್ಲಿ ಅನುಸರಿಸುವುದು ಎಂದರ್ಥ. ಆದರೆ ಭಾರತ ಎದುರಿಸುತ್ತಿರುವ ಸಮಸ್ಯೆಗಳ ಸಾಲಿನಲ್ಲಿ ನಾಗರಿಕ ಪ್ರಜ್ಞೆಯ ಕೊರತೆ ಬರುವುದಾದರೂ ಯಾಕೆ? ಕಾರಣ ಇದೆ. ಇಡೀ ವಿಶ್ವಕ್ಕೆ ವಿಶ್ವಗುರುವಾದಂಥ ಭಾರತದ ಜನರಿಗೆ ನಾಗರಿಕ ಪ್ರಜ್ಞೆ ಇಲ್ವಾ? ಕೇಳಲಿಕ್ಕೆ ದುಃಖ ಆಗ್ಬೋದು, ಆದರೆ ಇದು ವಾಸ್ತವ. ಯಾಕೆ ಈ ರೀತಿ ಹೇಳ್ತಾರೆ ಅಂತ ಹೇಳಿದರೆ, ಇತ್ತೀಚೆಗೆ ಅಮೆರಿಕದ ಖ್ಯಾತ ಪತ್ರಕರ್ತ ಹಾಗೆ ಸಿನಿಮಾ ನಿರ್ದೇಶಕರಾದ ಶ್ರೀ ಆ್ಯಡಮ್ ಎಲಿಕ್ ಅವರು ಭಾರತಕ್ಕೆ ವಿಮಾನದ ಮೂಲಕ ಸಂಚರಿಸ್ತಿರ್ತಾರೆ. ಇನ್ನೇನು ವಿಮಾನ ಲ್ಯಾಂಡ್ ಆಗುತ್ತೆ ಅನ್ನುವಾಗ ಅಲ್ಲಿನ ಸಿಬ್ಬಂದಿ ವರ್ಗ ಯಾರು ಕೂಡ ನಿಲ್ಲಬೇಡಿ ಅಂಥೇಳಿ ಪರಿಯಾಗಿ ವಿನಂತಿಸಿಕೊಂಡರೂ ಕೂಡ ಅಲ್ಲಿದ್ದ ಕೆಲವು ಭಾರತೀಯರಿಗೆ ಅದು ಎಲ್ಲಿಗೆ ಹೋಗ್ಲಿಕ್ಕಿತ್ತೋ, ಅದು ಏನು ಆತುರುವೋ ಏನೋ ಗೊತ್ತಿಲ್ಲ, ಎದ್ದು ನಿಂತು ತಮ್ಮ ಲಗೇಜ್ ಬ್ಯಾಗ್ಗಳನ್ನು ತೆಗಿಲಿಕ್ಕೆ ಪ್ರಾರಂಭಿಸ್ತಾರೆ. ಈ ದೃಶ್ಯವನ್ನು ಆ್ಯಡಮ್ ಎಲಿಕ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪ್ರಕಟಿಸ್ತಾರೆ. ಆ ಒಂದು ದೃಶ್ಯದಲ್ಲಿ ಆ್ಯಡಮ್ ಎಲಿಕ್ ಅವರು ನಮ್ಮನ್ನು ನಿಂದಿಸಲಿಕ್ಕೆ ಒಂದೇ ಒಂದು ಶಬ್ದವನ್ನು ಕೂಡ ಬಳಸೋದಿಲ್ಲ. ಆದರೆ ನಮ್ಮ ದೇಶದ ಮರ್ಯಾದೆಯನ್ನು, ನಮ್ಮ ದೇಶದ ಗಾಂಭೀರ್ಯವನ್ನು, ನಮ್ಮ ದೇಶದ ಘನತೆಯನ್ನು ಬೇರೆ ರಾಷ್ಟ್ರಗಳ ಮುಂದೆ ಕುಗ್ಗಿಸೋದಕ್ಕೆ ಇದೊಂದು ದೃಶ್ಯ ಸಾಕಾಗುತ್ತೆ. ಇದೊಂದೇ ಘಟನೆ ಅಲ್ಲ. ಇತ್ತೀಚೆಗೆ ನೈನಿತಾಲ್ನ ಬೆಟ್ಟ ಪ್ರದೇಶಕ್ಕೆ ಭಾರತದ ಒಂದು ಕುಟುಂಬ ಪ್ರವಾಸಿಗರಾಗಿ ಹೋಗ್ತಾರೆ. ಅಲ್ಲಿನ ಸುಂದರ ಪ್ರಕೃತಿಯನ್ನೆಲ್ಲ ನೋಡಿ ವಾಪಸ್ಸು ಬರುವಾಗ ತಾವು ಬಳಸಿದ ಎಲ್ಲ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಆ ಸುಂದರ ಪರಿಸರದ ನಡುವಿನಲ್ಲಿ ಎಸೆದು ಬಿಡ್ತಾರೆ. ಅಲ್ಲಿನ ಸ್ಥಳೀಯರು ಇದನ್ನು ಕೇಳದೇ ಇರ್ತಾರೆ? ಖಂಡಿತವಾಗ್ಲೂ ಕೇಳ್ತಾರೆ. ಆಗ ತಾವು ಮಾಡಿದಂಥ ತಪ್ಪನ್ನು ಒಪ್ಕೊಳ್ಳುವ ಬದಲು ನಾವೇನಾದರೂ ಮಾಡ್ಕೋತೀವಿ, ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ಅಂಥೇಳಿ ತಿರುಗುತ್ತರ ಕೊಡ್ತಾರೆ. ಇದೇನಾ ಭಾರತದ ಸಂಸ್ಕೃತಿ? ಈ ರೀತಿಯ ಬೇಜವಾಬ್ದಾರಿತನದ ಕೆಲಸಗಳು ನಮ್ಮ ದೇಶದಲ್ಲಿ ಸಾಮಾನ್ಯ ಆಗಿಬಿಟ್ಟಿದೆ. ಎಲ್ಲಿ ಕಸ ಹಾಕಬೇಡಿ ಅಂಥೇಳಿ ಫಲಕ ಇರುತ್ತೋ ನಮ್ಮ ಜನ ಹೋಗಿ ಕಸವನ್ನು ಅಲ್ಲೇ ಹಾಕ್ತಾರೆ. ಎಲ್ಲಿ ವಾಹನಗಳನ್ನು ನಿಲ್ಲಿಸಬೇಡಿ ಅಂಥೇಳಿ ಫಲಕ ಇರುತ್ತೋ ನಮ್ಮ ಜನ ಹೋಗಿ ವಾಹನವನ್ನು ಅಲ್ಲೇ ನಿಲ್ಲಿಸ್ತಾರೆ. ಹಾಗಾದರೆ ನಮ್ಮ ಜನಕ್ಕೇನು ಓದ್ಲಿಕ್ಕೆ ಬರೋದಿಲ್ವಾ, ಅಥವಾ ಯಾರೇನು ಮಾಡ್ತಾರೆ ನೋಡೋಣ ಅನ್ನೋ ಅಸಡ್ಡೆನಾ? ಗೊತ್ತಿಲ್ಲ. ಸ್ವಚ್ಛ ಭಾರತ ಅಭಿಯಾನ ವಿಫಲವಾಯಿತು ಅಂತ ಹೇಳ್ತಾರೆ. ಆದರೆ ವಿಫಲವಾಗಿದ್ದು ಅಭಿಯಾನ ಅಲ್ಲ, ಬದಲಿಗೆ ನಮ್ಮ ಜನರ ಮನಸ್ಥಿತಿ. ನಮ್ಮ ಜನರ ಮನಸ್ಸು ಗಟ್ಟಿಯಾಗದೆ ಅದು ಎಂಥದ್ದೇ ಯೋಜನೆ ಬರಲಿ, ಅದು ಯಾವುದು ಕೂಡ ಯಶಸ್ವಿ ಆಗೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ತೀರ್ಪುಗಾರರಾಗಿದ್ದ ಶ್ರೀ ಶ್ರೇಯಸ್ ಜಿ ಕೋಟ್ಯಾನವರು ಹೇಳ್ತಾರೆ, ನೇಷನ್ ಬಿಲ್ಡಿಂಗ್ ಇಸ್ ಓನ್ಲಿ ಪಾಸಿಬಲ್ ವೆನ್ ವಿ ಸ್ಟಾಪ್ ಸ್ಪೀಕಿಂಗ್ ಬಿಗ್ ಥಿಂಗ್ಸ್ ಆ್ಯಂಡ್ ಸ್ಟಾರ್ಟ್ ಡೂಯಿಂಗ್ ಸ್ಮಾಲ್ ಥಿಂಗ್ಸ್ ಇನ್ ಅ ಬೆಟರ್ ವೇ ಪಾಸಿಬಲ್. ಅಂದರೆ ದೊಡ್ಡ ಮಾತಾಡ್ತೀವಿ ನಾವು, ಆದರೆ ಅದು ದೊಡ್ಡ ಮಾತನಾಡೋಕ್ಕಿಂತ ಮುಂಚೆ ನಮ್ಮ ಕೈಲಾಗುವಂಥ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡ್ತಾ ಈ ದೇಶದ ಗಾಂಭೀರ್ಯವನ್ನು, ಈ ದೇಶದ ಘನತೆಯನ್ನು ಕಾಪಾಡೋದಕ್ಕೆ ನಾವೆಲ್ಲ ಸಹಕಾರಿಯಾಗೋಣ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು. ಎಸ್ ದಿಗ್ಗಜ್ ಅವರೇ,
ಹೇಳಿ ಸರ್. ಸೊ ಮಾತನ್ನ ಮುಂದುವರಿಸ್ತಾ ನಮ್ಮ ಪ್ರಥಮ ಸುತ್ತಿನಲ್ಲಿ ತೀರ್ಪುಗಾರರಾಗಿದ್ದಂತಹ ಶ್ರೇಯಸ್ ಅವರ ಒಂದಷ್ಟು ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿದ್ರಿ. ಹಾಗಾದ್ರೆ ನಮ್ಮ ದ್ವಿತೀಯ ಸುತ್ತಿನಲ್ಲಿರುವಂತಹ ಅವಿನಾಶ್ ಕಾಮತ್ ಸರ್, ಅದರ ಜೊತೆಗೆ ಆಲ್ವಿನ್ ದಾಂತಿ ಸರ್ಗೆ ನಿಮ್ಮ ಮಾತು ಎಷ್ಟರವರೆಗೆ ರೀಚ್ ಆಗಿದೆ ಅಂತ ಕೇಳುವಂಥ ಟೈಮ್. ನಿಮ್ಗೆ ಏನು ಅನಿಸ್ತಾ ಇದೆ ಈಗ? ಖುಷಿ ಆಗ್ತಾ ಇದೆ. ಓಕೆ, ತೀರ್ಪುಗಾರರಿಗೆ ಕೂಡ ಎಷ್ಟು ಖುಷಿ ಆಯಿತು ಅಂತ ಕೇಳೋಣ. ಎಸ್, ಅವಿನಾಶ್ ಕಾಮತ್ ಸರ್, ದಿಗ್ಗಜ್ ಅವರ ಮಾತು ಹೇಗನ್ನಿಸ್ತು? ದಿಗ್ಗಜ್ ಶೆಟ್ಟಿ ನಮಸ್ಕಾರ. ನಮಸ್ತೆ ಸರ್. ಬ್ಯೂಟಿಫುಲ್ ಬ್ರದರ್. ಫಸ್ಟ್ ಏನಂತಂದರೆ ತುಂಬ ಖುಷಿಯಾಗಿದ್ದು, ತುಂಬ ಹೊತ್ತಿನ ನಂತರ ಬ್ಯಾಕ್ ಟು ಬ್ಯಾಕ್ ಎಲ್ಲ ಹುಡುಗಿಯರು ಬರ್ತಾಯಿದ್ರು. ಸಡನ್ ಅಂತ ಸೂ ಫ್ರಮ್ ಸೋ ಬಂತು ನೋಡಿ ತೇಜಸ್ ಅವರೇ. ಆ ಬಂದ ಟೈಮು ಕೂಡ ಹೇಗಿತ್ತು ಅಂತಂದರೆ ಸಿನಿಮಾಗಳು ಯಾವುದು ಬರ್ತಿರಲಿಲ್ಲ ಅಂತಲೇ ಹೇಳಬೇಕು. ಹಾಂ ಹೌದು. ಆಗ ಇದೊಂದು ಬಂದು ಒಂದು ವ್ಯಾಕ್ಯೂಮ್ ಥರ ಕ್ರಿಯೇಟ್ ಮಾಡಿಬಿಡ್ತಲ್ಲ, ಆ ಥರ ದಿಗ್ಗಜ್ ಅವರ ಒಟ್ಟು ಪರ್ಫಾರ್ಮೆನ್ಸ್ ಬಗ್ಗೆ ನಾನು ಹೇಳೋಣ. ಬಟ್ ಸೂಪರ್, ಚೆನ್ನಾಗಿ ಮಾತಾಡಿದ್ರಿ. ಬಟ್ ಈ ಮಾತಿನ ಶೈಲಿ ಮತ್ತು ಮಾತಿನ ಕಲೆ ಬ್ರದರ್, ಇದು ಹೇಗೆ, ಯಾವಾಗಿಂದ? ಅದು ಮುಂಚೆಯಿಂದಲೂ ಇತ್ತು ಸರ್. ಮಾತಾಡೋದ್ರಲ್ಲಿ ತುಂಬ ಆಸಕ್ತಿ ಇತ್ತು. ಮುಂಚೆಯಿಂದ ಭಾಷಣ ಎಲ್ಲ ಮಾಡ್ತಾ ಇದ್ದೆ. ಎಷ್ಟನೇ ಕ್ಲಾಸ್ ಈಗ? ಈಗ 9ನೇ ಕ್ಲಾಸ್. 9. ಓಕೆ. ನೀವು ಈ ಭಾಷಣಕಾರರನ್ನು ಕೇಳ್ತೀರಾ? ಹೌದು ಸರ್, ಕೇಳ್ತೇನೆ. ಓಕೆ, ಯಾರನ್ನ? ನಂಗೆ ಹೆಸರು ಒಂದು ಕೇಳಬೇಡಿ ಸರ್, ಹೆಸರು ಒಂದು ನೆನಪಿರೋದಿಲ್ಲ. ಮತ್ತೆ ಎಲ್ಲರದ್ದು ಕೇಳ್ತೇನೆ. ಅವರೊಬ್ಬರು ಹುಡುಗಿ ಇದ್ದಾರಲ್ಲ, ಅವ್ರು ಮಾತಾಡ್ತಾರಲ್ಲ, ಅವರು ಆರೆಂಜ್ ಕಲರ್ ಶಾಲ್ ಹಾಕೊಂಡು ಮಾತಾಡ್ತಾರೆ, ಅವ್ರದ್ದು ಕೇಳ್ತೇನೆ. ಮತ್ತೆ ಚೈತ್ರ ಕುಂದಾಪುರ ಅವ್ರ ಭಾಷಣಗಳನ್ನು ಕೇಳ್ತೇನೆ. ಓಕೆ. ಮತ್ತೆ ತುಂಬ ಜನದ್ದು ಕೇಳ್ತೇನೆ. ಹೆಸರು ಒಂದು ಕೇಳಬೇಡಿ, ಹೆಸರು ಒಂದು ನೆನಪಿರೋದಿಲ್ಲ. ಆಯಿತು, ಆದರೆ ನೀವು ಕೇಳಿ, ನಿಮ್ಮ ಇಷ್ಟದ ಭಾಷಣಕಾರರ ಮಾತುಗಳನ್ನು ಖಂಡಿತ ಕೇಳಿ. ಆದರೆ ನಿಮ್ಮತನವನ್ನು ಮಾತ್ರ ನೀವು ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಯಾರ ಇನ್ಫ್ಲುಯೆನ್ಸ್ ಕೂಡ ಇರಲಿಲ್ಲ. ಆ್ಯಕ್ಚುಲಿ ನಿಮ್ಮ 3 ನಿಮಿಷದ ಮಾತಲ್ಲಿ ನಮ್ಗೆ ಯಾರ್ದು ಇನ್ಫ್ಲುಯೆನ್ಸ್ ಕಾಣಲಿಲ್ಲ. ಬಟ್ ನೀವು ಚೆನ್ನಾಗಿ ಮಾತಾಡಿದ್ದೀರಿ ಅಂತ ನಾನು ಹೇಳ್ಬೋದು. ದಟ್ಸ್ ನಂಬರ್ 1. ಒಳ್ಳೆ ಸಬ್ಜೆಕ್ಟ್ ತೊಗೊಂಡಿದ್ದೀರ ನೀವು. ಭ್ರಷ್ಟಾಚಾರ, ಜನಸಂಖ್ಯೆ ಹೆಚ್ಚಳ ಇತ್ಯಾದಿಗಳನ್ನೆಲ್ಲ ಕೇಳಿದ್ದೇವೆ. ಆದರೆ ನಾಗರಿಕ ಪ್ರಜ್ಞೆ ಬಗ್ಗೆ ನೀವು ಎತ್ಕೊಂಡಿರುವಂಥ ವಿಚಾರ ಬಹಳ ಚೆನ್ನಾಗಿತ್ತು. ಮತ್ತು ನಿಮ್ಮ ಪಾಯಿಂಟ್ಸ್ ಕೂಡ ತುಂಬ ಚೆನ್ನಾಗಿತ್ತು ಸರ್. ನಾನೊಂದು ಬ್ಯಾನರ್ ನೋಡಿದ್ದೆ ಸರ್, ಒಂದು ಇಲ್ಲಿ ನಮ್ಮ ಒಂದು ಸಣ್ಣ ಊರು, ನಂಗೆ ನೆನಪಾಗ್ತಿಲ್ಲ. ಇಲ್ಲಿ ಶ್ರದ್ಧಾಂಜಲಿ ಬ್ಯಾನರ್ ಹಾಕಿದ್ದಾರೆ ಸರ್. ಇಲ್ಲಿ ಕಸ ಹಾಕಿದವರಿಗೆ ಶ್ರದ್ಧಾಂಜಲಿ ಆಗಲೇಬೇಕು. ಹೌದು, ಅದು ಅನಿವಾರ್ಯ ಪರಿಸ್ಥಿತಿ. ಹೌದು. ಸೊ ಇಂಥ ಬ್ಯಾನರ್ಗಳು, ಮತ್ತು ನಾವು ರಾಂಗ್ ಸೈಡಲ್ಲಿ ಹೋಗೋದು, ಸ್ಪಿಟ್ ಮಾಡೋದು ಇತ್ಯಾದಿಗಳೆಲ್ಲ ತುಂಬ ಇದೆ. ಒಳ್ಳೆ ಸಬ್ಜೆಕ್ಟ್, ನಿಮ್ಮ ಪಾಯಿಂಟ್ಸ್ ಕೂಡ ಚೆನ್ನಾಗಿತ್ತು. ಮತ್ತು ಸ್ಮಾಲ್ ಆ್ಯಕ್ಟ್ಸ್, ನಾವು ಇಂಥ ಸಣ್ಣ ಇದು ಎಲ್ಲರದ್ದು ರೆಸ್ಪಾನ್ಸಿಬಿಲಿಟಿ. ನನ್ನ ರೆಸ್ಪಾನ್ಸಿಬಿಲಿಟಿ, ತೇಜಸ್ ರೆಸ್ಪಾನ್ಸಿಬಿಲಿಟಿ, ದಾಂತಿ ಅವ್ರ ರೆಸ್ಪಾನ್ಸಿಬಿಲಿಟಿ, ದಿಗ್ಗಜ್ ಶೆಟ್ಟಿದ ರೆಸ್ಪಾನ್ಸಿಬಿಲಿಟಿ. ನಾವು ಸಣ್ಣ ಸ್ಮಾಲ್ ಆ್ಯಕ್ಟ್ಸ್ ಲೀಡ್ ಟು ಬಿಗ್ ಇಂಪ್ಯಾಕ್ಟ್. ಸೊ ಅಷ್ಟು ಮಾತ್ರ ನಾವು ಹೇಳ್ಬೋದು. ಕೊನೆಯದಾಗಿ ದಿಗ್ಗಜ್, ನನಗೆ ತುಂಬ ಇಷ್ಟ ಆಯ್ತಪ್ಪ. ಥ್ಯಾಂಕ್ ಯು ರಿಯಲಿ. ಪ್ಲೀಸ್ ಕಂಟಿನ್ಯೂ. ನಿಮಗೆ ಸ್ಪೀಕಿಂಗ್ ಸ್ಕಿಲ್ ಇದೆ, ಆ್ಯಂಕರಿಂಗ್ ಕೂಡ ಸಾಧ್ಯ ಆದರೆ ಪ್ರಯತ್ನ ಪಡಿ. ಮುಂದೆ ನೀವು ಒಬ್ಬ ಒಳ್ಳೆ ಪಾಲಿಟಿಷಿಯನೂ ಆಗ್ಬೋದು, ಒಳ್ಳೆ ಮಾತುಗಾರ ಆಗ್ಬೋದು, ಒಬ್ಬ ಒಟ್ಟಾರೆ ದಿಗ್ಗಜ ಕಲಾವಿದನಾಗಿ, ಒಬ್ಬ ಹೃದಯವಂತ ಕಲಾವಿದನಾಗಿ ಹೊರಹೊಮ್ಮಿ ಅಷ್ಟೇ. ಎಸ್, ಥ್ಯಾಂಕ್ ಯು ಸೋ ಮಚ್. ಸೊ ಮುಂದಕ್ಕೆ ಆಲ್ವಿನ್ ದಾಂತಿ ಸರ್. ಒಂದು ಭಾಷಣವನ್ನು ಕೇವಲ 3 ಎಕ್ಸಾಂಪಲನ್ನು ತೆಗೆದುಕೊಂಡು ಒಬ್ಬ ಅಮೇರಿಕದ ಪತ್ರಕರ್ತ ಕಮ್ ಆ್ಯಕ್ಟರ್, ಮತ್ತೊಂದು ಪಿಕ್ನಿಕ್ಗೆ ಹೋದಂಥ ಸ್ಪಾಟ್, ಹೀಗೆ 3 ನೀವು ತೆಗೆದುಕೊಂಡಂಥ 3 ಎಕ್ಸಾಂಪಲ್ಸ್ಗಳಲ್ಲಿ 3 ನಿಮಿಷ ಮಾತನಾಡಿ ಒಂದು 3 ಲಕ್ಷ ಜನರನ್ನು ಮೆಸ್ಮರೈಸ್ ಮಾಡಲಿಕ್ಕೆ ಆಗುವಂಥ ಒಂದು ಕಲೆ ಇರೋದು ಶೆಟ್ಟರಿಗೆ ಮಾತ್ರ. ಮತ್ತು ಅವನಿಗೊಂದು ತೊಡಕುಂಟು, ಮೂಗಿನಲ್ಲಿ ಮಾತಾಡ್ತಾರೆ ಅಂತೇಳಿ ಹೇಳಿರ್ಬೋದು. ಅದನ್ನು ಮೀರಿಸಿ ನೀನು ಜನರ ಹೃದಯವನ್ನು ಗೆಲ್ಲಬಲ್ಲೆ. ವಾಯ್ಸ್ ಹೇಗೂ ಬೇಕಾದರೂ ಇರಲಿ, ಈ ಕ್ಯಾನ್ ಬಿ ಅಲ್ಟಿಮೇಟ್ ಸಿಂಗರ್. ಕೈಲಾಶ್ ಖೇರ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್. ಒಂದು ನಿಮಿಷ, ನಿಮ್ಮ ಮಾತಿಗೆ ಅಡ್ಡ ಬಂದೆ. ನಾನು ಚಿಕ್ಕ ವಯಸ್ಸಿಂದ ಕೂಡ ನನಗಿದ್ದಂಥ ಒಂದು ಅಭ್ಯಾಸ ಬರೆಯುವಂಥದ್ದು, ಪದ್ಯಗಳನ್ನು ಬರಿತಾ ಇದ್ದೆ. ನಾನೇ ಬರೆದಂಥ ಒಂದು ಪದ್ಯ ನಾನೇ ಕಂಪೋಸ್ ಮಾಡಿ ಇವತ್ತು ಕುಡ್ಲಕ್ಕೆ ಹೋಗಿ ರೆಕಾರ್ಡಿಂಗ್ ಮುಗಿಸಿ ಬಂದಿದ್ದೇನೆ ಸರ್. ನಾನೇ ಹಾಡಿದ್ದು. ವೆರಿ ಗುಡ್. 4 ಸಾಲ ಹೇಳ್ಬೋದಾ? 2 ಲೈನ್ ಹೇಳು. ನ್ಯಾಯದ ಹಂಬಲವೇ ಬನ್ನಿ ನೀಲಾವರಕ್ಕೆ, ದೇವಿ ರೂಪದಿಂದ ಶಕ್ತಿಯ ತೋರಿಹ ಪೀಠಕ್ಕೆ, ಶಾಂತ ರೂಪದಿ ನಿಂತಳು ಭಕ್ತ ಜನರ ಕಾಯ್ದಳು ಅಮ್ಮ 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 ಅಮ್ಮ. ಬ್ರಹ್ಮರಥವನೇರಿ ಕುಳಿತು ಧರ್ಮದಮೃತ ಸುರಿದಳು, ಸೀತ ನದಿಯ ತಟದಿ ಮೆರೆದು ನಿತ್ಯ ಪೂಜೆಯ ಪಡೆದಳು ದೇವಿ ದೇವಿ ದೇವಿ.
ಆಹಾ ಹಾ ಹಾ ಒಳ್ಳೆ ಒಳ್ಳೆ ಗಾಯನ ಕೂಡ. ಮತ್ತೆ ಸರ್ ಇದು ಪ್ರಾಡಿಜಿ ಸರ್, ಇದು ಪ್ರಾಡಿಜಿ. ಹೌದಾ? ಹೌದೌದು, ಗಾಡ್ ಗಿಫ್ಟ್ ಇದು ನಿಜಕ್ಕೂ. ಮಗ ಒಂದು ಸಣ್ಣ ಸಜೆಷನ್ ಏನಂದರೆ, ಲೆಫ್ಟ್ ಹ್ಯಾಂಡ್ ಹೀಗಿರಲಿ ಅಡ್ಡಿಲ್ಲ, ಅಂದರೆ ಲೆಫ್ಟ್ ಹ್ಯಾಂಡ್ ಇನ್ನು ವಾಚ್ ಕಟ್ಕೊಂಡ ಹ್ಯಾಂಡ್ ಅಲ್ಲ, ಮೈಕ್ ಬಲಕೈಯಲ್ಲೇ ಇರಲಿ, ಲೆಫ್ಟ್ ಹ್ಯಾಂಡ್ ನಿನಗೆ ಗ್ರಿಪ್ಪಿಗೆ ಹೀಗಿರಲಿ, ಬಟ್ ಶರ್ಟ್ ಎಳೆಯೋದು ಬೇಡ. ಓಕೆ, ಇದೊಂದು ಸಣ್ಣ ಕರೆಕ್ಷನ್ ಅಷ್ಟೇ. ಅದರ್ವೈಸ್ ನೀವು ಬೇರೆ ಎಲ್ಲ ಹಾಡು ಹಾಡ್ತೀಯಾ? ಹೌದು ಸರ್. ಅದರ ಲಿರಿಕ್ಸ್ ಎಲ್ಲಿರುತ್ತದೆ? ಲಿರಿಕ್ಸ್ ಒಮ್ಮೊಮ್ಮೆ ಗೂಗಲಲ್ಲಿ ಸಿಗ್ತದೆ, ಅಲ್ಲ, ಎಲ್ಲಿ ಇಡ್ತೀಯ ಅದನ್ನು ಹಾಡುವಾಗ? ಹಾಡುವಾಗ ಮೈಂಡಲ್ಲಿ ಇರ್ತದೆ ಸರ್, ನಾನು ಬರೆಯೋದಿಲ್ಲ ಯಾವುದು ಸರ್. ಲಿರಿಕ್ಸ್ ನೋಡಿ ಹಾಡಬೇಡ. ಹಾಂ, ಈಗ ನೀನೇ ಬರೆದದ್ದು ನೀನೇ ಹಾಡಿದಿ. ಈಗ ಬೇರೆ ಮುಂಗಾರು ಮಳೆಯ ಹಾಡು ಹಾಡಬೇಕು, ಜಯಂತ್ ಕಾಯಿಂಕಣಿಯವರು ಬರೆದದ್ದು. ಅವ್ರ ಲಿರಿಕ್ಸನ್ನು ನೀವು ಮುಂದೆ ಇಡ್ತೀರಿ. ಈಗ ಮೊಬೈಲ್ನಲ್ಲಿ ಟ್ರೆಂಡ್ ಬಂದಿದೆ ಅದನ್ನು ಇಡುವಂಥದ್ದು. ಹಾಗೆ ಹಾಡಲೇಬಾರದು. ನೀವು ಹಾಡೋದಾದರೆ ಲಿರಿಕ್ಸನ್ನು ಬಾಯ್ ಹ್ಯಾಟ್ ಮಾಡಬೇಕು ಮತ್ತು ಭಾವದಿಂದ ಹಾಡಬೇಕು. ಇದು ಸಿಂಗಿಂಗ್ ರಿಯಾಲಿಟಿ ಶೋ ಅಲ್ಲ, ಇದು ಸ್ಪೀಚ್ ರಿಯಾಲಿಟಿ ಶೋ. ಹಾಗಾಗಿ ನೀವು ಹೆಚ್ಚು ಏನು ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಸರ್ ಇಂಪ್ರೆಸ್ ಆಗಿದ್ದಾರೆ ಅಂತ ಹೇಳಿದರೆ ಶೆಟ್ರನ್ನು ಮುಂದೆ ಕೊಂಡೋಗೋಣ. 100% ಸರ್, 100%. ಸೊ ನೀವು ಸಿಲೆಕ್ಟ್ ಆಗಿದ್ದೀರಿ. ಥ್ಯಾಂಕ್ ಯು ಸರ್. ಸಿಲೆಕ್ಟ್ ಆಗಿದ್ದೀರಿ, ಹೇಗೆ ಅನಿಸ್ತದೆ? ಖುಷಿ ಆಗ್ತಾ ಉಂಟು ಸರ್. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಕಂಗ್ರ್ಯಾಚುಲೇಷನ್ ದಿಗ್ಗಜ್. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ರೌಂಡ್ಗೆ ಇನ್ನೂ ಪ್ರಿಪೇರ್ ಆಗಿ ಬರಬೇಕು. ಓಕೆ ಸರ್. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ದಿಗ್ಗಜ್ ಅವರು ನೇರವಾಗಿ ಮುಂದಿನ ಸುತ್ತಿಗೆ ಆಯ್ಕೆಯಾಗಿದ್ದಾರೆ. ಮುಂದಿನ ಸ್ಪರ್ಧೆಯನ್ನು ವೇದಿಕೆಗೆ ಕರೆಯೋಕ್ಕಿಂತ ಮೊದಲು ಅವಿನಾಶ್ ಸರ್, ಸೊ ಬಹಳ ಪ್ರಮುಖವಾಗಿ ಒಬ್ಬರು ನಿರೂಪಕರಿರ್ಬೋದು, ಭಾಷಣಕಾರರಿರ್ಬೋದು, ಅಥವಾ ಇಂಥ ಪ್ರಸ್ತುತಿಯನ್ನು ಪಡಿಸುವವರಿಗೆ ಬಾಡಿ ಲ್ಯಾಂಗ್ವೇಜ್ ಅಂತೂ ಅನ್ನೋದು ಬಹಳ ಮುಖ್ಯವಾಗಿ ಬೇಕು. ಸೊ ಬಾಡಿ ಲ್ಯಾಂಗ್ವೇಜ್ನ ಬಗ್ಗೆ ಏನು ಟಿಪ್ಸ್ ಕೊಡ್ತೀರಿ ಸರ್? ಒಂದು 2-3 ವಿಚಾರಗಳನ್ನು ಹೇಳೋದಾದರೆ, ಸಾಮಾನ್ಯ ನಾವು ವೇದಿಕೆಗೆ ನಾವು ಬ್ಯಾಕ್ ಹಾಕಿ ನಿಲ್ತೇವೆ, ಬೆನ್ನು ಹಾಕಿ ನಿಲ್ಲೋದು ಸಹಜವಾಗಿ ನಡೀತದೆ. ಯಾವತ್ತೂ ನಾವು ವೇದಿಕೆಯಲ್ಲಿ ಆಡಿಯನ್ಸಿಗೆ ನಾವು ಬೆನ್ನು ತೋರಿಸಬಾರದು. ಇದು ಒಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ನಾನು ಕೂಡ ಓವರ್ ಎ ಪೀರಿಯಡ್ ಆಫ್ ಟೈಮ್ ಕಲ್ತಿರುವಂಥದ್ದು. ಆಮೇಲೆ ನಾವು ಒಬ್ಬ ನಿರೂಪಕ ಇದು ಕೂಡ, ಅವನ ಪೋಸ್ಚರ್ ಕೂಡ, ಅವನ ನಡಿಗೆ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಅವನು ಮೈಕ್ ಹಿಡಿಯೋ ರೀತಿ, ಅವ್ನು ನಡ್ಕೊಂಡು ಬರುವ ರೀತಿ ಕೂಡ ಬಹಳ ಮುಖ್ಯ ಆಗುತ್ತೆ. ಅವನು ಯಾವ ಥರ ಮೈಕನ್ನು ಹೀಗೆ ತನ್ನ ಬಾಯಿ ಹತ್ತಿರ ತರ್ತಾನೆ, ಅದು ಸಹಿತ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ನಂಗೆ ಅನಿಸುತ್ತೆ. ಇದೆಲ್ಲ ಅಂದರೆ ವೈಯಕ್ತಿಕವಾಗಿ ನಾನೇ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾಡ್ತಾ ಕಲ್ತಿರೋದು. ಮತ್ತು ಅದು ಮಾಡುವಾಗ ನಮಗೆ ಅನಿಸುತ್ತೆ, ನಾನು ಇದರಲ್ಲಿ ಕಂಫರ್ಟ್ ಇದೆನಾ, ನನಗೆ ಇದರಲ್ಲಿ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಿದೆಯಾ ಅಂತ ನನಗೆ ಅನಿಸಿ ಅದು ಆಗುವಂಥದ್ದು. ಮತ್ತು ನೋಡಿ, ನಮ್ಮನ್ನು ಒಂದಷ್ಟು ಕಣ್ಣುಗಳು ನೋಡ್ತಾ ಇರ್ತವೆ. ವಿ ನೆವರ್ ನೋ ನಾವು ಎಷ್ಟು ಜನರನ್ನು ಹೇಗೆ ನಾವು ಖುಷಿ ಪಡಿಸ್ಬೋದು ಗೊತ್ತಾಗಲ್ಲ. ಬಟ್ ತುಂಬ ಕಾನ್ಷಿಯಸ್ ಆಗಿರಬೇಕು, ತುಂಬ ಓದ್ಕೊಂಡಿರಬೇಕು, ಮತ್ತು ನಮ್ಮ ಕೈಗಳು, ಕಾಲುಗಳು, ಮುಖಭಾವ ಎಲ್ಲನೂ ಇರಬೇಕು. ವೆರಿ ಇಂಪಾರ್ಟೆಂಟ್ಲಿ ಒಂದು ಅನೌನ್ಸ್ಮೆಂಟ್ ಮಾಡಿ ನಾವು ಸೈಡಿಗೆ ಹೋಗಿ ಮೊಬೈಲ್ ನೋಡಬಾರ್ದು. ಈಗ ಇಂಥದ್ದೆಲ್ಲ ಸಾಕಷ್ಟು ಇದೆಲ್ಲ ಆ್ಯಡ್ ಆಗಿದೆ. ಸೊ ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳಿದಾಗ ಮುಖಚರ್ಯೆ ಮತ್ತು ದೇಹ ಆಂಗಿಕ ಭಾವ ಇದೆಲ್ಲನೂ ಕೂಡ ಬಹಳ ಬಹಳ ಮುಖ್ಯ ಆಗುತ್ತೆ. ಎಸ್ ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಹಾಗಾದರೆ ವೀಕ್ಷಕರೇ, ಮುಂದಿನ ಸ್ಪರ್ಧೆಯನ್ನು ನೇರವಾಗಿ ಸ್ಪರ್ಧಾ ಕಣಕ್ಕೆ ಸ್ವಾಗತಿಸೋಣ. ಮುಂದಿನ ಸ್ಪರ್ಧಿ ಅನಘ ಆರ್ವಿ. ಎಸ್ ಅನಘ ಅವರೇ, ದ್ವಿತೀಯ ಸುತ್ತು ಹೇಗನ್ನಿಸ್ತಾ ಇದೆ? ತುಂಬ ಎಕ್ಸೈಟೆಡ್. ನನ್ನ ಫುಲ್ 100% ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ಫುಲ್ ಪ್ರಿಪೇರ್ ಆಗಿದ್ದೀರಿ ಹಾಗಾದರೆ. ಓಕೆ, ಯಾವ ಸಮಸ್ಯೆ ಕುರಿತಾಗಿ ಇವತ್ತು ಮಾತಾಡ್ತೀರಿ? ಯುವ ಜನರ ಮೇಲೆ ಅತಿಯಾದ ಮೊಬೈಲ್ ಗೀಳಿನ ಪರಿಣಾಮ. ಓಕೆ, ಮೊಬೈಲ್ ಯೂಸ್ ಮಾಡ್ತೀರಾ ನೀವು? ಖಂಡಿತ. ಎಷ್ಟು ಯೂಸ್ ಮಾಡ್ತೀರಿ? 1 ಗಂಟೆ ಅಷ್ಟೇ? ಈಗ ಎಕ್ಸಾಮ್ ನಡೀತಿದೆ ಅಲ್ಲ, ಎಕ್ಸಾಮ್ ಇಲ್ಲದಿದ್ದರೆ ಮ್ಯಾಕ್ಸಿಮಮ್ 2 ಗಂಟೆ ಆಗ್ಬೋದು. 2 ಗಂಟೆ. ಓಕೆ, ಹಾಗಾದರೆ ವೀಕ್ಷಕರೇ, ಅನಘ ಅವರು ಯುವಕರ ಮೇಲೆ ಅತಿಯಾಗಿ ಪರಿಣಾಮ ಬೀಳ್ತಾ ಇರುವಂಥ ಮೊಬೈಲ್ನ ಗೀಳು ಅನ್ನುವಂಥ ವಿಚಾರದ ಕುರಿತಾಗಿ ಅವರ ಒಂದಷ್ಟು ವಿಚಾರವನ್ನು ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಇದೀಗ ನಿಮ್ಮ ಮುಂದೆ ಅನಘ ಅವರು. ಇಂದಿನ ಆಧುನಿಕ ಯುಗದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಅದ್ಭುತ ಕೊಡುಗೆ ಅಂದರೆ ಅದು ಮೊಬೈಲ್ ಫೋನ್. ಬೆರಳಿನ ತುದಿಯಲ್ಲಿ ಇಡೀ ಜಗತ್ತಿನ ಆಗು ಹೋಗುಗಳನ್ನು ನಮ್ಮ ಮುಂದಿರಿಸುವ ಸಾಧನ ಇಂದು ಜೀವನದ ಅವಿಭಾಜ್ಯ ಅಂಗವಾಗಿದೆ. ಆದರೆ ಯಾವುದೇ ವಿಷಯವಿರಲಿ, ಅದು ಇತಿಮಿತಿಯಲ್ಲಿರಬೇಕಲ್ವೇ? ಅತಿಯಾದರೆ ಅಮೃತವೂ ವಿಷ ಎಂಬಂತೆ ಯುವ ಜನರಲ್ಲಿ ಮೊಬೈಲ್ ಬಳಕೆ ಒಂದು ಗೀಳು ಅಥವಾ ವ್ಯಸನವಾಗಿ ಪರಿಣಮಿಸುತ್ತಿರುವುದು ಅತ್ಯಂತ ಆತಂಕಕಾರಿ ವಿಷಯವಾಗಿದೆ. ಯುವಕರು ಮೊಬೈಲ್ ಗೀಳಿಗೆ ಒಳಗಾಗಲು ಅನೇಕ ಕಾರಣಗಳಿವೆ. ಅವುಗಳಲ್ಲಿ ಪ್ರಮುಖವಾದದ್ದೆಂದರೆ ಇಂದಿನ ಸಾಮಾಜಿಕ ಜಾಲತಾಣಗಳು. ಇನ್ಸ್ಟಾಗ್ರಾಮ್, ಟ್ವಿಟರ್, ವಾಟ್ಸಪ್, ಫೇಸ್ಬುಕ್ ಹಾಗೆಯೇ ಆನ್ಲೈನ್ ಗೇಮ್ಗಳು
ಯುವಕ ಯುವತಿಯರನ್ನು ಗಂಟೆಗಟ್ಟಲೆ ಮೊಬೈಲ್ಗಳಿಗೆ ಅಂಟಿಕೊಳ್ಳುವಂತೆ ಮಾಡ್ತಾ ಇದೆ. ಜೊತೆಗೆ ಮನೋರಂಜನೆಯ ಕಾರಣದಿಂದಲೂ ಯುವಕರು ಮೊಬೈಲ್ಗಳಿಗೆ ದಾಸರಾಗುತ್ತಿದ್ದಾರೆ. ಇದರಿಂದ ಉಂಟಾಗುವ ಪರಿಣಾಮಗಳು ಹಲವಾರು. ಗಂಟೆಗಟ್ಟಲೆ ಮೊಬೈಲ್ ಪರದೆಯನ್ನು ನೋಡುವುದರಿಂದ ಕಣ್ಣಿನ ದೃಷ್ಟಿ ಮಂದವಾಗುತ್ತದೆ, ನಿದ್ರಾಹೀನತೆ, ತಲೆನೋವು ಉಂಟಾಗುತ್ತದೆ. ಇನ್ನು ಅತಿಯಾದ ಮೊಬೈಲ್ ಗೀಳು ಯುವಕರಲ್ಲಿ ಏಕಾಗ್ರತೆಯ ಕೊರತೆಯನ್ನುಂಟು ಮಾಡುತ್ತಿದೆ. ಸದಾ ವರ್ಚುವಲ್ ಜಗತ್ತಿಯಲ್ಲೇ ಮುಳುಗಿರುವುದರಿಂದ ಯುವಕರು ಒಂಟಿತನ, ಖಿನ್ನತೆ ಹಾಗೂ ಅತಿಯಾದ ಸಿಟ್ಟಿಗೆ ಒಳಗಾಗುತ್ತಿದ್ದಾರೆ. ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದರೆ ಓದಿನ ಕಡೆ ಗಮನ ಹರಿಸುವುದನ್ನು ಬಿಟ್ಟು ಮೊಬೈಲ್ಗಳಿಗೆ ಹೆಚ್ಚು ಗಮನ ಕೊಟ್ಟು ತಮ್ಮ ಶೈಕ್ಷಣಿಕ ಪ್ರಗತಿ ಕುಂಠಿತವಾಗುತ್ತಿದೆ. ಇಂದಿನ ದಿನಗಳಲ್ಲಿ ನಿಜವಾದ ಸ್ನೇಹಿತರಿಗಿಂತ ಆನ್ಲೈನ್ ಸ್ನೇಹಿತರಿಗೆ ಹೆಚ್ಚು ನಂಬಿಕೆ ಇಡ್ತಾ ಇದ್ದಾರೆ. ಇನ್ನು ಇಷ್ಟೆಲ್ಲ ಪರಿಣಾಮವನ್ನುಂಟು ಮಾಡುವ ಮೊಬೈಲ್ ಗೀಳಿಗೆ ನಾವು ಪರಿಹಾರವನ್ನು ಕಂಡುಕೊಳ್ಳಲೇಬೇಕಾಗಿದೆ. ಮೊದಲಿಗೆ ಸ್ವಯಂ ನಿಯಂತ್ರಣ. ಮೊಬೈಲ್ ಬಳಕೆಗೆ ನಿರ್ದಿಷ್ಟವಾದ ಸಮಯವನ್ನು ನಿಗದಿಪಡಿಸಿಕೊಳ್ಬೇಕು. ಅಗತ್ಯಕ್ಕಿಂತ ಹೆಚ್ಚಾಗಬಾರ್ದು. ಪುಸ್ತಕ ಓದುವುದು, ಕ್ರೀಡೆ, ಸಂಗೀತ, ಸಾಹಿತ್ಯ ಹಾಗೆಯೇ ಚಿತ್ರಕಲೆಯಂಥ ಹವ್ಯಾಸಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು. ಇನ್ನು ಡಿಜಿಟಲ್ ಡಿಟಾಕ್ಸಿಂಗ್. ವಾರದಲ್ಲಿ 1 ದಿನ ಅಥವಾ ದಿನದ ಕೆಲವು ಗಂಟೆಗಳ ಕಾಲ ಮೊಬೈಲ್ನಿಂದ ಸಂಪೂರ್ಣವಾಗಿ ದೂರವಿರುವ ಅಭ್ಯಾಸ ಬೆಳೆಸಿಕೊಳ್ಬೇಕು. ಕೊನೆಯಲ್ಲಿ ಹೇಳುವುದಾದರೆ, ಇಂದಿನ ಮಕ್ಕಳೇ ನಾಳೆಯ ಪ್ರಜ್ಞಾವಂತ ಪ್ರಜೆಗಳು. ಹೀಗಿರುವಾಗ ಯುವ ಜನತೆ ವಾಸ್ತವಿಕ ಜಗತ್ತಿಗಿಂತ ವರ್ಚುವಲ್ ಜಗತ್ತಿನಲ್ಲಿ ಮುಳುಗಿದ್ದರೆ ದೇಶದ ಪ್ರಗತಿ ಹೇಗೆ ಸಾಧ್ಯ? ಮೊಬೈಲ್ ಒಂದು ಉಪಯುಕ್ತ ಸಾಧನವಾಗಬೇಕೇ ವಿನಃ ನಮ್ಮನ್ನು ಆಳುವ ಯಜಮಾನನಾಗಬಾರ್ದು. ಆದ್ದರಿಂದ ಯುವ ಜನತೆ ಮೊಬೈಲ್ನ ಮಿತ ಬಳಕೆಯನ್ನು ರೂಢಿಸಿಕೊಂಡು ನೈಜ ಪ್ರಪಂಚದ ಸೌಂದರ್ಯವನ್ನು ಆನಂದಿಸಿದರೆ ಸುಂದರವಾದ ಭವಿಷ್ಯವನ್ನು ನಿರ್ಮಿಸಲು ಸಾಧ್ಯವಿದೆ. ಜೊತೆಗೆ ಮನುಷ್ಯ ತನ್ನ ಜೀವನಕ್ಕಿಂತಲೂ ಮಿಗಿಲಾದ ವಸ್ತು ಬೇರೊಂದಿಲ್ಲ ಅಂತ ತಿಳಿದುಕೊಳ್ಬೇಕು. ಹಾಗೆ ತಿಳಿದ್ರೆ ಜೀವನವನ್ನು ಮೌಲ್ಯಯುತವಾಗಿ ಸಾಗಿಸಲು ಸಾಧ್ಯವಿದೆ. ಈ ದಿಸೆಯಲ್ಲಿ ನಾವೆಲ್ಲರೂ ಪ್ರಯತ್ನಿಸೋಣ ಎಂದು ಹೇಳ್ತಾ ನನ್ನ ಮಾತನ್ನು ವಿರಮಿಸ್ತೇನೆ. ಧನ್ಯವಾದಗಳು. ಎಸ್ ಅನಘ ಅವರೇ, ಎಲ್ಲ ವಿಚಾರ ಹೇಳಿ ಆಯಿತು, ಯಾವುದು ಕೂಡ ಬಾಕಿ ಇಲ್ಲ. ಸೊ ಏನಾದರೂ ಕನ್ಫ್ಯೂಷನ್ ಇತ್ತಾ? ಏನೂ ಇಲ್ಲ. ಓಕೆ, ಸೊ ನಿಮ್ಮ ವಿಚಾರ ಜಡ್ಜಸ್ಸಿಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀರಾ? ಖಂಡಿತ. ಎಸ್, ಹಾಗಾದರೆ ಯಾರಾದರೂ ಕೇಳುವ? ಅಲ್ವಿನ್ ದಂತಿ ಸರ್ ಇದ್ದಾರೆ, ಅವಿನಾಶ್ ಸರ್ ಇದ್ದಾರೆ, ಯಾರಾದರೂ ಫಸ್ಟಿಗೆ ಕೇಳುವ? ಯಾರು? ಓಕೆ. ಎಸ್, ಅವಿನಾಶ್ ಸರ್, ಅನಘ ಅವರ ಮಾತುಗಳು ಹೇಗಿತ್ತು ಸರ್? ಒಳ್ಳೆ ಸಬ್ಜೆಕ್ಟ್ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಿ. ಈಗ ಪ್ರಚಲಿತ ಮತ್ತು ಬೇಗ ಕನೆಕ್ಟ್ ಆಗಿ ಬಿಡ್ತದೆ ಈ ಸಬ್ಜೆಕ್ಟ್. ಯಾಕೆ ಅಂತಂದರೆ ಎಲ್ಲರೂ ಅನುಭವಿಸ್ತಾ ಇದ್ದೇವಲ್ಲ, ಆ ಕಾರಣಕ್ಕೋಸ್ಕರ ಡಿಜಿಟಲ್ ಡಿಟಾಕ್ಸ್ ಅನ್ನುವಂಥ ವರ್ಡ್ ಈಗ ತುಂಬ ಪ್ರಚಲಿತಕ್ಕೆ ಬರ್ತಾ ಇದೆ. ಸೊ ನಿಮ್ಮ ಮಾತುಗಳು ತುಂಬ ಸ್ಪಷ್ಟವಾಗಿತ್ತು ಮತ್ತು ತುಂಬ ಸರಳವಾಗಿತ್ತು, ನೇರವಾಗಿ ಅರ್ಥ ಆಗ್ತಿತ್ತು, ಕನ್ವಿನ್ಸ್ ಕೂಡ ಆಗ್ತಾಯಿತ್ತು. ನೀವು ಸಾಧ್ಯವಿದೆ ಅಂತ ಬಳಸುವಾಗ, ಸಾಧ್ಯವಿದೆ ಅಂತ ಪದ 1-2-3 ಕಡೆಯಲ್ಲಿ ಬಳಸುವಾಗ, ಮತ್ತು ನಿಮ್ಮ ಓವರಾಲ್ ನಿಮ್ಮ ಸೆಂಟೆನ್ಸ್ನ ಪ್ರೆಸೆಂಟೇಷನನ್ನು, ಕೆಲವು ಸೆಂಟೆನ್ಸ್ ಪ್ರೆಸೆಂಟೇಷನನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸಿದಾಗ ನೀವು ಒಬ್ಬ ಒಳ್ಳೆ ವಾರ್ತಾವಾಚಕಿ ಆಗಬಹುದು ಅಂತ ನನಗೆ ಅನಿಸಿತು. ಬೇಕಿದ್ರೆ ನೀವು ರಿಪೀಟ್ ಮಾಡಿ ನಿಮ್ಮ ವಿಡಿಯೋವನ್ನು ನೋಡಿ. ಸೊ ಇಫ್ ಯು ಕ್ಯಾನ್ ಲಿಟಲ್ ಮೋರ್ ವರ್ಕ್. ನಂಗೆ ಗೊತ್ತಿಲ್ಲ ನೀವು ಏನಾಗಬೇಕಂತಿದ್ದೀರಾ? ನಾನು ವಾರ್ತಾವಾಚಕಿ ಆಗಲಿಕ್ಕೆ ಇಷ್ಟ ಇಲ್ಲ ಸರ್. ಇಷ್ಟ ಇಲ್ವಾ? ಓಕೆ, ಅಲ್ಲ, ಇಟ್ಸ್ ನೈಸ್ ದ ಪ್ರೆಸೆಂಟೇಷನ್ ಸ್ಟೈಲ್ ಎಲ್ಲ. ನೀವು ನೋಡ್ತೀರಾ? ನ್ಯೂಸ್ ಎಲ್ಲ ನೋಡ್ತೀರಾ? ಕನ್ನಡ ನ್ಯೂಸ್ ನೋಡ್ತೀರಾ? ಹಾಂ ಸರ್. ನೋಡ್ತೀರಲ್ಲ, ಅವ್ರನ್ನ ಒಬ್ಸರ್ವ್ ಮಾಡ್ತೀರಾ ಅಲ್ಲಿ ನಿರೂಪಕರುಗಳನ್ನು? ಹಾಂ, ಖಂಡಿತ. ಓಕೆ, ಯಾರಾದರೂ ಇಷ್ಟ ಆಗ್ತಾರಾ ನಿಮಗೆ? ಹಾಂ, ಒಬ್ಬರಿಬ್ಬರಿದ್ದಾರೆ. ಹೇಳ್ಬೋದಾ ಹೆಸರು? ಸುವರ್ಣ ನ್ಯೂಸ್ನಲ್ಲಿ ಅಜಿತ್ ಹನುಮಕ್ಕನವರಂತ ಒಬ್ಬರಿದ್ದಾರೆ. ಓಕೆ, ಆಮೇಲೆ? ಅಷ್ಟೇ. ಆಗಲಿ, ನಿಮ್ಮ ಮಾತು ಧಾಟಿ ಎಲ್ಲನೂ ನನಗಿಷ್ಟ ಆಯಿತು. ಆಲ್ ದ ಬೆಸ್ಟ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಅಲ್ವಿನ್ ದಂತಿ ಸರ್, ಅನಘ ಅವರ ಮಾತುಗಳು ನಿಮಗೆ ಹೇಗೆ ಅನಿಸ್ತು ಸರ್? ಭಾಳ ಚೆನ್ನಾಗಿ ನೀವು ಮಾತನಾಡಿದ್ದೀರಿ. 2-3 ಕಡೆಯಲ್ಲಿ ತಪ್ಪಿತು, ಅದನ್ನು ರಿಪೀಟ್ ಮಾಡಿದಿರಿ. ಸೊ ಏನುಂಟು ಅದೇ ಶಬ್ದಕ್ಕೆ ಹುಡುಕಾಡ್ತಿದ್ದೀರಿ. ನಿಮ್ಮ ಸ್ಕ್ರಿಪ್ಟ್ನಲ್ಲಿ ಯಾವ ಶಬ್ದ ಉಂಟು ನೋಡಿ. ನಿಮ್ಮ ಸ್ಕ್ರಿಪ್ಟ್ನಲ್ಲಿ ಏನಿದೆ? ಅಳಿಯ ಅಂತ ಇದೆ ಅಲ್ವಾ? ಆ ಅಳಿಯ ಎಂಬ ಶಬ್ದವನ್ನು ಹುಡುಕ್ತೀರ ನೀವು. ಅದು ಬೇಡ, ಮಗಳ ಗಂಡ ಅಂತ ಹೇಳಿಬಿಡಿ, ಅಳಿಯನೇ ಆಗೋದಲ್ವಾ? ಅದೇ ಶಬ್ದಕ್ಕೆ ಯಾಕೆ ಹುಡುಕೋದು ನೀವು? ಹುಡುಕುತ್ತಾ ಇಲ್ಲಿ ಪಾಸ್ ಆಗುತ್ತೆ. 3 ನಿಮಿಷದ ಭಾಷಣ,
ಸೊ ಬೇಗನೆ ಹಿಡ್ಕೊಳ್ತಾರೆ ನೀವು ಎಲ್ಲಿ ಇದಾಗ್ತೀರಿ ಅಂತೇಳಿ. ಆದರೂ ಕೂಡ ಬಹಳ ಸ್ಫುಟವಾಗಿ ಸ್ಪಾಂಟೇನಿಯಸ್ಲಿಯಾಗಿ ಬಹಳ ಸ್ಪಷ್ಟವಾಗಿ ಮಾತನಾಡಿದ್ದೀರಿ. ಅನುಸ್ವಾರ, ವಿಸರ್ಗ, ವಿಶೇಷವಾಗಿ ನಮ್ಮ ಧಾಟಿ ಅದನ್ನು ಚೆನ್ನಾಗಿ ನೋಡ್ಕೊಂಡಿದ್ದೀರಿ. ಒಂದು ಸ್ವಲ್ಪ ಇಂಪ್ರೂವೈಸೇಷನ್ ಮಾಡಿದರೆ ಇನ್ನೂ ಸ್ವಲ್ಪ ಕ್ಯಾಚಿ ಆಗ್ತಿತ್ತು. ಹಾಗಾಗಿ ನಿಮ್ಮನ್ನು ವೆಯ್ಟಿಂಗ್ನಲ್ಲಿ ಇಡ್ತೇವೆ. ಸೊ ಬೇಗನೆ ನಮ್ಮ ಸ್ಟುಡಿಯೋದವ್ರನ್ನು ಸಂಪರ್ಕಿಸ್ಬೋದು. ಶುಭ ಸುದ್ದಿ ಬರಬಹುದು. ಥ್ಯಾಂಕ್ ಯು ಸೋ ಮಚ್. ಅನಘ ಕಮೆಂಟ್ಸ್ ಕೇಳಿದ್ರಿ, ಏನನ್ನಿಸ್ತಿದೆ ಈಗ? ಇನ್ನು ಇಂಪ್ರೂವ್ ಆಗಬೇಕು. ಓಕೆ, ಹೋಪ್ಸ್ ಬಿಡಲಿಕ್ಕಿಲ್ಲ, ಯಾಕಂದರೆ ವೇಟಿಂಗ್ ಲಿಸ್ಟ್ನಲ್ಲಿದ್ದೀರಿ. ಹೋಪ್ಸ್ ಫಾರ್ ದ ಬೆಸ್ಟ್. ಎಸ್, ಆಲ್ ದ ಬೆಸ್ಟ್. ಸೆಲೆಕ್ಟ್ ಆದರೆ ಮುಂದಿನ ಸುತ್ತಿಗೆ ಸೊ ಪ್ರಿಪೇರ್ ಆಗಿ ಬರಬೇಕು. ಎಸ್, ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಈಗಾಗಲೇ 3 ಸ್ಪರ್ಧಾಳುಗಳು ತಮ್ಮ ವಾಕ್ಚಾತುರ್ಯವನ್ನು ತೋರಿಸಿದ್ದು, ಇಬ್ಬರು ನೇರವಾಗಿ ಮುಂದಿನ ಸುತ್ತಿಗೆ ಆಯ್ಕೆಯಾಗಿದ್ದಾರೆ, ಇನ್ನೊಬ್ಬರು ವೇಟಿಂಗ್ ಲಿಸ್ಟ್ನಲ್ಲಿದ್ದಾರೆ. ಹಾಗಾದರೆ ಇನ್ನಷ್ಟು ಸ್ಪರ್ಧಿಗಳ ವಾಕ್ಚಾತುರ್ಯದ ಮಾತುಗಳನ್ನು ಕೇಳಲಿಕ್ಕಿದೆ. ಅಭಿವ್ಯಕ್ತ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮ. Equipped with state-of-the-art facilities for academics and extracurricular activities, MAHE is home to more than 33,000 students from over 67 different nations with a vibrant campus life. ನೂರು ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಕರಾವಳಿಯಾದ್ಯಂತ ಜನತೆಗೆ ನಿರಂತರ ಗುಣಮಟ್ಟದ ಸೇವೆ ನೀಡುತ್ತಿರುವ ಹೆಸರಾಂತ ಸಂಸ್ಥೆ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್. ನಮ್ಮಲ್ಲಿ 5 ಫಂಕ್ಷನ್ ICU ಕಾಟ್ ವಿತ್ ಎಲೆಕ್ಟ್ರಿಕ್ ಕಂಟ್ರೋಲ್ ಡಿವೈಸ್, ಪವರ್ ಆಪರೇಟೆಡ್ ಆಟೋಮ್ಯಾಟಿಕ್ ವೀಲ್ ಚೇರ್ಸ್, orthotic products, walking aids, oxygen concentrator, commode foldable chairs, folding walkers, hospital backrest cot with mattresses, recline folding wheelchairs with side cushion and headrest, adult diapers ಮತ್ತು ಎಲ್ಲಾ ತರಹದ ಔಷಧಿಗಳು ರಿಯಾಯಿತಿ ದರದಲ್ಲಿ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್. Having been conferred the status of an institution of eminence, MAHE has its eyes firmly set on the road ahead. MAHE constantly strives at creating opportunities of a lifetime for its students, thereby helping pave a clear path towards fulfilling their dreams. Welcome to Lombard Memorial Group of Institutions, Udupi, a trusted name in healthcare education. Our colleges, Lombard Memorial College of Paramedical and Allied Health Sciences, offering BSc Medical Laboratory Technology, Diploma Medical Laboratory Technology, Diploma Operation Theater and Anesthesia Technology, Diploma Medical Imaging Technology. For admission details, contact 8867782987, 99022433642. Your future in healthcare starts here. ನಾನು ಬಿಸಿ ಇದೆ ಮಾರಾಯ, ನೀನ್ ಕರೆದಿದ್ದಕ್ಕೆ ಬಂದಿದ್ದು. ಎಂತ ಪಂಪು ಸಹ ಗೊತ್ತಾಗೋದಿಲ್ಲ. 5 ನಿಮಿಷ ಆಡಿದ 5 ನಿಮಿಷ ಆದ್ರೂ ಇರೋದಿಲ್ಲ. ತೋಟ ಗದ್ದೆಗೆ ನೀರ್ ಬಿಡ್ಬೇಕಲ್ಲ. ಅದಕ್ಕೆಂತ ಟೆನ್ಷನ್ ಪಡೋದು ನಾನಿಲ್ವೇನಾ? ನೀನಿದ್ದಿ ಈಗ ರಿಪೇರಿ ಮಾಡಿದ್ ಮತ್ತೆ ಹಾಳಾಗ್ಲಿಕ್ಕಿಲ್ಲಲ್ಲ. ಏ, ನೀರ್ ಬರ್ತಾ ಉಂಟು. ಪಂಪ್ ರಿಪೇರಿ ಆಯ್ತಾ? ನಾನೇ ಸರಿ ಮಾಡಿದ್ದಪ್ಪ. ನೀನ್? ಹೌದು, ಏನಿಲ್ಲ, ಕೆಪಾಸಿಟರ್ ಹಾಳಾಗಿತ್ತಾ, ಹಳೆ ಪಂಪಿಂದ ತಗೊಂಬಂದು ಹಾಕ್ದೆ ಅಷ್ಟೇ. Innovation can come from anywhere and anyone. To all the curious innovators and future leaders, you are welcome to IMJ. Your journey begins here. Your success continues everywhere.
ವಿರಾಮದ ಬಳಿಕ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಆಲ್ವಿನ್ ತಾಂತಿ ಸರ್, ಸ್ಟುಡಿಯೋದಲ್ಲಿ ಮಾತನಾಡುವ ವಿಧಾನ ಮತ್ತು ಅದ್ರ ಜೊತೆಗೆ ಪಬ್ಲಿಕ್ ಸ್ಪೀಕಿಂಗ್ನ ಬಗ್ಗೆ ನಾವೀಗ ನಿಮ್ಮ ಹತ್ರ ಟಿಪ್ಸನ್ನು ಕೇಳಬೇಕು. ಸೊ ಏನು ಡಿಫ್ರೆನ್ಸ್ ಇದೆ ಮತ್ತು ಯಾವೆಲ್ಲ ಟಿಪ್ಸ್ಗಳನ್ನು ಯೂಸ್ ಮಾಡಿಕೊಳ್ಬೇಕು ಅನ್ನೋಂಥ ವಿಚಾರದ ಕುರಿತಾಗಿ. ಪಬ್ಲಿಕ್ನಲ್ಲಿ ಮಾತನಾಡುವಾಗ ಶಬ್ದದಲ್ಲಿ ಪಬ್ಲಿಕ್ ಅಂತ ಇದೆ, ಅಲ್ಲಿ ಜನಸಾಮಾನ್ಯರು ಇರ್ತಾರೆ, ಸಾರ್ವಜನಿಕರು ಇರ್ತಾರೆ. ಕಣ್ಣಿನಲ್ಲಿ ಕಣ್ಣಿಟ್ಟು ಮಾತನಾಡಬೇಕಾಗತ್ತೆ, ಐ ಕಾಂಟ್ಯಾಕ್ಟ್ ಇರಬೇಕಾಗತ್ತೆ, ಮತ್ತು ಅವರ ಸ್ಪಂದನೆ, ಅವರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅದರ ಮೇಲೆ ನಾವು ಮಾತಾಡಬೇಕಾಗುತ್ತೆ. ಅದು ನಿರಾಸವಾದರೆ ಅವರು ಏನೋ ಈಗ ಎಲ್ಲ ಮೊಬೈಲಲ್ಲಿ ಕೂತ್ಕೊಳ್ತಾರೆ. ಇಂಟ್ರೆಸ್ಟ್ ಆದರೆ ಅವರು ಸ್ವಲ್ಪ ಹೀಗೆ ಮಾಡ್ತಾರೆ. ಸೊ ನಮ್ಗೆ ಖುಷಿ ಆಗುತ್ತೆ. ಸೊ ನಮ್ಮಲ್ಲಿ ಮತ್ತು ನೇರವಾದಂಥ ಸಂಪರ್ಕ ಇರುತ್ತದೆ, ಕಣ್ಣಿನ ಸಂಪರ್ಕ ಇರುತ್ತೆ, ನಮಗೆ ರಿಯಾಕ್ಷನ್ ಸಿಗುತ್ತೆ, ಆಡಿಯನ್ಸ್ ರಿಯಾಕ್ಷನ್ ಸಿಗುತ್ತೆ. ಸ್ಟುಡಿಯೋದಲ್ಲಿ ಮಾತಾಡಬೇಕಾದ್ರೆ ನೀವು ಕ್ಯಾಮರಾವನ್ನು ನೋಡಬೇಕಾಗತ್ತೆ, ಕ್ಯಾಮರಾವನ್ನೇ ಮನುಷ್ಯನಾಗಿ ಮಾಡಬೇಕಾಗತ್ತೆ. ತನ್ನದೇ ಪ್ರಿಯತಮೆ ಅಥವಾ ತನ್ನದೇ ತಾಯಿ, ತಂದೆ, ಗೆಳೆಯ, ಸ್ನೇಹಿತ ಈ ರೀತಿಯಲ್ಲಿ ಮಾತನಾಡ್ಕೊಳ್ಬೇಕಾಗತ್ತೆ. ಸೊ ಅದನ್ನೇ ಯೋಚನೆ ಮಾಡಿಕೊಂಡು ಸ್ಮೈಲ್ ಬರಬೇಕು, ವಾಯ್ಸ್ ವೇರಿಯೇಷನ್ ಬರಬೇಕು, ನಗು ಬರಬೇಕು, ಇದೆಲ್ಲವೂ ಕೂಡ ಬರಬೇಕಾಗತ್ತೆ. ನಾವು ಯೋಚನೆ ಮಾಡಬೇಕು ಏನಂತ ಹೇಳಿದರೆ, ನಾವು ಟಿ ವಿಯಲ್ಲಿ ಬರಬೇಕಾದ್ರೆ ಟಿ ವಿಯ ಮುಂದೆ ಕೂತ್ಕೊಳ್ತಾನಲ್ವ, ಅವ ನನ್ನನ್ನು ನೋಡಿ ಮಾತಾಡ್ತಾನೆ ಅಂತೇಳಿ ಅನುಭವಿಸ್ಬೇಕಾದ್ರೆ ಅವನಿಗೆ ನಾನು ಕ್ಯಾಮರಾದಲ್ಲಿ ಆ ರೀತಿಯಲ್ಲಿ ಮಾತಾಡಬೇಕು. ಸೊ ನಾನು ಎಲ್ಲಿಯೋ ನೋಡಿಕೊಂಡು ಮಾತನಾಡಿದರೆ ಅವ್ರು ನೋಡ್ಕೊಳ್ಳೋದಿಲ್ಲ. ಸೊ ಈಗಿನ ನೀವು ನ್ಯೂಸ್ ಡಿಬೇಟೆಲ್ಲ ನೋಡ್ತೀರಿ, ಕ್ಯಾಮರಾ ಒಂದು ಕಡೆಯಲ್ಲಿ ಇರ್ತಾರೆ, ಅವರೊಂದು ಕಡೆಯಲ್ಲಿ ಇರ್ತಾರೆ, ಅವರಿಗೆ ಅದರ ಪರಿಜ್ಞಾನವೇ ಕೂಡ ಇರುವುದಿಲ್ಲ. ಹಾಗಾಗಿ ಈಗಿನ ಮಕ್ಕಳು ನ್ಯೂಸನ್ನು ನೋಡೋದಿಲ್ಲ. ಯಾಕಂತ ಹೇಳಿದರೆ ಅವರಿಗೆ ನೇರ ಸಂಪರ್ಕ ಇಲ್ಲ. ನಿಮಗೆ ಕ್ಯಾಮರಾ ನೋಡಲಿಕ್ಕೆ ಹೆದರಿಕೆ ಆದರೆ ಯು ಹ್ಯಾವ್ ಟು ಗೋ ಫಾರ್ ಬೆಸ್ಟ್ ಸೀರಿಯಲ್ ಆರ್ ಫಿಲ್ಮ್. ಅದರಲ್ಲಿ ಕ್ಯಾಮರಾ ನೋಡಲಿಕ್ಕೆ ಇಲ್ಲ. ನೀವು ಕ್ಯಾಮರಾ ನೋಡಿ ಆ್ಯಕ್ಟ್ ಮಾಡಿದರೆ ನಿಮ್ಮ ಡೈರೆಕ್ಟರ್ ಬೈತಾರೆ. ನಾನೊಂದು 10-15 ಫಿಲ್ಮ್ ಆಯಿತು, ನಮ್ಮ ಕ್ಯಾಮರಾ ನೋಡಲಿಕ್ಕಿಲ್ಲ. ಸೀರಿಯಲ್ನಲ್ಲಿ ಕ್ಯಾಮರಾ ನೋಡಲಿಕ್ಕಿಲ್ಲ. ಕ್ಯಾಮರಾ ನೋಡದೆ ನೀವು ಹೇಗೆ ಮಾತನಾಡ್ತೇವೆ ಆ ರೀತಿಯಲ್ಲಿ ಮಾತಾಡಬೇಕಾಗಿದೆ. ದೀಸ್ ಆರ್ ದ 2 ಡಿಫ್ರೆನ್ಸಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಹಾಗಾದರೆ ನೇರವಾಗಿ ಮುಂದಿನ ಸ್ಪರ್ಧೆಯನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ. ಸಾನ್ವಿ KL. ಸಾನ್ವಿ, ಏನು ಚಪ್ಪೆ ಇದ್ದೀರಿ ಬರುವಾಗ? ಏನಿಲ್ಲ, ರೆಡಿ ಇದ್ದೀರಿ ಸೆಕೆಂಡ್ ರೌಂಡ್ನ ಭಾಷಣಕ್ಕೆ? ಓಕೆ, ಯಾವ ವಿಷಯವನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ? ಸಂದಿಗ್ಧತೆಯಲ್ಲಿ ಯುವಜನತೆ. ಓಕೆ, ಯುವಜನತೆ ಹಾಗಾದರೆ ಸಂದಿಗ್ಧತೆಯಲ್ಲಿದ್ದಾರೆ, ಅದು ಆ ವಿಷಯದ ಕುರಿತಾಗಿ ಮಾತನಾಡಲಿಕ್ಕಿದ್ದೀರಿ. ಓಕೆ, ಹಾಗಾದರೆ ವೀಕ್ಷಕರೇ, ನೇರವಾಗಿ ಸಾನ್ವಿ KL ಅವರ ಮಾತುಗಳನ್ನು ಕೇಳೋಣ, ಬನ್ನಿ. ಗೌರವಾನ್ವಿತ ತೀರ್ಪುಗಾರ ಮತ್ತು ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾನ್ವಿ KL. ನಾನು ನಿಮ್ಮ ಮುಂದೆ ಯುವಜನತೆ, ಸಂದಿಗ್ಧತೆಯಲ್ಲಿ ಯುವಜನತೆ ಎಂಬ ವಿಷಯದ ಬಗ್ಗೆ ಒಂದೆರಡು ಮಾತುಗಳು ಹೇಳಬಯಸುತ್ತೇನೆ. ನಮ್ಮ ದೇಶದ ಬೆನ್ನೆಲುಬು ಯುವಕರು. ಹಾಗಾಗಿ ನಮ್ಮ ಯುವಕರು ಯಾವ ಹಾದಿಯನ್ನು ತುಳಿಯುತ್ತಾರೋ ಅದೇ ನಮ್ಮ ದೇಶದ ಮುಂಬರುವ ದಶಕಗಳಲ್ಲಿ ತುಳಿಯುವ ಹಾದಿಯಾಗಿರ್ತದೆ. ನಮ್ಮ ಯುವಕರಲ್ಲಿ ಹಲವಾರು ಸಂದಿಗ್ಧತೆ ಇದೆ. ಆ ವಿಷಯದ ಬಗ್ಗೆ ನಾನಿಂದು ನಿಮ್ಮ ಮುಂದೆ ಮಾತನಾಡಲು ಬಯಸುತ್ತೇನೆ. ಇಂದಿನ ಯುವಕರಲ್ಲಿ ಹಲವಾರು ಸಂದಿಗ್ಧತೆ. ನಾನು ಹೋಗುತ್ತಿರುವ ದಾರಿ ಸರಿಯೇ, ನಾನು ಮಾಡ್ತಿರೋದು ಸರಿಯಾ, ನಾನು ಮಾಡ್ತಿರೋದು ತಪ್ಪ, ಹೀಗೆ ಹಲವು ಗೊಂದಲಗಳು ಅವರ ಮನಸ್ಸಲ್ಲಿದೆ. ಇದೆಲ್ಲ ಸಂದಿಗ್ಧತೆಗೆ ಕಾರಣ ಆಗ್ತದೆ. ನಮ್ಮ ಭಾರತದಲ್ಲಿ ಒಟ್ಟು 60% ಜನಸಂಖ್ಯೆ ಯುವಕರೇ ಆಗಿದ್ದಾರೆ. ಹಾಗಾಗಿ ಇಷ್ಟೆಲ್ಲ ಜನಸಂಖ್ಯೆ ಯುವಕರೇ ಆಗಿದ್ರು, ಇವರಲ್ಲಿ ಇಷ್ಟೆಲ್ಲ ಆಸೆಗಳಿದ್ರು, ನಮ್ಮ ದೇಶದ ಪ್ರಗತಿ ಯಾಕೆ ಇನ್ನೂ ಆಮೇಗತಿಯಲ್ಲಿ ಹೋಗ್ತದೆ ಎನ್ನುವಂಥ ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಬರ್ತದೆ. ಇದಕ್ಕೆ ಉತ್ತರ ಸಂದಿಗ್ಧತೆ. ನಮ್ಮ ಯುವಕರಲ್ಲಿ ಎಂತೆಲ್ಲ ಸಂದಿಗ್ಧತೆ ಇದೆ? ಮೊದಲಿಗೆ, ನಮ್ಮ ಯುವಕರು ಒಳ್ಳೆಯ ಶಿಕ್ಷಣವನ್ನು ಪಡೆಯುತ್ತಾರೆ, ಆ ಶಿಕ್ಷಣಕ್ಕೆ ದಿಕ್ಕಿರುವುದಿಲ್ಲ. ಒಳ್ಳೆಯ ಆಸೆಗಳಿರ್ತದೆ, ಆ ಆಸೆಗಳಿಗೆ ಭರವಸೆ ಇಲ್ಲ. ಒಳ್ಳೆಯ ಕನಸುಗಳು, ತುಂಬ ಆಸೆಗಳಿರ್ತವೆ, ಅದಕ್ಕೆ ಯಾವುದಕ್ಕೂ ತಳಹದಿ ಇಲ್ಲ. ನಂತರ ನಮ್ಮ ಸಮಾಜದಲ್ಲಿರುವಂಥ ಹೋಲಿಕೆಗಳು, ನಮ್ಮ ಪೋಷಕರಲ್ಲಿರುವಂಥ ನಿರೀಕ್ಷೆಗಳು, ಇವೆಲ್ಲ ನಮ್ಮ ಯುವಕರ ಮನಸ್ಸನ್ನು ಚೂರು ಚೂರು ಮಾಡಿ ನಿಶ್ಶಬ್ದವಾಗುವಂತೆ ಮಾಡ್ತದೆ. ಇದೆಲ್ಲ ನಮ್ಮ ದೇಶದಲ್ಲಿ ಆಗುತ್ತಿರುವ ಯುವಕರ ಮನಸ್ಸಲ್ಲಿ ಆಗುತ್ತಿರುವಂಥ ಸಂದಿಗ್ಧತೆಗೆ ಕಾರಣವಾಗ್ತದೆ. ನಾವು ಮೊನ್ನೆ ಹೊಸ ವರ್ಷದ ಸಂದರ್ಭದಲ್ಲಿ ನೋಡ್ಬೋದು, ಯಾರನ್ನು ನಾವು ಬೆನ್ನೆಲುಬು ಅಂತ ಹೇಳ್ತೇವೆ ನಮ್ಮ ಭಾರತದಲ್ಲಿ, ಅವರೇ ಕಾಲು ಮುರ್ಕೊಂಡು ಕುಡ್ಕೊಂಡು ನೋಡ್ತಿದ್ರು. ಅವರನ್ನು ನೋಡಿಕೊಳ್ಳಿಕ್ಕೆ 25,000 ಪೊಲೀಸರಂತೆ. ಇದೆಲ್ಲ ನೋಡ್ತಿದ್ರೆ ನಮ್ಮ ದೇಶದ ಪ್ರಗತಿ ಯಾರ ಕೈಯಲ್ಲಿರ್ತದಲ್ಲ, ಅವರು ಯಾವ ದಾರಿಯಲ್ಲಿ ಹೋಗ್ತಿದ್ದಾರೆ ಅಂತ ನೋಡಿದ್ರೆ ನಮ್ಮ ದೇಶದ ಪ್ರಗತಿಯ ಪಥ ಹೇಗೆ ತಪ್ಪಿದೆ ಅಂತ ನಾವು ಕಾಣ್ಬೋದು. ಇದೆಲ್ಲ ನಮ್ಮ ದೇಶದಲ್ಲಿ ಆಗ್ತಿರುವಂಥ ಸಮಸ್ಯೆಗಳು. ನಾವು ಸಮಾಜವಾಗಿ ಯುವಜನತೆಯನ್ನು ಹೇಗೆ ಸರಿ ಮಾಡ್ಬೋದು? ನಮ್ಮ ಯುವಕರಲ್ಲಿರುವಂಥ ಸಂದಿಗ್ಧತೆಯನ್ನು ದೂರ ಮಾಡಿ ಅವರನ್ನು ಹೇಗೆ ಸರಿ ಮಾಡ್ಬೋದು? ಮೊದಲಿಗೆ ಅಂಕಗಳೆಲ್ಲ ಮುಖ್ಯ, ಮೌಲ್ಯಗಳು ಮುಖ್ಯ ಎನ್ನುವಂಥ ಪಾಠವನ್ನು ಮಾಡಬೇಕಾಗ್ತದೆ. ಪೋಷಕರಾಗಿ ನಾವು ಮಕ್ಕಳನ್ನು ಹೋಲಿಕೆ ಮಾಡಬಾರ್ದು. ನೋಡು, ಅವರ ಮಗ ಹಾಗಿದ್ದಾನೆ, ಅವರ ಮಗ ಇದು ಮಾಡಿದ ಅಂತ ಹೇಳೋ ಬದಲಾಗಿ ನಿಮ್ಮ ಮಗರಲ್ಲಿರುವಂಥ ನಿಜವಾದ
ಅಭ್ಯಾಸ ನೋಡಿ ಅವರಿಗೆ ಪೋಷಣೆ ಹೊಗಳ್ಬೇಕು. ನಮ್ಮ ಸಮಾಜದಲ್ಲಿ ಹಲವಾರು ಯುವಕರು ಏನು ಮಾಡದಿದ್ರು ಕೊನೆಗೆ ಸಾಯಲಿಕ್ಕೆ ಹೋಗ್ತಿದ್ದಾರೆ, ಹಗ್ಗ ಹಿಡ್ಕೊಂಡು ಸೂಸೈಡ್ ಮಾಡಲಿಕ್ಕೆ ಹೋಗ್ತಿದ್ದಾರೆ. ಅಂಥವರಿಗೆ ನಾವು ಹೇಳಬೇಕಾಗ್ತದೆ, ನಿನ್ನಲ್ಲಿ ಛಲ ಇದೆ, ನಿನ್ನಲ್ಲಿ ಕೂಡ ಪ್ರತಿಭೆ ಇದೆ, ಅದನ್ನು ಸರಿಯಾಗಿ ಗಮನಿಸು, ನಿನ್ನಲ್ಲಿ ಸಹ ಆಗ್ತದೆ ಎನ್ನುವಂಥ ನಾವು ಹುಮ್ಮಸ್ಸನ್ನು ಅವರಿಗೆ ನೀಡಬೇಕಾಗ್ತದೆ. ಹಲವಾರು ಯುವಕರು ಈ ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಿರ್ತೇವೆ, ನಾನು ಬೆಳಗ್ಗೆದ್ದು ಹೀಗಿದ್ದೆ, ನನ್ನ ಜೀವನ ಹಾಗಿದೆ, ಐಷಾರಾಮಿ ಜೀವನಗಳನ್ನು ನೋಡಿಕೊಂಡು ನನ್ನ ಜೀವನ ಯಾಕೆ ಹಾಗಿಲ್ಲ ಎನ್ನುವಂಥ ಕೆಟ್ಟ ಮನಸ್ಥಿತಿ ನಮ್ಮ ಯುವಕರಲ್ಲಿದೆ. ನಿರುದ್ಯೋಗದಿಂದ ಹಲವಾರು ಯುವಕರು ಸೂಸೈಡ್ ಹತ್ತ ಹೋಗ್ತಿದ್ದಾರೆ. ಇದನ್ನೆಲ್ಲ ನಾವು ಸರಿ ಮಾಡಬೇಕಾಗ್ತದೆ. ಸಮಾಜವಾಗಿ ನಾವು ಇಂದಿನ ಯುವಕರಿಗೆ ಯಶಸ್ಸಿನ ನಿಜವಾದ ಅರ್ಥವನ್ನು ನಾವು ಅವರಿಗೆ ಹೇಳಿಕೊಡ್ಬೇಕಾಗ್ತದೆ. ಯಶಸ್ಸಂದರೆ ಕೇವಲ ಐಷಾರಾಮಿ ಮನೆಗಳಲ್ಲ, ಯಶಸ್ಸು ಎಲ್ಲದರಲ್ಲಿದೆ. ನಮಗೆ ಬೇಕಾದದ್ದು ನಮ್ಮ ಪ್ರತಿಭೆಯನ್ನು ನಾವು ಬಿಡಬೇಕಾಗ್ತದೆ. ನಮ್ಮ ಮಕ್ಕಳಲ್ಲಿ ಈ ಸಂದಿಗ್ಧತೆ 10ನೇ ಕ್ಲಾಸಿಂದ ಶುರುವಾಗ್ತದೆ. ಒಂದು 10ನೇ ಕ್ಲಾಸ್ ನಂತರ ಮಗುವಿಗೆ ನಾನು ಸೈನ್ಸ್ ತೊಗೊಳ್ಳೋದಾ, ಕಾಮರ್ಸ್ ತೊಗೊಳ್ಳೋದಾ, ಆರ್ಟ್ಸ್ ತೊಗೊಳ್ಳೋದು ಅಂತ ನಿರ್ಧಾರ ಮಾಡಲಿಕ್ಕೆ ಆಗ್ತಿಲ್ಲ. ಅದರ ಬದಲಾಗಿ ಅದರ ಪೋಷಕರ ಮೇಲೆ ನಂಬಿಕೆ ಇಡ್ತಾರೆ. ಇಂದು ಹೇಳ್ತಾ ನನ್ನ ಮಾತನ್ನು ಕೊನೆಗೊಳಿಸಿದೆ. ಧನ್ಯವಾದಗಳು. ಸಾನ್ವಿ, ಏನಾದರೂ ಕನ್ಫ್ಯೂಷನ್ಸ್ ಆಯಿತಾ? ಲಾಸ್ಟಿಗೆ ಸ್ವಲ್ಪ ಆಯಿತು. ಓಕೆ, ಹಾಗಾದರೆ ತೀರ್ಪುಗಾರರಿಗೆ ನಿಮ್ಮ ಮಾತು ಎಲ್ಲಿಯವರೆಗೆ ರೀಚ್ ಆಗಿದೆ ಅಂತ ಕೇಳುವ. ಎಸ್, ಅಲ್ವಿನ್ ದಾಂತಿ ಸರ್, ಸಾನ್ವಿ ಕೇಳಾರೋ ಮಾತುಗಳು ಹೇಗಿತ್ತು? ಈಗ ನನಗೆ ಒಂದು ಸಮಸ್ಯೆ ಇದೆ, ನೀವು ಬಗೆಹರಿಸ್ತೀರಾ? ಓಕೆ, ಬೆನ್ನೆಲುಬು, ನಮ್ಮ ದೇಶದ ಬೆನ್ನೆಲುಬು ಯಾರು? ಕೆಲವರು ಹೇಳ್ತಾರೆ ರೈತರು ದೇಶದ ಬೆನ್ನೆಲುಬು, ಇನ್ನು ಕೆಲವರು ಹೇಳ್ತಾರೆ ಯುವಕರು ದೇಶದ ಬೆನ್ನೆಲುಬು, ಅವಿನಾಶ್ ಸರ್ ಹೇಳ್ತಾರೆ ವಿದ್ಯಾರ್ಥಿಗಳು ದೇಶದ ಬೆನ್ನೆಲುಬು, ಮತ್ತು ಯಾರು ಹೇಳ್ತಾರೆ ಗ್ಲಾನಿಸ್ನಂತವರು ಸೈನಿಕರು ದೇಶದ ಬೆನ್ನೆಲುಬು ಅಂತೇಳಿ. ಈಗ ಬೆನ್ನೆಲುಬು ಯಾರು? ಎಲ್ಲರೂ ಬೆನ್ನೆಲುಬರೇ. ಯಾರು ಸರಿಯಾಗಿ ನಮ್ಮ ಸಮಾಜವನ್ನು ನಡ್ಕೊಂಡು ಸರಿ ಮಾಡ್ತಾರಲ್ಲ ಅವರೆಲ್ಲ ನಮ್ಮ ದೇಶದ ಬೆನ್ನೆಲುಬೆ. ಯಾರನ್ನು ಒಬ್ಬರನ್ನು ರೈತರನ್ನು ಸಹ ನಮ್ಮ ಬೆನ್ನೆಲುಬೆ. ನಾನು ಹೇಳಿದಾಗೆ ಅವ್ರು ಹೇಳಿದಾಗ ವಿದ್ಯಾರ್ಥಿಗಳು ಬೆನ್ನೆಲುಬೆ, ನಮ್ಮ ಯುವಕರು ಕೂಡ ಬೆನ್ನೆಲುಬರೇ. ಅವ್ರು ಯಾವಾಗ ಬೆನ್ನೆಲುಬು ಸರಿ ಇರೋದಿಲ್ಲ ಆಗ ಅವರ ಭಾಷಣಕ್ಕೆ ಬೇಕಾದಾಗ ಒಂದೊಂದು ಉದಾಹರಣೆ ಕೊಡ್ತಾರೆ. ಅವರಿಗೆ ಹೇಗೆ ಬೇಕೋ ಹಾಗೆ ಅವರನ್ನು ಬೆನ್ನೆಲುಬಾಗಿ ಸೇರಿಸ್ತಾರೆ. ಅಲ್ಲ, ಎಲ್ಲರೂ ಬೆನ್ನೆಲುಬೆ, ಆದರೆ ಭಾಷಣಕ್ಕೆ ಯಾರು ಬೇಕೋ ಅವರನ್ನು ಸೇರಿಸೋದು. ನೀವು ಭಾಷಣ ಯುವಕರ ಬಗ್ಗೆ ಮಾತನಾಡಿದ್ರೆ ಯುವಕರು ದೇಶದ ಬೆನ್ನೆಲುಬು, ರೈತರ ಬಗ್ಗೆ ಮಾತನಾಡಿದ್ರೆ ರೈತರು ದೇಶದ ಬೆನ್ನೆಲುಬು ಅಲ್ವಾ? ಹಾಗೂ ಕೂಡ ಅಲ್ವಾ? ಹೌದಾ? ಸರಿ, ಈಗ ನನಗೆ ಸೂಸೈಡ್ ಮಾಡಬೇಕು, ಕನ್ನಡದಲ್ಲಿ ಏನು ಹೇಳ್ತಾರೆ ಅದಕ್ಕೆ? ಆತ್ಮಹತ್ಯೆ ಬರ್ತದೆ, ಶಬ್ದ ಬರ್ತದೆ ಅಲ್ಲ. ಒಂದು 4-5 ಸರಿ ಸೂಸೈಡ್ ಮಾಡಿದೆ, ಇನ್ನೊಂದು ಸರಿ ಹೇಳ್ತಿದ್ರೆ ನಾನೇ ಸೂಸೈಡ್ ಮಾಡ್ತಿದ್ದೆ. ಓಕೆ, ಆತ್ಮಹತ್ಯೆ ಎಂಬ ಶಬ್ದ ಒಮ್ಮೆ ತಪ್ಪಬಹುದು, 2ನೇ ಸರಿ ತಪ್ಪಬಹುದು, 3ನೇ ಸರಿ ಕೂಡ ತಪ್ಪುತ್ತದೆ ಅಂತ ಹೇಳಿದರೆ ಆ ಭಾಷೆಯಲ್ಲಿ ನಮಗೆ ಜ್ಞಾನ ಇಲ್ಲ ಅಂತೇಳಿ ಆಗುತ್ತೆ. ಓಕೆ, ಇದೆಲ್ಲ ಹರ್ಡಲ್ಸ್ಗಳನ್ನು ದಾಟಿ ಭಾಳ ಚೆನ್ನಾಗಿ ನೀವು ಮಾತನಾಡಿದ್ದೀರಿ, ಒಳ್ಳೆಯ ಟಾಪಿಕನ್ನು ಸೆಲೆಕ್ಟ್ ಮಾಡಿದ್ದೀರಿ. ಯುವಕರ ಪ್ರಸ್ತುತ ಪರಿಸ್ಥಿತಿಗೆ ಪೇರೆಂಟ್ಸ್ಗಳು ಕೂಡ ಕಾರಣ, ಮಾಧ್ಯಮ ಕೂಡ ಕಾರಣ, ಶಿಕ್ಷಕರು ಕೂಡ ಕಾರಣ ಅಂತೂ ಕೂಡ ಹೇಳಿಕೊಂಡಿದ್ದೀರಿ. ಇದು ನನಗೆ ಮೆಚ್ಚುಗೆ ಆದಂಥ ವಿಚಾರ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಅವಿನಾಶ್ ಸರ್, ನಿಮ್ಮ ಮಾತಿನ ಬಗ್ಗೆ ನಾನು ಬರೆದಿರೋ ಒಂದಿಷ್ಟು ಪಾಯಿಂಟ್ಸ್ಗಳನ್ನು ಹೇಳ್ತೇನೆ. ಸ್ಪಾಂಟೇನಿಟಿ, ನಮಗೆ ಮನುಷ್ಯನಲ್ಲಿ ಸ್ಪಾಂಟೇನಿಯಸ್ ಮೈಂಡ್ ಅಂತ ಒಂದು ಇದೆಯಂತೆ, ಟಕ್ ಅಂತ ಬರ್ತದೆ ನಿಮಗೆ. ನಿಮ್ಮ ಮಾತುಗಳು ತುಂಬ ಸ್ಪಾಂಟೇನಿಯಸ್ ಆಗಿತ್ತು, ಆಡು ಭಾಷೆ ಇತ್ತು ಮತ್ತು ಆ ಆಡು ಭಾಷೆಯಲ್ಲಿ ಇಮೋಷನ್ಸ್ ಕೂಡ ಇತ್ತು. ನಿಮ್ಮ ಮಾತಿನ ವಿಶೇಷತೆ ನಾನು ಕಂಡಿದ್ದೇನಂತಂದರೆ, ಕೆಲವರನ್ನು ನಾವು ಹೀಗೆ ನೋಡ್ತಾ ಕೇಳಬೇಕು ಅವ್ರು ಏನು ಮಾತಾಡ್ತಿದ್ದಾರೆ ಅಂತ. ಅವರ ಎಕ್ಸ್ಪ್ರೆಷನ್ಸನ್ನು ನೋಡ್ತಾ ನಾವು ಅವರ ಮಾತನ್ನು ಗ್ರಾಸ್ಪ್ ಮಾಡಬೇಕು. ಬಟ್ ನಿಮ್ಮ ನೋಡದೇ ಇದ್ದರೂ, ನಾವು ಕೆಲಸ ಮಾಡ್ತಾಯಿದ್ರು ನಿಮ್ಮ ಮಾತನ್ನು ಕೇಳಿಸ್ಕೊಳ್ಬೋದು, ಆ ಥರ ಇತ್ತು ಅಂತ ನಂಗೆ ಅನಿಸಿತ್ತು. ದಿಸ್ ವಾಸ್ 3rd ಪಾಯಿಂಟ್. ಈವರೆಗೆ ಇಷ್ಟು ಎಪಿಸೋಡ್ಸ್ಗಳಲ್ಲಿ ಕಂಡಂತಹ ಅಭ್ಯರ್ಥಿಗಳಲ್ಲಿ ನೀವು ಡಿಫ್ರೆಂಟ್, ನಿಜಕ್ಕೂ ಡಿಫ್ರೆಂಟ್. ನೀವು ನಿಜಕ್ಕೂ ಡಿಫ್ರೆಂಟ್. ಆಮೇಲೆ ಸರ್ ತುಂಬ ವ್ಯಾಲಿಡ್ ಪಾಯಿಂಟ್ ಹೇಳಿದರು. ಆ ಆತ್ಮಹತ್ಯೆ ಅದು 4-5 ಸಲ ಬಂತಲ್ಲ, ಇಂಥ ಪದಗಳನ್ನು ಆದಷ್ಟು ಕಡಿಮೆ ಯೂಸ್ ಮಾಡೋಣ. ಒಂದು ಸಲ ಇಟ್ಸ್ ಓಕೆ, ಆಯಿತಾ? 2-3-4-5 ಸಲ ಎಲ್ಲ ಖಂಡಿತ ಬೇಡವೇ ಬೇಡ. ನಾವು ಆದಷ್ಟು ನೆಗೆಟಿವಿಟೀಸ್ಗಳಿಂದ ತುಂಬ ದೂರ ಇದ್ದು ಬಿಡುವ. ನಾವು ಪಾಸಿಟಿವಿಟಿ ಕಡೆಗೆ ಮಾತ್ರ ನಾವು ಗಮನ ಕೊಡೋದು ಅಲ್ಲ. ಸಮಸ್ಯೆಗಳನ್ನು ಹೇಳಬೇಕು, ಅದನ್ನು ಯೂಸ್ ಮಾಡೋಣ, ಒಂದು ಸಲ ಮಾಡೋಣ, ಜಾಸ್ತಿ ಸಲ ಎಲ್ಲ ಬೇಡ. ಆಮೇಲೆ ಅದೇ ಒಂದೆರಡು ಲಾಸ್ಟಲ್ಲಿ ಸ್ವಲ್ಪ ಜರ್ಕಿರ್ಕೆಲ್ಲ ಆಯಿತು, ಬಟ್ ದಟ್ಸ್ ಓಕೆ, ಅದೆಲ್ಲ ಇದ್ದಿದ್ದೆ. ನಿಮಗೆ ಒಬ್ಬ ಅನುಭವಸ್ಥರಿಂದ ಒಳ್ಳೆ ಮಾರ್ಗದರ್ಶನ ಸಿಕ್ಕರೆ ನಿಜಕ್ಕೂ ನೀವು ಒಳ್ಳೆ ಸ್ಪೀಕರ್ ಆಗ್ತೀರಾ, ಒಳ್ಳೆ ಲೇಡಿ ಸ್ಪೀಕರ್ ಆಗ್ತೀರಿ ನೀವು ಡೆಫಿನೆಟ್ಲಿ. ನನ್ನ ಮಾತಿದ್ದು ನೀವು ನೆನ್ಪಿಟ್ಕೊಳ್ಳಿ, ಮತ್ತು ದೊಡ್ಡದಾದ್ಮೇಲೆ ಒಂದು ಫೋನ್ ಮಾಡಿ ಹೇಳಬೇಕು.
Sure. ಆಲ್ ದಿ ಬೆಸ್ಟ್. ಎಸ್ ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಸಾನ್ವಿ ಅವರೇ, ಹೇಗೆ ಸೆಲೆಕ್ಟ್ ಆಗ್ತೀರಿ ಅಂತ ಅನ್ನಿಸ್ತಿದ್ಯಾ? ಹೇಗೆ ಗೊತ್ತಿಲ್ಲ. ಓಕೆ, ಅಲ್ವಿಂದಂತಿ ಸರ್, ಹೇಗೆ ಸಾನ್ವಿ ಅವರು ಸೆಲೆಕ್ಟ್ ಆಗಿದ್ದಾರಾ ಅಥವಾ ಭಾಷಣ ಬರೆದು ಕೊಡುವವರು ಯಾರು? ಅಂದರೆ ಅಪ್ಪ ಅಮ್ಮ ಹೇಳ್ತಾರೆ, ನಾನು ಬರೀತೇನೆ ನನ್ನಷ್ಟಕ್ಕೆ. ಏನು ಮಾಡ್ತಾರೆ ಅಪ್ಪ ಅಮ್ಮ? ಅಪ್ಪ ಇಂಗ್ಲೀಷ್ ಲೆಕ್ಚರರ್, ಅಮ್ಮ ಸೋಷಲ್ ಟೀಚರ್. ಓಕೆ, ಮತ್ತು ಟ್ರೈನ್ ಕೊಡೋದು ಯಾರು ನಿಮಗೆ? ಟ್ರೈನಿಂಗ್ ಅಂದ್ರೆ ನಾನು ಹೇಳ್ತೇನೆ ಅಮ್ಮನ ಎದುರು. ಅಪ್ಪ ಈಗ ಸಾರ್ವಜನಿಕ ಗಣೇಶೋತ್ಸವ ಎಲ್ಲ ಇರ್ತದೆ ಶಂಕರಪುರದಲ್ಲಿ, ನೀವು ಯಾವುದಾದ್ರಲ್ಲಿ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ? ಭಕ್ತಿ ಗೀತೆ, ಭಾಷಣ, ಛದ್ಮವೇಷ, ಕ್ವಿಜ್, ಆಶುಭಾಷಣ? ಹಾಗೆ ಅಂತಲ್ಲ, ನಾನು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಿದ್ದೆ ಮೊದಲು. ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತೀರಿ? ಜೇಸಿಸ್ ಆಗುತ್ತೆ ಶಂಕರಪುರದಲ್ಲಿ ತುಂಬ ಪ್ರೋಗ್ರಾಮ್ ಆಗುತ್ತೆ, ಅದರಲ್ಲಿ ಯಾವುದಾದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ? ಹೌದು, ಇಂಟರ್ ಕ್ಲಬ್ಬಲ್ಲಿ ಭಾಷಣ ಸ್ಪರ್ಧೆ, ಮತ್ತೆ ಭರತ್ ಡ್ಯಾನ್ಸ್ ಇದು, ಮತ್ತೆ ಇದು ಕ್ವಿಜ್ ಇತ್ತು, ರಸಪ್ರಶ್ನೆಗೆ ಹೋಗಿದ್ದೆ. ಮತ್ತೆ ಅದೇ ಭರತನಾಟ್ಯ ನಮ್ಮ ಡ್ಯಾನ್ಸ್ ಕ್ಲಾಸಿಂದಾಗಿ ತುಂಬ ಕಡೆ ಹೋಗಿದ್ದೇನೆ. ಮತ್ತೆ 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 ಅಭಿವ್ಯಕ್ತದಲ್ಲಿ ನೆಕ್ಸ್ಟ್ ಎಪಿಸೋಡ್ಗೆ ಬರ್ತೀರಿ ನೀವು. ಥ್ಯಾಂಕ್ ಯು ಸರ್. ಎಸ್ ಯು ಆರ್ ಸೆಲೆಕ್ಟೆಡ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಕಂಗ್ರ್ಯಾಚುಲೇಷನ್ಸ್ ಸಾನ್ವಿ, ಥ್ಯಾಂಕ್ ಯು. ಮುಂದಿನ ಸುತ್ತಿಗೆ ಸೆಲೆಕ್ಟ್ ಆಗಿದ್ದೀರಿ. ಸೊ ಹೇಗಿರುತ್ತೆ ಇನ್ನು ಪ್ರಿಪ್ರೇಷನ್? ಇನ್ನು ತುಂಬ ಜಾಸ್ತಿ ಇರುತ್ತೆ ಇನ್ನೂ ಕೂಡ. ಎಸ್, ಏನೆಲ್ಲ ಕಮೆಂಟ್ಸ್ ಕೊಟ್ಟರು ಗೊತ್ತಾಯಿತು. ಸೊ ಅದೆಲ್ಲವನ್ನ ಕರೆಕ್ಷನ್ ಮಾಡಿಕೊಂಡು ಬರಬೇಕು. ಒನ್ಸ್ ಅಗೇನ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸಾನ್ವಿ ಅವರು ಕೂಡ ಮುಂದಿನ ಸುತ್ತಿಗೆ ನೇರವಾಗಿ ಆಯ್ಕೆಗೊಂಡಿದ್ದಾರೆ. ಮುಂದಿನ ಸ್ಪರ್ಧೆಯನ್ನು ಕರೆಯುವುದಕ್ಕಿಂತ ಮೊದಲು ಅಲ್ವಿಂದಂತಿ ಸರ್, ಬಹಳ ವಿಶೇಷವಾಗಿ ಒಬ್ಬ ಸ್ಪೀಕರ್ ಆದವನಿಗೆ ನಿರರ್ಗಳತೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಬೇಕು. ಸೊ ಇದಕ್ಕೆ ಏನು ಟಿಪ್ಸ್ ಕೊಡ್ತೀರಿ ಸರ್? ನೀವು 5 ವಾಕ್ಯ ಮಾತಾಡಬೇಕಾದ್ರೆ 10 ವಾಕ್ಯ ಕೇಳಬೇಕು. ಕೇಳುವ ತಾಳ್ಮೆ ಯಾರಲ್ಲೂ ಇಲ್ಲ, ಜೂನಿಯರ್ಸ್ನಲ್ಲೂ ಇಲ್ಲ, ಸೀನಿಯರ್ಸ್ನಲ್ಲೂ ಇಲ್ಲ, ಮಕ್ಕಳಲ್ಲಿಯೂ ಕೂಡ ಇಲ್ಲ, ಮುದುಕರಲ್ಲಿಯೂ ಕೂಡ ಇಲ್ಲ. ಯಾರಿಗೂ ಕೇಳೋಲ್ಲ, ಎಲ್ಲ ಮಾತನಾಡುವವರೇ ಇರುತ್ತೆ. ನಮ್ಮ ದೇಶದಲ್ಲಿ ಡೆಲ್ಲಿಯಿಂದ ಹಳ್ಳಿಯವರೆಗೆ, ಹಳ್ಳಿಯಿಂದ ಡೆಲ್ಲಿವರೆಗೆಲ್ಲ ಮಾತನಾಡುವವರೇ. ನೋಬಡಿ ಫಾಲೋಸ್. ಮಾತು ಕೇಳಿದರೆ ಲಾಭ ಏನಂತ ಹೇಳ್ತೇನೆ ನಾನು. ಒಂದು, ನಮಗೆ ನಾಲೆಜ್ ಸಿಗುತ್ತೆ, ಇನ್ನೊಂದು ಪ್ರೊನೌನ್ಸಿಯೇಷನ್ ಗೊತ್ತಾಗುತ್ತೆ, ಮತ್ತೊಂದು ವಿಚಾರ ಗೊತ್ತಾಗುತ್ತೆ. ಓಕೆ, 3 ವಿಚಾರಗಳು ಕೇಳೋದ್ರಲ್ಲಿ ಬರುತ್ತೆ. ನೀವು 5 ಸೆಂಟೆನ್ಸ್ ಬರೀಬೇಕಾದ್ರೆ 15 ಸೆಂಟೆನ್ಸ್ ಓದಬೇಕಾಗತ್ತೆ. ಸೊ 2 ಇದ್ದರೆ ಮಾತ್ರ ನಿರರ್ಗಳತೆ ಸಾಧ್ಯ, ಇಲ್ಲದಿದ್ದರೆ ನಿರರ್ಗಳತೆ ಇಲ್ಲ. ಮತ್ತು ನಮಗೆ ನಾವು ಟಂಗ್ ಟ್ವಿಸ್ಟರ್ ಹೇಳಬೇಕು. ಕರಿ ಎಲೆ ಮರಿ 3 ಕರಿ ಕುರಿ ಮರಿ, ಸೀಶಲ್ಸ್ ಆನ್ ದ ಸೀ ಶೋರ್ಸ್, ಬೆಲ್ಲಿ ಬಟ್ ದ ಬಟರ್ ವಾಸ್ ದ ಬಿಟರ್, ಟು ಮೇಕ್ ದ ಬಿಟರ್ ಬಟರ್ ಬೆಟರ್ ಹಿ ಬಾಟ್ ಸಮ್ ಮೋರ್ ಬಟರ್. ಇದು ಹೇಳುತ್ತಾ ಹೋದರೆ ನಮ್ಮ ನಾಲಿಗೆಯ ಸ್ಪಷ್ಟತೆ ಉಂಟಲ್ಲ, ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಮತ್ತು ನಡುವೆ ಮ್ಯಾನರಿಸಮ್ಸ್ಗಳನ್ನು ಹಾಕಲೇಬಾರದು. ಸ್ನೇಹಿತರೆ, ಮಿತ್ರೋ, ದೋಸ್ತೋ, ಈ ಶಬ್ದಗಳನ್ನು ಹಾಕಲೇಬಾರದು. ಕನ್ನಡಕವನ್ನು ಮೇಲೆ ಮಾಡೋದು, ಶರ್ಟ್ ಎಳೆಯೋದು, ಈ ಮ್ಯಾನರಿಸಮ್ಸ್ಗಳು ಹೀಗೆ ಮಾಡುವುದು. ನಾನು ಈಗ ಟೀಚರ್, ನಮಗೊಬ್ಬರು ಟೀಚರ್ ಇದ್ದರು. ಅವರು ಮುಂದಿನ ಡೆಸ್ಕ್ನಲ್ಲಿ ಇಟ್ಕೊಂಡು ಚಾಕ್ ಕೈಯಲ್ಲಿ ಇಟ್ಕೊಂಡು ಹೀಗೆ ಮಾಡ್ತಾ ಇರೋದು. ಈಗ ನಾವು ಮುಂದಿನವರು ವಿಕೆಟ್ ಕೀಪರ್ಗಳು, ಆಯಿತಾ, ಎಲ್ಲಿ ಚಾಕ್ ಬೀಳ್ತದೆ ಅಂತೇಳಿ ಹಿಡಿಯುವ ಅಂಥೇಳಿ. ಓಕೆ, ನಾವು ಕ್ಲಾಸ್ನಲ್ಲಿ 45 ನಿಮಿಷ ಇದೇ ಮಾಡಿದ್ದು, ಅವ್ರು ಏನು ಹೇಳಿದ್ರು ಗೊತ್ತೇ ಇಲ್ಲ. ಸೊ ದೀಸ್ ಮ್ಯಾನರಿಸಮ್ಸ್ ವಿಲ್ ಡೈವರ್ಟ್ ಅಸ್, ಜಡ್ಜಸ್ ವಿಲ್ ಗೋ ಬಿಹೈಂಡ್ ದೀಸ್ ಮ್ಯಾನರಿಸಮ್ಸ್. ಇದು 3 ಇಲ್ಲದಿದ್ದರೆ ನಿರರ್ಗಳತೆ ಎಂಬುದುಂಟಲ್ಲ, ಅದು ಟಿಪ್ ಆಫ್ ದ ಟಂಗ್ನಲ್ಲಿ ಇರುತ್ತೆ. ಕರೆಕ್ಟ್. ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಟಿಪ್ಸ್ ಸರ್. ಹಾಗಾದರೆ ವೀಕ್ಷಕರೇ, ಮುಂದಿನ ಸ್ಪರ್ಧೆಯನ್ನು ನೇರವಾಗಿ ಸ್ಪರ್ಧಾ ಕಣಕ್ಕೆ ಸ್ವಾಗತಿಸೋಣ. ಮುಂದಿನ ಸ್ಪರ್ಧಿ TH ಮುಸ್ಕಾನ್ ಅವರೇ, ಸೆಕೆಂಡ್ ರೌಂಡ್ಗೆ ಪ್ರಿಪರೇಷನ್ ಆಗಿ ಬಂದಿದ್ದೀರಿ. ಹೌದು. ಯಾವ ವಿಷಯದ ಬಗ್ಗೆ ಮಾತಾಡ್ತೀರಿ? ಸಮೂಹ ಮಾಧ್ಯಮ ಮತ್ತು ಮಾಹಿತಿ ತಂತ್ರಜ್ಞಾನದ ಬಗ್ಗೆ. ಎಸ್ ಹಾಗಾದರೆ ವೀಕ್ಷಕರೇ, ನೇರವಾಗಿ TH ಮುಸ್ಕಾನ್ ಅವರ ಮಾತುಗಳನ್ನು ಕೇಳೋಣ ಬನ್ನಿ. ಎಲ್ಲರಿಗೂ ಶುಭ ಸಂಜೆ. ಇಂದು ನಾನು ಸಮೂಹ ಮಾಧ್ಯಮಗಳು ಮತ್ತು ಮಾಹಿತಿ ತಂತ್ರಜ್ಞಾನದ ಬಗ್ಗೆ ಒಂದೆರಡು ಮಾತನ್ನು ಆಡಲು ಇಚ್ಛಿಸುತ್ತೇನೆ. ಒಂದು ದೇಶದ ಶಕ್ತಿ ಸಮಸ್ಯೆ ಇಲ್ಲದಿರುವುದರಲ್ಲಿ ಇಲ್ಲ, ಆ ಸಮಸ್ಯೆಗಳನ್ನು ಎದುರಿಸುವ ಧೈರ್ಯದಲ್ಲಿದೆ. ಒಂದು ದೇಶದಲ್ಲಿ ಸಮಸ್ಯೆಗಳು ಇರುವುದರಿಂದ ಆ ದೇಶ ದುರ್ಬಲವಾಗುವುದಿಲ್ಲ, ಆದರೆ ಆ ಸಮಸ್ಯೆಗಳನ್ನು ನಾವು ನೋಡದಂತೆ ನಟಿಸಿದರೆ ಅಥವಾ ಅಡಗಿಸಿಟ್ಟರೆ ಆಗ ದೇಶ ನಿಜವಾಗಿಯೂ ದುರ್ಬಲವಾಗುತ್ತದೆ. ಭ್ರಷ್ಟಾಚಾರ ಮತ್ತು ಅನ್ಯಾಯದಂತಹ ತಪ್ಪುಗಳು ನಡೆದಾಗ ನಾವು ಮೌನವಾಗಿದ್ದರೆ ಆ ತಪ್ಪುಗಳು ಮುಂದುವರಿಯಲು ನಾವೇ ಅವಕಾಶ ಮಾಡಿಕೊಟ್ಟಂತೆ ಆಗುತ್ತದೆ. ಹಾಗಾಗಿ ನಾವು ಸಮಸ್ಯೆಗಳನ್ನು ಗುರುತಿಸಿ ಪ್ರಶ್ನೆ ಕೇಳದಿದ್ದರೆ ನಮ್ಮ ದೇಶ ಎಂದಿಗೂ ಅಭಿವೃದ್ಧಿ ಹೊಂದಲು ಸಾಧ್ಯವಿಲ್ಲ.
ಸಮೂಹ ಮಾಧ್ಯಮದಲ್ಲಿ ರೇಡಿಯೋ, ಟಿವಿ, ದಿನಪತ್ರಿಕೆ ಇತ್ಯಾದಿ ಇದೆ. ಇದು ಜನಸಾಮಾನ್ಯರು ಮತ್ತು ಸರ್ಕಾರದ ನಡುವೆ ಸೇತುವೆಯಂತೆ ಕೆಲಸ ಮಾಡುತ್ತದೆ. ಸಮಸ್ಯೆಗಳು ಸುದ್ದಿಯಾದಾಗ ಮಾತ್ರ ಪರಿಹಾರಗಳು ಶುರುವಾಗುತ್ತದೆ. ಉದಾಹರಣೆಗೆ ನಮ್ಮ ಸಂತೆಕಟ್ಟೆಯ ರಸ್ತೆಯನ್ನೇ ನೋಡಿ. ಈ ರಸ್ತೆಯ ಕೆಲಸ ಶುರುವಾಗಿ ತುಂಬ ಸಮಯವಾಗಿದೆ, ಆದರೆ ಇನ್ನೂ ಮುಗಿಲಿಲ್ಲ. ಇದು ಕೇವಲ ರಸ್ತೆಯ ವಿಷಯವಲ್ಲ, ಇದು ಜನರ ಬದುಕಿನ ವಿಷಯ. ಪ್ರತಿದಿನ ರೋಗಿಗಳು ಆಸ್ಪತ್ರೆಗೆ ಹೋಗಲು ಕಷ್ಟಪಡುತ್ತಾರೆ ಮತ್ತು ವಿದ್ಯಾರ್ಥಿಗಳು ಶಾಲೆಗೆ ಹೋಗಲು ಪರದಾಡುತ್ತಿದ್ದಾರೆ. ಮಾಧ್ಯಮಗಳು ಇಂತಹ ನಿಜವಾದ ಕಷ್ಟಗಳನ್ನು ಎತ್ತಿ ತೋರಿಸಿದಾಗ ಮಾತ್ರ ಅಧಿಕಾರಿಗಳು ಕೆಲಸ ಮಾಡುತ್ತಾರೆ. ಆಗ ಮಾತ್ರ ನಿಜವಾದ ಅಭಿವೃದ್ಧಿ ಸಾಧ್ಯವಾಗುತ್ತದೆ. ಆದರೆ ಇಂದು ಮಾಧ್ಯಮಗಳು ಇಂತಹ ನಿಜವಾದ ಸಮಸ್ಯೆಗಳ ಬಗ್ಗೆ ಹೆಚ್ಚು ಮಾತನಾಡುತ್ತಿಲ್ಲ. ಅವರು ಇದರ ಬಗ್ಗೆ ಹೆಚ್ಚು ಗಮನ ಪಡುತ್ತಿಲ್ಲ. ಅವರಿಗೆ ಬೇಕಂತೆ ನಾವು ಈ ಸಮಸ್ಯೆಗಳ ಬಗ್ಗೆ ಹೆಚ್ಚು ನೋಡಿಕೊಳ್ಳಬೇಕು ಮತ್ತು ಅವರು ಅಭಿವೃದ್ಧಿಯ ಬಗ್ಗೆ ಮಾತನಾಡುವ ಬದಲು ಸಮಾಜದಲ್ಲಿ ಧರ್ಮದ ಹೆಸರಿನಲ್ಲಿ ಭೇದ ಭಾವ ಮಾಡುವುದನ್ನು ಹೆಚ್ಚು ತೋರಿಸುತ್ತಾರೆ. ಇದರಲ್ಲಿ ಜನರ ಒಗ್ಗಟ್ಟು ಕಡಿಮೆಯಾಗುತ್ತಿದೆ. ಯಾವಾಗ ಮಾಧ್ಯಮಗಳು ಜನರ ಕಣ್ಣೀರನ್ನು ತೋರಿಸುವುದಿಲ್ಲವೋ ಆಗ ಜನರು ಅನಿವಾರ್ಯವಾಗಿ ಬೀದಿಗೆ ಬಂದು ಪ್ರತಿಭಟನೆ ಮಾಡಬೇಕಾಗುತ್ತದೆ. ತಮ್ಮ ಕಷ್ಟಗಳು ಯಾರಿಗೂ ಕೇಳುತ್ತಿಲ್ಲ ಎಂದಾಗ ಜನರು ಪ್ರತಿಭಟನೆ ದಾರಿ ಹಿಡಿಯಬೇಕಾಗುತ್ತದೆ. ಹಾಗಾಗಿ ನಾವು ಮಾಧ್ಯಮಗಳು ತಮ್ಮ ಕೆಲಸವನ್ನು ಮಾಡಬೇಕು ಮತ್ತು ಇಂತಹ ಸರಿಯಾದ ಕಷ್ಟಗಳಿಗೆ ಪರಿಹಾರವನ್ನು ಮಾಡಬೇಕು ಮತ್ತು ಇದಕ್ಕೆ ಪರಿಹಾರ ನಮ್ಮ ಜವಾಬ್ದಾರಿಯಲ್ಲಿದೆ. ಮಾಧ್ಯಮಗಳು ಸತ್ಯವನ್ನು ಹೇಳಬೇಕು ಮತ್ತು ನಾವು ಸತ್ಯದ ಪರವಾಗಿ ಇರಬೇಕು. ನಾವು ಯಾವಾಗಲೂ ಏಕೆ ಎಂದು ಪ್ರಶ್ನಿಸುವುದನ್ನು ನಿಲ್ಲಿಸಬಾರದು. ಸಮಾಜದಲ್ಲಿ ಎಲ್ಲವೂ ಸರಿಯಾಗಿದೆ ಎಂದು ಸುಳ್ಳು ಹೇಳುವುದು ದೇಶಭಕ್ತಿಯಲ್ಲ. ನಾವು ನಮ್ಮ ದೇಶದ ಸಮಸ್ಯೆಗಳನ್ನು ಅರಿತುಕೊಂಡು ಅವುಗಳನ್ನು ಪರಿಹರಿಸಲು ಪ್ರಯತ್ನಿಸುವುದೇ ನಿಜವಾದ ದೇಶಭಕ್ತಿ. ಏಕೆಂದರೆ ನ್ಯಾಯ ಎನ್ನುವುದು ಕೇವಲ ಪುಸ್ತಕದಲ್ಲಿರುವ ಪದವಲ್ಲ, ಅದು ಕೇಳಿಸಲೇಬೇಕಾದ ಒಂದು ಧ್ವನಿ. ಯಾವಾಗ ಜನರು ಅದನ್ನು ಹೇಳ್ತಾರೆ, ಮಾಧ್ಯಮಗಳು ಅದನ್ನು ನಿಜವಾಗಿ ಮಾಡ್ತಾರೆ, ಆಗ ನಮಗೆ ಇದು ನ್ಯಾಯ ಸಿಗ್ತದೆ ಮತ್ತು ಸಮಸ್ಯೆಗಳನ್ನು ಬಚ್ಚರಿಸುವ ದೇಶ ನಮಗೆ ಬೇಡ. ಸಮಸ್ಯೆಗಳನ್ನು ಗೆದ್ದು ಬೆಳೆಯುವ ಭಾರತ ನಮ್ಮದಾಗಲಿ. ಧನ್ಯವಾದ. ಮುಸ್ಕಾನ್ ಅವರೇ, ಏನಾದರೂ ಡೌಟ್ ಇತ್ತಾ ಮಾತಾಡುವಾಗ? ಏನೂ ಇಲ್ಲ. ಓಕೆ, ಹಾಗಾದರೆ ನೇರವಾಗಿ ಜಡ್ಜಸ್ ಕಮೆಂಟ್ ಅನ್ನು ಕೇಳುವ. ಹೌದು. ಎಸ್, ಅಲ್ವಿನ್ ದಂತಿ ಸರ್, ಮುಸ್ಕಾನ್ ಅವರ ಮಾತುಗಳಿಗೆ ನಿಮ್ಮ ತೀರ್ಪು ಹೇಗೆ ಅನಿಸ್ತದೆ? ಈ ರೌಂಡ್ಗೆ ಬರ್ತೀರಂತೇಳಿ ಯೋಚನೆ ಮಾಡಿದ್ದೀರಾ? ಹೋಪ್ ಇತ್ತು ಸ್ವಲ್ಪ. ಸೊ ಒಳ್ಳೆಯ ಟಾಪಿಕನ್ನು ಸೆಲೆಕ್ಟ್ ಮಾಡಿದ್ದೀರಿ. ಮಾಧ್ಯಮಗಳು ಯಾವುದನ್ನು ಮುಚ್ಚಿಡ್ತವೆ, ಯಾವುದನ್ನು ಮುಚ್ಚಿಡಬಾರದು, ಯಾವುದನ್ನು ತೋರಿಸಬೇಕು, ಎತ್ತಿ ಬೆಂಬಲ ಕೊಡಬೇಕು, ಯಾವುದರ ಹಿಂದೆ ಹೋಗಬೇಕು. ಮತ್ತೊಂದು ಖುಷಿಯಾದಂಥ ವಿಚಾರ ಅಂತ ಹೇಳಿದರೆ, ನಾವು ಎಲ್ಲದಕ್ಕೂ ಕೂಡ ರಾಜಕೀಯ ಮುಖಂಡರಿಗೆ ಮತ್ತು ಧಾರ್ಮಿಕ ಮುಖಂಡರಿಗೆ ಎಸ್ ಸರ್, ಓಕೆ ಸರ್, ಎಸ್ ಸರ್, ಓಕೆ ಸರ್ ಅಂತ ಹೇಳ್ತೇವೆ. ಅದರ ಬದಲಿಗೆ ನೀವೇನು ಹೇಳಿದ್ರಿ, ವೈ ಆ್ಯಂಡ್ ಹೌ, ಯಾಕೆ, ಹೇಗೆ ಎಂಬ ಪ್ರಶ್ನೆಗಳನ್ನು ಕೇಳಬೇಕು. ಯಾಕೆ ಇದು ಹೀಗೆ ಆಗಬೇಕು, ಯಾಕೆ ಹೀಗೆ ಆಗಬೇಕು ಅಂತೇಳಿ ಪ್ರಶ್ನೆ ಯಾವಾಗ ಕೇಳ್ತೇವೋ ನಾಗರಿಕರು, ಸಿಟಿಸನ್ಸ್ ಆಫ್ ಇಂಡಿಯಾ, ಸಿಟಿಸನ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ನೇಷನ್, ಈ ರಾಜ್ಯದ, ಈ ಜಿಲ್ಲೆಯ ವ್ಯಕ್ತಿಗಳು, ಸಂತೆಕಟ್ಟೆ ರೋಡ್ ಯಾಕೆ ನೀವು ಇನ್ನೂ ಕಂಪ್ಲೀಟ್ ಮಾಡಲಿಲ್ಲ, ಯಾರು ಕೇಳಿದ್ದಾರೆ ಹೇಳಿ? ನೀವು ಅದೇ ಮಾರ್ಗವಾಗಿ ಹೋಗುವುದಾ? ಹೌದು, ಅದೇ ಮಾರ್ಗ. ನಮಗೆ ನಿಮ್ಮದು ಪ್ಲೇಸ್ ಯಾವುದು? ಹೂಡೆ. ಅಲ್ಲ, ನೀವು ಹೂಡೆಯಿಂದ ಎಲ್ಲಿಗೆ ಹೋಗುವುದು? ಉಡುಪಿ ಅಲ್ಲಿಗೆ ಹೋಗಬೇಕಾದ್ರೆ ಅದೇ ದಾರಿ. ಯಾವಾಗಲೂ ಬೇರೆ ದಾರಿ ಇಲ್ಲ. ಯಾವಾಗಲೂ ಅಲ್ಲಿ ಟ್ರಾಫಿಕ್ ಇರುತ್ತೆ. ಹೌದು, ಅಪಘಾತ ಎಲ್ಲ ಆಗ್ತದೆ, ತುಂಬ ಇದೆ. ಓಕೆ, ಅದರಿಂದ ಮುಂದೆ ಬಂದರೆ ನಿಮಗೆ ಇಲ್ಲಿ ಅಂಬಲ್ಪಾಡಿಯಲ್ಲಿ, ಹೌದು, ಅದಕ್ಕಿಂತ ಮುಂದೆ ಬಂದರೆ ಕಟ್ಪಾಡಿಯಲ್ಲಿ. ಸೊ ಈ ಸಮಸ್ಯೆಗಳನ್ನು ಯಾರೂ ಎತ್ತಿ ತೋರಿಸುವುದಿಲ್ಲ ನಿಮ್ಮ ಪ್ರಕಾರ. ಓಕೆ, ನಿಮ್ಮ ಮದರ್ ಟಂಗ್ ಯಾವುದು? ಉರ್ದು. सो सुबह से शाम तक उर्दू ही बोलते हैं आप? हाँ, उर्दू. स्कूल में इंग्लिश. ಸೊ ಕನ್ನಡದ ಉಚ್ಚಾರಗಳು ಸ್ಪಷ್ಟವಾಗಿಲ್ಲ.
ಓಕೆ, ಅದು ಕಷ್ಟ ನಿಮಗೆ. ಹೌದು, ಟ್ರೈ ಮಾಡಿದ್ದೇನೆ ಸರ್. ನಾನು ನಿಮಗೆ ಹೇಳಿದ್ದೇನೆ, ಇದರ ಮೊದಲು ಕೂಡ ಹೇಳಿದ್ದೇನೆ, ಯು ಟಿ ಖಾದರ್ ಅವರು ನಮ್ಮ ಸ್ಪೀಕರ್ ಆಗಿ ಅವರ ಮದರ್ ಟಂಗಿನ ಹಾಗೆ ಕನ್ನಡ ಮಾತನಾಡ್ತಾರೆ. ಅದು ಹಾಗೆ ಆಡುಭಾಷೆ ಅಂತ ಹೇಳೋದು ಹಾಗೆ, ಅದು ಮೆಚ್ಕೊಳ್ಳುವಂಥದ್ದು. ನಿಮ್ಮ ಕಾನ್ಫಿಡೆಂಟ್ಗೆ 100 ಮಾರ್ಕ್. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಅವಿನಾಶ್ ಸರ್, ಮುಸ್ಕಾನ್ ಅವರ ಮಾತುಗಳಿಗೆ ನಿಮ್ಮ ತೀರ್ಪು. ಮುಸ್ಕಾನ್ ಅವರೇ, ನೀವು ಎಷ್ಟನೇ ಕ್ಲಾಸು ಮತ್ತು ಶಾಲೆಯ ಹೆಸರು? ನಾನು 10th ತರಗತಿ ಸರ್, ಸಾಲಿಹಾತ್ ಇಂಗ್ಲೀಷ್ ಮೀಡಿಯಂ ಶಾಲೆ. ಓಕೆ, ಫೈನ್. ಕನ್ನಡ ನಿಮಗೆ 1ನೇ ಕ್ಲಾಸಿಂದನೇ ಇತ್ತಾ? ಹೌದು, ಇತ್ತಲ್ವಾ? ಸೆಕೆಂಡ್ ಲ್ಯಾಂಗ್ವೇಜ್ ಇತ್ತು. ಓಕೆ, ಈಗ ನಿಮ್ಮ ಮಾತಿಗೆ ಬರೋದಾದರೆ ಓವರಾಲ್ ಫ್ಲೋ ಇದೆ ನಿಮ್ಮ ಮಾತಲ್ಲಿ. ಒಂದು ವಿಷಯದ ಬಗ್ಗೆ ನೀವೊಂದು ಮಾತಾಡಬೇಕು ಅಂತಂದರೆ ನೀಟಾಗಿ ಮಾತಾಡ್ತೀರಾ, ಆ ಕಾನ್ಫಿಡೆನ್ಸ್ ನಿಮಗಿದೆ, ನಿಮಗೆ ಫ್ಲೋ ಕೂಡ ಬರ್ತದೆ. ದಟ್ಸ್ ದ ಫಸ್ಟ್ ಪಾಯಿಂಟ್. ಸೆಕೆಂಡ್, ನಂಗೆ ಅನಿಸಿದ್ದು ಮುಖದಲ್ಲಿ ನಿಮ್ಮ ಬಾಡಿ ಮೂಮೆಂಟ್ಸ್ ಇದೆ, ಮೈಕ್ ಹಿಡ್ದಿರೋ ರೀತಿ ಸರಿ ಇದೆ, ನಿಮ್ಮ ಲೆಫ್ಟ್ ಹ್ಯಾಂಡ್ ಕೂಡ ಆಗಾಗ ಯಾವಾಗ ಬೇಕು ಆಗ ಮೂಮೆಂಟ್ ಆಗುತ್ತೆ. ಹಾಗೆ ನಿಮ್ಮ ಮುಖದಲ್ಲಿ ಕೂಡ ಸ್ವಲ್ಪ ಭಾವ ಇರಲಿ ಅಂತ, ಆಯಿತಾ? ಮುಖ ಕೂಡ ಸ್ವಲ್ಪ ಮೂಮೆಂಟ್ ಆಗಲಿ. ದ್ಯಾಟ್ ಬ್ರಿಂಗ್ಸ್ ಮೋರ್ ಇಂಪ್ಯಾಕ್ಟ್ ಟು ಯುವರ್ ಟಾಕಿಂಗ್ ಸ್ಟೈಲ್. Yes, okay, sir. Am I right? Yes, expressions are very important. Yeah. Did you feel that? Yes. Okay. ಆಮೇಲೆ ಅದೇ ಸರ್ ಹೇಳಿದ ಹಾಗೆ ಕೆಲವು ಪದಗಳ ಮೇಲೆ ನೀವು ಉಚ್ಚಾರದ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಅದು ನಿಮಗೆ ಆಫ್ಕೋರ್ಸ್ ಈ ವೇದಿಕೆ ಅಲ್ಲದೇ ಇದ್ದರೂ ಕೂಡ ನಿಮಗೆ ಮುಂದಕ್ಕೆ ಅದು ತುಂಬ ಬೇಕಾಗುತ್ತೆ. ಸೊ ಅದ್ರ ಮೇಲೆ ನೀವು ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ನೋಬಡಿ ಈಸ್ ಪರ್ಫೆಕ್ಟ್ ಹಿಯರ್. Nobody is perfect. So but we do practice, no, definitely ಅದು ನಮಗೆ ಖಂಡಿತ ಒಲ್ದೇ ಒಲಿತದೆ. ಆಮೇಲೆ ಬಾಡಿ ಮೂಮೆಂಟ್ಸ್ ಬಗ್ಗೆ ನಾನು ಹೇಳಿದೆ. ಈ ಸೆಂಟೆನ್ಸಸ್ ಎಂಡ್ ಮಾಡುವಾಗ ಸಿಸ್ಟರ್ ಅದೊಂದು ಆಗುತ್ತಿದೆ, ಕಡಿಮೆ ಆಗುತ್ತಿದೆ, ಮಾಡಬೇಕಾಗುತ್ತದೆ ಅಂತ ನೀವು ನೋಡಿ, ಎಂಡ್ ಆಗುವಾಗ ಎಲ್ಲ ಎಂಡಿಂಗ್ಸ್ ಕೂಡ ಸೇಮ್ ಟೋನಲ್ಲಿತ್ತು. ಓಕೆ ಸರ್. ಓಕೆನಾ? all the sentences were ending in the same tone. So if you can change the tone, I will definitely try, sir. I will work on it. Please work on it. Otherwise ನಿಮಗೆ ಮಾತಾಡುವ ಸ್ಕಿಲ್ ಇದೆ, ನೀವು ಚಂದ ಪ್ರೆಸೆಂಟ್ ಮಾಡ್ತೀರಿ, ಸ್ವಲ್ಪ ಪ್ರಾಕ್ಟೀಸ್ನ ಅವಶ್ಯಕತೆ ಇದೆ. ಇದು ಎಲ್ರಿಗೂ ಬೇಕು. Yes sir, definitely ಮಾಡ್ತೇನೆ. Wishing you all the best. Yes. Thank you so much. ಮುಸ್ಕಾನ್ ಅವರೇ, ಮುಂದಿನ ಸುತ್ತಿಗೆ ಸೆಲೆಕ್ಟ್ ಆಗ್ತೀರಿ ಅಂತ ಅನಿಸ್ತಿದೆಯಾ ಅಥವಾ ವೇಟಿಂಗಲ್ಲಿ ಇರ್ತೀರಿ ಅಂತ ಅನಿಸ್ತಿದೆಯಾ? ಏನು ಅನಿಸ್ತಾ ಇದೆ? ಏನು ಡಿಸಿಷನ್ ಕೊಟ್ಟರೆ ನನಗೆ ಏನು ಡೌಟ್ ಇಲ್ಲ, ಏನಿಲ್ಲ. ಆದರೆ ನಾನು ಪ್ರಯತ್ನ ಮಾಡ್ತೇನೆ, ಇನ್ನೂ ಒಂದು ಚಾನ್ಸ್ ಕೊಟ್ಟರೆ. ಎಸ್, ಹಾಗಾದರೆ ಅಲ್ವಿಂದಾಂತಿ ಸರ್, ಮುಸ್ಕಾನ್ ಅವರು ಮುಂದಿನ ಸುತ್ತಿಗೆ ಸೆಲೆಕ್ಟ್ ಆಗಿದ್ದಾರಾ ಅಥವಾ ವೇಟಿಂಗ್ ಲಿಸ್ಟ್ನಲ್ಲಿ ಇರ್ತಾರಾ? ಸೊ ಇದನ್ನೆಲ್ಲ ಓವರ್ಕಮ್ ಆಗ್ಬೋದು. ನೀವು ನಿಮ್ಮಲ್ಲಿ ಮಾತನಾಡುವ ಪೊಟೆನ್ಷಿಯಾಲಿಟಿ ಇದೆ, ಮತ್ತು ಹೇಗೆ ಬೇಕಾದರೆ ಆಗಲಿ ನಾವು ಮಾತಾಡ್ತೇವೆ ಎಂಬ ಕಾನ್ಫಿಡೆನ್ಸ್ ಇದೆ. ಸೊ ಯು ಕ್ಯಾನ್ ಡೂ ಇಟ್. ಸೊ ನಿಮ್ಮನ್ನು ವೆಯ್ಟಿಂಗ್ನಲ್ಲಿ ಇಡ್ತೇವೆ. ನಮ್ಮ ಸ್ಟುಡಿಯೋದವರು ನಿಮಗೆ ಕೂಡಲೇ ಕಾಂಟ್ಯಾಕ್ಟ್ ಮಾಡ್ತಾರೆ. ಯು ಮೇ ಗೆಟ್ ಗುಡ್ ನ್ಯೂಸ್. ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಹೋಪ್ಸನ್ನು ಬಿಡಲಿಕ್ಕಿಲ್ಲ, ವೇಟಿಂಗ್ ಲಿಸ್ಟ್ನಲ್ಲಿ ಇದ್ದೀರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಮುಸ್ಕಾನ್ ಅವರು ವೇಟಿಂಗ್ ಲಿಸ್ಟ್ನಲ್ಲಿದ್ದಾರೆ. ಹಾಗಾದರೆ ಮುಂದಿನ ಸ್ಪರ್ಧಿ ನೇರವಾಗಿ ಮುಂದಿನ ಸುತ್ತಿಗೆ ಆಯ್ಕೆ ಆಗ್ತಾರಾ, ವೇಟಿಂಗ್ ಲಿಸ್ಟ್ನಲ್ಲಿ ಇರ್ತಾರಾ ಅನ್ನೋದನ್ನು ನೋಡಬೇಕು. ಅದಕ್ಕಿಂತ ಮೊದಲು ಎಸ್ ಅಲ್ವಿಂದಾಂತಿ ಸರ್, ಸಾರ್ವಜನಿಕವಾಗಿ ಭಾಷಣ ಮಾಡುವಂತಹ ನೆಲೆಯಲ್ಲಿ ಒಬ್ಬ ಭಾಷಣಕಾರನ ಡ್ರೆಸ್ ಸೆನ್ಸ್ ಅನ್ನುವಂಥದ್ದು ಎಷ್ಟು ಮುಖ್ಯವಾಗಿರ್ತದೆ ಮತ್ತು ಯಾವ ರೀತಿಯಾಗಿ ಇರಬೇಕು ಅನ್ನುವಂಥ ವಿಚಾರದ ಕುರಿತಾಗಿ ಒಂದು ಟಿಪ್ಸ್ ಬೇಕು ಸರ್. ಈಗ ಮಾತನಾಡುವವರೆಲ್ಲ ಛದ್ಮವೇಷದವರು ಬೇರೆ ಬೇರೆ ವೇಷ ಹಾಕ್ಕೊಂಡು ಮಾತನಾಡ್ತಾರೆ. ನಾವು ನಮ್ಮ ನೆಲೆಯಲ್ಲಿ ಹೇಳೋದಾದರೆ ಅದು ನಮ್ಮ ಅಭಿವ್ಯಕ್ತದಲ್ಲಿರಬಹುದು, ಸಾರ್ವಜನಿಕವಾಗಿ ಮಾತನಾಡುವವರು ಇರಬಹುದು, ಶಿಕ್ಷಕರ ರಕ್ಷಕರ ಸಭೆಯಲ್ಲಿ ಮಾತನಾಡೋರು ಇರ್ಬೋದು, ಸಾರ್ವಜನಿಕ ರ್ಯಾಲಿಯಲ್ಲಿ ಮಾತಾಡಿರಬಹುದು, ಧಾರ್ಮಿಕ ಸಭೆಗಳಲ್ಲಿ ಮಾತನಾಡೋರು ಇರ್ಬೋದು. ಡ್ರೆಸ್ ಸೆನ್ಸ್ ಎಂಬುದು 50% ವ್ಯಾಲಿಡ್. 50% ಮಾತು, 50% ಡ್ರೆಸ್. ಸೊ ನಮ್ಮ ಡ್ರೆಸ್ ನಮ್ಮ ಭಾಷಣಕ್ಕೆ ತೊಂದರೆ ಆಗಬಾರದು. ಅಲ್ಲೊಂದು ಕೂಲರ್ ಇದೆ, ಫ್ಯಾನ್ ಇದೆ, ನಿಮ್ಮ ಕೂದಲು ರಟ್ಟುತ್ತದೆ, ನೀವು ಗಡಿ ಕೂದಲು ಸರಿ ಮಾಡ್ತೀರಿ, ಇರಬಾರದು. ಶಾಲು ನಿಮಗೆ ಡಿಸ್ಟರ್ಬೆನ್ಸ್ ಆಗಬಾರದು. ವೇದಿಕೆಯವರು ಸ್ವಾಗತ ಮಾಡಲಿಕ್ಕೆ ಹಾಕಿದಂಥ ಶಾಲು, ನಿಮ್ಮ ಚೂಡಿದಾರ್ನ ಶಾಲು, ನಿಮ್ಮ ಲೆಹೆಂಗದ್ದು ಶಾಲು, ಈಗ ಒಂದೊಂದು ಡ್ರೆಸ್ ಉಂಟು, ಇಲ್ಲಿಂದ ಶುರುವಾಗಿ ಇಲ್ಲಿ ಬಂದು ಇಲ್ಲಿ WN ಬರುತ್ತೆ, ನನಗೆ ಅದೆಲ್ಲ ಬರೋಲ್ಲ. ಅದು ನಿಮಗೆ ಉಪದ್ರ ಕೊಡಬಾರದು. ನಿಮ್ಮ ಡ್ರೆಸ್ ನೀವು ಆಡುವ ಆಟಕ್ಕೆ ಉಪದ್ರ ಕೊಡಬಾರ್ದು. ಓಕೆ, ನೀವು ಕಬಡ್ಡಿ ಆಡೋದಾದರೆ ನೀವು ಲೂಸ್ ಡ್ರೆಸ್ ಆಗಿದ್ದರೆ ಡ್ರೆಸ್ ಮುಟ್ಟಿದ್ರು ಔಟ್ ಆಗುತ್ತಾನೆ, ಹೌದಾ ತಾನೆ? ಸೊ ಯಾವುದೇ ನಾವು ಮಾಡುವಂಥ
ಚಲನವಲನಕ್ಕೆ ನಮ್ಮ ಡ್ರೆಸ್ ತೊಂದರೆ ಆಗಬಾರ್ದು. ಭಾಷಣಕ್ಕಂತೂ ಡ್ರೆಸ್ನಲ್ಲಿ ಏನು ಬರೆದಿರಬಾರ್ದು. ಮೈ ಡ್ಯಾಡ್ ಈಸ್ ಮೈ ATM. ನೀವು ಅದನ್ನು ಇಟ್ಕೊಂಡು ನೀವು ಮಾತನಾಡೋದಾದರೆ ಜನರು ಇದನ್ನು ಓದ್ತಾರೆ. ಇಲ್ಲಿ ಈಗ ಎಲ್ಲ ಸ್ಲೋಗನ್ಸ್ ಎಲ್ಲ ಇದ್ದಾರಲ್ವ. ಹೌದು, ಐ ಆಮ್ ಯುವರ್ ಅಮ್ಮೇರ್ ಅಂತೇಳಿ ಒಂದು T-ಶರ್ಟ್ ನೋಡಿದೆ. ಅವ ಸಿಂಗಿಂಗಿಗೆ ಬಂದು ಮಾಡಿದ್ದಾನೆ, ಭಾಷಣ ಮಾಡಲಿಕ್ಕೆ ಸಿಂಗಿಂಗಿಗೆ ಬಂದಿದ್ದಾನೆ. ನಾನು ಜಡ್ಜ್, ನಾನು ಅದೇ ನೋಡ್ತಿದ್ದೆ, ಐ ಆಮ್ ಯುವರ್ ಅಮ್ಮೇರ್. ಅವನ ಹಾಡುವ ಇದರಲ್ಲಿ ನಾನು ಆ ದಾಟಿಯಲ್ಲಿ ಐ ಆಮ್ ಯುವರ್ ಅಮ್ಮೇರ್. ಅದು ಡಿಸ್ಟರ್ಬ್ ಆಗುತ್ತೆ. ಸೊ ನಿಮ್ಮ ಡ್ರೆಸ್ನಲ್ಲಿ ಯಾವುದೇ ಸ್ಲೋಗನ್ಸ್ಗಳು ಇರಬಾರ್ದು, ಅದು ಓಪನ್ ಆಗಿ ಇರಬಾರ್ದು. ನೀವು ಜಿಮ್ಮಿಗೆ ಹೋಗುವ ಡ್ರೆಸ್ಸನ್ನು ಭಾಷಣಕ್ಕೆ ಹಾಕಿದರೆ ಹೇಗೆ? ನೀವು ATM ಲೂಟ್ಲಿಕ್ಕೆ ಬಂದಾಗ ಎಲ್ಲ ಹಾಕ್ಕೊಂಡು ನೀವು ಭಾಷಣ ಮಾಡಿದರೆ ಹೇಗೆ? ಸೊ ಹಿಪ್ಹಾಪ್ನಲ್ಲಿ ಇದರಲ್ಲೆಲ್ಲ ಸಿಂಗಿಂಗ್ ಎಲ್ಲ ಬರ್ತಾ ಇರೋದು ಅದಕ್ಕೆ ಸೂಕ್ತ. ನಮ್ಮ ಡ್ರೆಸ್ ಎಂಬುದು ಆ ವೇದಿಕೆಗೆ ಚಂದದ ಬಣ್ಣ ಇರಬೇಕು, ಹೆಚ್ಚಿನ ವಿನ್ಯಾಸ ಅದರಲ್ಲೆಲ್ಲ ಇರಬಾರ್ದು. ನಿಮ್ಮ ಡ್ರೆಸ್ ನಿಮಗೆ 50% ಪೂರಕವಾಗಿರಬೇಕು. 50% ಈಸ್ ಯುವರ್ ಡ್ರೆಸ್, 50% ಈಸ್ ಯುವರ್ ಪ್ರೆಸೆಂಟೇಷನ್. ದಟ್ಸ್ ಆಲ್. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗಾದರೆ ವೀಕ್ಷಕರೇ, ಮುಂದಿನ ಸ್ಪರ್ಧೆಯನ್ನು ನೇರವಾಗಿ ಬರಮಾಡಿಕೊಳ್ಳೋಣ. ನಮ್ಮ ಮುಂದಿನ ಸ್ಪರ್ಧಿ ವೈಷ್ಣವಿ ಸಂತೋಷ್ ಗಾಂವ್ಕರ್. ವೈಷ್ಣವಿ ಅವರೇ, ಹೇಗಿದ್ದೀರಿ? ಐ ಆಮ್ ಫೈನ್ ಸರ್, ನೀವು ಹೇಗಿದ್ದೀರಿ? ನಾನು ಫೈನ್. ಓಕೆ, ಈಗ ದ್ವಿತೀಯ ಸುತ್ತಿಗೆ ಸೆಲೆಕ್ಟ್ ಆಗಿದ್ದೀರಿ, ಹೇಗನಿಸ್ತಾ ಇದೆ? ನನಗೆ ತುಂಬ ಖುಷಿ ಆಗ್ತಾ ಇದೆ. ಲೈಕ್ ಅಂದರೆ ಈಗ ಸದ್ಯ ಎಕ್ಸಾಮ್ಸ್ ನಡೀತಾ ಇತ್ತು, ಮತ್ತು ನನಗೆ ಪ್ರೋಗ್ರಾಮ್ ಇದೆ, ಡ್ಯಾನ್ಸ್ ಪ್ರೋಗ್ರಾಮ್ ಇದೆ. ಸೊ ನಾನು ಪ್ರಿಪೇರ್ ಮಾಡಲಿಕ್ಕೆ ಅಂದರೆ 10 ಗಂಟೆ ಮನೆಗೆ ಬರ್ತಿದ್ದೆ. ಮತ್ತು ಇದು ಕಾಂಪಿಟೇಷನ್ ಉಂಟಲ್ಲ, ಅಂದರೆ ಇದು ಆಡಿಷನ್ ರೌಂಡ್, ಅಂದರೆ ಟಿ ವಿಯಲ್ಲಿ ಬರ್ತಾ ಇದ್ದೇನೆ. ಸೊ ಸ್ವಲ್ಪ ಹೀಗೆ ಇಂಪಾರ್ಟೆನ್ಸ್ ಉಂಟಲ್ಲ ಇದಕ್ಕೆ. ಹೌದು, ಲೈಕ್ ಜಾಸ್ತಿ ಇಂಪಾರ್ಟೆನ್ಸ್ ಉಂಟು ಇದಕ್ಕೆ. ಸೊ ಮಧ್ಯದಲ್ಲಿ ಟೈಮ್ ಸಿಕ್ಕಿದಾಗ ಎಲ್ಲದರ ಜೊತೆ ಅಭಿವ್ಯಕ್ತಕ್ಕೂ ಟೈಮ್ ಕೊಡ್ತಾ ಇದ್ದೀರಿ. ಓಕೆ, ಹಾಗಾದ್ರೆ ಇವತ್ತಿನ ಏನು ಸಮಸ್ಯೆಯನ್ನು ಇವತ್ತು ಪ್ರಸ್ತುತಪಡಿಸಲಿಕ್ಕಿದ್ದೀರಿ? ಯಾವ ಸಮಸ್ಯೆ ಬಗ್ಗೆ ಮಾತಾಡ್ತೀರಿ? ಮೀಸಲಾತಿ ಪುನರ್ಚಿಂತನೆ. ಓಕೆ, ಪ್ರಿಪೇರ್ ಆಗಿ ಬಂದಿದ್ದೀರಿ? ಹೌದು. ಹಾಗಾದ್ರೆ ವೀಕ್ಷಕರೇ, ವೈಷ್ಣವಿ ಸಂತೋಷ್ ಗಾಂವ್ಕರ್ ಅವರ ಮಾತುಗಳನ್ನು ಕೇಳೋಣ ಬನ್ನಿ. ಸಮಸ್ಯೆ ರಹಿತ ಬದುಕು ಜೀವನವಲ್ಲ, ಪರಿಹಾರ ಕೊಡುವ ಛಲವೇ ಜೀವನ. ಹೌದು, ಈ 2 ಸಾಲಿನ ಮೂಲಕ ನಾನು ವೈಷ್ಣವಿ ಗಾಂವ್ಕರ್ ನಿಮಗೆ ಈ ದಿನದ ನಮನಗಳನ್ನು ಸಲ್ಲಿಸುತ್ತಾ ಮೀಸಲಾತಿ ಪುನರ್ಚಿಂತನೆ, ಇಂದಿನ ಭಾರತದ ಅವಶ್ಯಕತೆ ಎಂಬ ಗಂಭೀರ ವಿಷಯದ ಕುರಿತು ಕೆಲವು ಮಾತುಗಳನ್ನಾಡಲು ಇಚ್ಛಿಸುತ್ತೇನೆ. ನನ್ನ ಜೀವನದಲ್ಲಿ ನಾನು ಎಂದಿಗೂ ಆಹಾರದ ಕೊರತೆಯಾಗಲಿ, ಆರ್ಥಿಕ ತೊಂದರೆಯಾಗಲಿ, ನಿದ್ದೆಗೆಡುವ ಸಮಸ್ಯೆಗಳಾಗಲಿ ನೋಡಲಿಲ್ಲ. ಆದರೆ ಇದೇ 50-60 ವರ್ಷಗಳ ಹಿಂದೆ ಅಥವಾ ಸ್ವತಂತ್ರ ಪೂರ್ವದ ದಿನಗಳಲ್ಲಿ ನಾನು ಏನಾದರೂ ಜನ್ಮ ತಾಳಿದ್ದರೆ ನಾನು ಈಗಷ್ಟೇ ನುಡಿದ ಮಾತುಗಳು ಎಷ್ಟು ತಪ್ಪಾಗುತ್ತಿತ್ತೋ ಅದು ನನಗೆ ತಿಳಿಯದು. ಹೌದು, ಸ್ವಾತಂತ್ರ್ಯಕ್ಕೂ ಮುನ್ನ ಹಾಗೂ ನಂತರ ನಮ್ಮ ದೇಶದ ಸಾಮಾಜಿಕ ಸ್ಥಿತಿ ತೀವ್ರವಾದ ಜಾತಿ ಆಧಾರಿತ ಅಸಮಾನತೆಯಿಂದ ಕೂಡಿತ್ತು. ಈಗಿನ ಹಾಗೆ CBSE, ICSE ಮಾಧ್ಯಮಗಳ ಶಾಲೆಯಲ್ಲಿ ಓದುವುದು ಬಿಡಿ, ಸರಿಯಾಗಿ ಆ ಅಕ್ಷರಗಳ ಜ್ಞಾನ ಪಡೆಯಲು ಕೂಡ ಕಷ್ಟಕರವಾಗುತ್ತಿತ್ತು. ಕೆಲವೇ ವರ್ಗಗಳಿಗೆ ಮಾತ್ರ ಶಿಕ್ಷಣವೆಂಬ ಭಾಗ್ಯ ಲಭಿಸುತ್ತಿತ್ತು. ಕೊನೆಗೆ 2010ರ ಏಪ್ರಿಲ್ ತಿಂಗಳಿನಲ್ಲಿ 6ರಿಂದ 14 ವರ್ಷದೊಳಗಿನ ಎಲ್ಲ ಮಕ್ಕಳಿಗೂ ಮೀಸಲಾತಿಯ ವ್ಯವಸ್ಥೆಯ ಪ್ರಯೋಜನಗಳು ಸಿಕ್ಕಿತು. ಉಚಿತ ಶಿಕ್ಷಣ ಪಡೆಯುವ ಹಕ್ಕು ಈ ದೇಶದಲ್ಲಿ ಜಾರಿಗೆ ಬಂತು. ಹಾಗಾದರೆ ಮೀಸಲಾತಿಯ ವ್ಯವಸ್ಥೆ ಏಕೆ ಜಾರಿಗೆ ಬಂತು? ಶತಮಾನಗಳ ಕಾಲದಿಂದ ನಡೆದು ಬಂದ ಅವ್ಯವಸ್ಥೆ, ಅನ್ಯಾಯವನ್ನು ಸರಿಪಡಿಸಲು ಶಿಕ್ಷಣ, ಉದ್ಯೋಗ ಹಾಗೂ ಆಡಳಿತ ಕ್ಷೇತ್ರಗಳಲ್ಲಿ ಈ ನಿಮ್ನ ವರ್ಗಗಳಿಗೆ ಪ್ರತಿನಿಧಿತ್ವ ನೀಡಲು ಮೀಸಲಾತಿಯ ವ್ಯವಸ್ಥೆ ಪರಿಹಾರವಾಗಿ ಜಾರಿಗೆ ಬಂತು. ಅದು ಆ ದಿನಗಳಲ್ಲಿ ಅತಿ ಅವಶ್ಯಕವಾಗಿತ್ತು. ಆದರೆ ಈಗ ನೀವೇ ಗಮನಿಸಿ, ನನ್ನ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿ ನನಗೆ ಒಂದು ಕಾಲದ ಪರೀಕ್ಷೆಗಳು ಬರೆಯಲು ಸಾಧ್ಯವಾಗದಲ್ಲಿ ನನಗೆ ಶಿಕ್ಷಕರು ಕೆಲವು ಚಟುವಟಿಕೆಗಳನ್ನು ನೀಡಿ ಅಂಕಗಳನ್ನು ನೀಡಬಹುದು. ಆದರೆ ನಾನು ಆರೋಗ್ಯವಂತೆಯಾದ ಮೇಲೂ ನನಗೆ ಚಟುವಟಿಕೆಯೇ ನೀಡಿ ನಾನು ಪರೀಕ್ಷೆ ಬರೆಯಲು ತಯಾರಿಲ್ಲ ಎಂದು ಹಠ ಹಿಡಿದು ಕುಳಿತರೆ ಯಾರಾದರೂ ನನ್ನ ಪರವಾಗಿ ಸ್ಪಂದಿಸುವರೇ? ಇಲ್ಲ ತಾನೇ? ಅದೇ ರೀತಿ ಅವಕಾಶ ವಂಚಿತ ಎಷ್ಟೋ ಜನರಿಗೆ ಅವಕಾಶ ನೀಡುವ ಮೂಲಕ ಮೀಸಲಾತಿಯು ತಾತ್ಕಾಲಿಕ ಪರಿಹಾರವಾಗಿ ನಮ್ಮ ದೇಶದಲ್ಲಿ ಜಾರಿಗೆ ಬಂದಿತ್ತು. ಆದರೆ ಇಂದು ಅದೇ ಮೀಸಲಾತಿ ಎಂಬ ಮೀಸೆ ದೊಡ್ಡದಾಗಿ ಮಾತ್ರವಲ್ಲದೆ ಆಳವಾಗಿಯೂ ಬೆಳೆದಿದೆ. ಅದಕ್ಕೆ ಒಂದು ಒಳ್ಳೆಯ ಸಲೂನ್ಗೆ ಹೋಗಿ ಉದ್ದವಿದ್ದ ಮೀಸೆಯನ್ನು ಸ್ವಲ್ಪ ಗಿಡ್ಡಗೊಳಿಸಿ ಪೌಡರ್ ಹಾಕಿ ಶೃಂಗಾರ ಮಾಡುವ ಅವಶ್ಯಕತೆ ಈ ದೇಶಕ್ಕಿದೆ. ಪರಿಶ್ರಮದಲ್ಲಿ ಎಂದಿಗೂ ಭೇದ ಭಾವವಿರಬಾರದು ತಾನೇ? ನಾನು ಒಬ್ಬಳು ವಿದ್ಯಾರ್ಥಿನಿಯಾದ ಕಾರಣ ನಾನು ನೋಡಿರುವ ಎಷ್ಟೋ ವಿದ್ಯಾವಂತ ಮಕ್ಕಳು ಮೀಸಲಾತಿ ಎಂಬ ಗೋಡೆಯಾಚೆ ಕಷ್ಟಪಡುತ್ತಿದ್ದಾರೆ.
ಅಂಕಗಳ ವಿಭಜನೆಯಿಂದ ವೈದ್ಯಕೀಯ ಕಾಲೇಜುಗಳಲ್ಲಿ, IIT ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ದಾಖಲಾತಿ ಪಡೆಯುವುದರಲ್ಲಿ ವಿಫಲರಾಗುತ್ತಿದ್ದಾರೆ. ಹೆಚ್ಚು ಅಂಕ ಪಡೆದರೂ ಕಡಿಮೆ ಅಂಕ ಪಡೆದವರಿಗೆ ಆದ್ಯತೆ ಸಿಗುತ್ತಿದೆ. ಇದು ಸರಿಯಲ್ಲ. ಇದು ಮಕ್ಕಳಲ್ಲಿ ನಡೆಯುತ್ತಿರುವ ಅನ್ಯಾಯವಲ್ಲವೇ? ಇದು ಮಕ್ಕಳಲ್ಲಿ ಭೇದ ಭಾವ, ಅಸಮಾಧಾನಕ್ಕೆ ನಾವೇ ಹುಟ್ಟು ಹಾಕುತ್ತಿರುವ ಕಾರಣವಾಗುತ್ತಿದೆ. ನಾವು ಇದರ ಸುಧಾರಣೆ ಮಾಡಿದರೆ ನಮ್ಮ ಧ್ವಜದಲ್ಲಿರುವ ಕೇಸರಿ, ಬಿಳಿ, ಹಸಿರು ಬಣ್ಣಗಳು ಇನ್ನೂ ಹೆಚ್ಚು ಕಂಗೊಳಿಸಬಹುದು. ಮೀಸಲಾತಿ ಪುನರ್ಚಿಂತನೆ ನಮ್ಮ ದೇಶದ ಸಮಸ್ಯೆಗಳಿಗೆ ಪರಿಹಾರವಾಗಲಿ ಎಂಬ ಭರವಸೆಯೊಂದಿಗೆ ನನ್ನ ಮಾತುಗಳನ್ನು ಕೊನೆಗೊಳಿಸುತ್ತಿದ್ದೇನೆ. ಧನ್ಯವಾದಗಳು. ಎಸ್ ವೈಷ್ಣವಿ ಅವರೇ, ಹೇಗನ್ನಿಸ್ತು ಸ್ಪೀಚ್? ಸರಿ ಆಗಲಿಲ್ಲ, ಮಧ್ಯದಲ್ಲಿ ಮಿಸ್ ಆಯಿತು. ಎಲ್ಲಿ ಮಿಸ್ ಆಯಿತು? ಅದು ಲಾಸ್ಟಿಗೆ ಮಿಸ್ ಆಯಿತು. ಅಂದರೆ ಬೆಲ್ ಹೊಡೆದ್ರಲ್ಲ, ಅದು ಅಂದರೆ ಎಲ್ಲ ಇಂಪಾರ್ಟೆಂಟ್ ಇತ್ತು ಸ್ಪೀಚಲ್ಲಿ. ಸೊ ಟೈಮ್ ಮ್ಯಾನೇಜ್ ಮಾಡಲಿಕ್ಕೆ ಕಷ್ಟ ಆಯಿತು. ಅದಕ್ಕೆ ನನಗೆ ಸ್ವಲ್ಪ ರಶ್ ಮಾಡ್ತಾ ಇದ್ದೆ ಅಂತ ಅನಿಸ್ತು. ಹಾಗೆ ಎಸ್, ಹಾಗಾದರೆ ನೇರವಾಗಿ ತೀರ್ಪುಗಾರರ ಹತ್ರ ಕೇಳುವ ಎಷ್ಟರವರೆಗೆ ಅವರವರೆಗೆ ರೀಚ್ ಆಗಿದೆ ಅಂತ. ಎಸ್ ಅವಿನಾಶ್ ಕಾಮತ್ ಸರ್, ವೈಷ್ಣವಿ ಅವರ ಸ್ಪೀಚ್ ಹೇಗಿತ್ತು? ಸೊ ಟಿವಿಯಲ್ಲಿ ಫೀಚರ್ ಆಗ್ತಿದ್ದೀರಾ ನೀವು? ಹೌದು ಸರ್. ಹೌ ಡಸ್ ಇಟ್ ಫೀಲ್? ಕ್ಯಾನ್ ಯು ಎಕ್ಸ್ಪ್ರೆಸ್ ಯುವರ್ ಫೀಲಿಂಗ್ಸ್ ಅಬೌಟ್ ದ್ಯಾಟ್? ಅದೇ ಸರ್, ನಾನು ಫಸ್ಟಿಗೆ ಹೇಳಿದಾಗ ಅಂದರೆ ಮುಂಚೆ 2 ರೌಂಡಲ್ಲಿನೂ ಹೇಳಿದ್ದೆ, ನನಗೆ ಅಂದರೆ ಇದರಲ್ಲೇ ಸ್ವಲ್ಪ ಫ್ಯೂಚರ್ ಹುಡುಕ್ಲಿಕ್ಕೆ ಹೀಗೆ ಆಸೆ ಉಂಟು. ನನಗೆ ಆ್ಯಕ್ಟಿಂಗ್ ಮಾಡೋದಾಗಲಿ ಅಥವಾ ಹೀಗೆ ಟಿ ವಿಯಲ್ಲಿ ಬರೋದಾಗಲಿ ಸ್ವಲ್ಪ ಅದರಲ್ಲಿ ಇಂಟ್ರೆಸ್ಟ್ ಉಂಟು. ಹೀಗೆ ಪರ್ಫಾರ್ಮೆನ್ಸ್ ಆ ಟೈಪ್ ಇಂಟ್ರೆಸ್ಟ್ ಉಂಟು. ಸೊ ನನಗೆ ಇದು ಅಂದರೆ ಸ್ಟಾರ್ಟ್ ಮಾಡಲಿಕ್ಕೆ ಇದು ಜರ್ನಿ ಸ್ಟಾರ್ಟ್ ಮಾಡಲಿಕ್ಕೆ ಒಂದು ತುಂಬ ಬಿಗ್ ಹೆಲ್ಪ್ ಆಗ್ತಾ ಉಂಟು ಅಂತ ಅನಿಸ್ತದೆ. ಗುಡ್. ಆಮೇಲೆ ನೀವು ಡಾನ್ಸ್ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೇನೆ ಅಂತ ಹೇಳಿದ್ರಿ. ಯಾವ ಡಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದೀರಾ? ಅಂದರೆ ವಾಟ್ ಫಾರ್ಮ್ ಆಫ್ ಡಾನ್ಸ್? ನಾನು ಕ್ಲಾಸಿಕಲ್ ಡಾನ್ಸ್ ಕೂಡ ಮಾಡ್ತೀನಿ. ಆದರೆ ಈಗ ಸ್ಯಾಟರ್ಡೇ ನಮಗೆ ವೆಸ್ಟರ್ನ್ ಡಾನ್ಸ್ ಇದು ಪ್ರೋಗ್ರಾಮ್ ಉಂಟು. ಲೈಕ್ ನಾನು ಮುಂಚೆ ಒಂದು ಡಾನ್ಸ್ ಕ್ಲಾಸಿಗೆ ಹೋಗ್ತಾ ಇದ್ದೆ, ಅಲ್ಲಿ ಅವ್ರದ್ದು 10th ಇಯರ್ ಆ್ಯನಿವರ್ಸರಿ. ಸೊ ನನಗೆ ಸಹ ಕರೆದಿದ್ರು ಪಾರ್ಟಿಸಿಪೇಟ್ ಮಾಡಲಿಕ್ಕೆ. ಓಕೆ, ನಾವು ಲಿಸನ್. ನಿಮ್ಮ ಮಾತಿನ ಬಗ್ಗೆ ನಾನು ಹೇಳೋದಾದರೆ, ನಿಮ್ಮ ಫ್ಲೋ, ಏರಿಳಿತ, ಎಲ್ಲೆಲ್ಲಿ ಪಾಸ್ ಕೊಡಬೇಕು, ನಿಮ್ಮ ಭಾಷೆ ಮತ್ತು ಸ್ಮೈಲ್, ಇದು ನಿಮ್ಮ ಎಸೆಟ್ಸ್. ಥ್ಯಾಂಕ್ ಯು. ಇದು ಈಗಲೇ ನಿಮ್ಗೆ ಸಣ್ಣ ವಯಸ್ಸಿಗೆ ಚೆನ್ನಾಗಿ ಓಲ್ದಿದೆ. ಸೊ ಯು ಹ್ಯಾವ್ ಟು ವರ್ಕ್ ಆನ್ ಇಟ್. ಎಸ್ ಸರ್. ಸೊ ಇಟ್ಸ್ ವಿತ್ ಯು ಆ್ಯಂಡ್ ಇಟ್ ಕುಡ್ ಈಸಿಲಿ ಬಿ ಸೀನ್ ಆನ್ ಯುವರ್ ಫೇಸ್. ಆ ಕಾಂತಿ ನಿಮ್ಮ ಮುಖದಲ್ಲಿ ಇದೆ, ಆ ಸ್ಮೈಲಲ್ಲಿ ಗೊತ್ತಾಗ್ತಿದೆ. ನನಗೆಲ್ಲೂ ಮೊನೋಟನಸ್ ಅಂತ ಅನಿಸ್ಲಿಲ್ಲ. ಬೇರೆಲ್ಲ ಪಾರ್ಟಿಸಿಪೆಂಟ್ಸ್ಗಳಿಗಿಂತ ಹೇಗೋ ನೀವು ಡಿಫ್ರೆಂಟಾಗಿ ಖಂಡಿತವಾಗಿಯೂ ನನಗೆ ವೈಯಕ್ತಿಕವಾಗಿ ನೀವು ಕಂಡಿದ್ದೀರಾ. ಒಂದಂದರೆ ಎಂಡಿಂಗ್ ಅರ್ಜೆಂಟ್ ಮಾಡಬೇಡಿ. ಎಂಡಿಂಗ್ ಆ್ಯಂಡ್ ಲಾಸ್ಟಲ್ಲಿ ನೀವೊಂದ್ಸಲ ಇನ್ನೊಮ್ಮೆ ನಿಮ್ಮ ವಿಡಿಯೋ ನೋಡಿ, ಎಂಡಲ್ಲಿ ಎಷ್ಟು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ, ಥ್ಯಾಂಕ್ ಯು ಅಂಥೇಳಿ 2 ಸೆಕೆಂಡ್ ಪಾಸ್ ಕೊಟ್ಟು ಆಮೇಲೆ ಮೈಕನ್ನು ಕೆಳಗಿಡಿ. ಆಯಿತು ಸರ್. ಓಕೆ. ಅದು ಸ್ವಲ್ಪ ನರ್ವಸ್ ಆಯಿತು, ಅಂದರೆ ಟೈಮ್ ಇಷ್ಟೇ ಉಂಟು ಮತ್ತು ಹೇಳಲಿಕ್ಕೆ ಇಷ್ಟೆಲ್ಲ ಉಂಟು ಮತ್ತು ಪ್ರಾಕ್ಟೀಸ್ ಸರಿ ಆಗಲಿಲ್ಲ. ಓಕೆ 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 ಅಂದರೆ ಅದು ಹಾಗೆ ಆಗ್ತದೆ. ದಿಸ್ ಇಸ್ ದ ಪ್ರಾಸೆಸ್ ವೈಲ್ ವಿ ವಾಂಟ್ ಟು ಬಿಕಮ್ ಸಮಥಿಂಗ್ ಎಲ್ಸ್ ಇನ್ ಲೈಫ್, ಆಯಿತಾ. ಆಮೇಲೆ ನೀವು ಹೇಳಿದ್ರಲ್ಲ ಬೆಲ್ ಒತ್ತಿದಾಗ ನಮಗೆ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಅಂತ. ಅಗೇನ್ ಅದು ಪ್ರಾಸೆಸ್, ಸಣ್ಣ ವಯಸ್ಸಿನಲ್ಲಿ ಇದೆಲ್ಲ ಸಹಜ. ಆ್ಯಸ್ ಯು ಕೀಪ್ ಗೋಯಿಂಗ್ ಆನ್ ಇನ್ ಫ್ಯೂಚರ್ ನಿಮಗಿದು ಅಭ್ಯಾಸ ಆಗುತ್ತೆ. ಯಾವುದೇ ಡಿಸ್ಟ್ರಾಕ್ಷನ್ಸ್ ಬಂದರೂ, ಹೊರಗಿಂದ ಡಿಸ್ಟ್ರಾಕ್ಷನ್ಸ್ ಬಂದರೂ ಅದನ್ನು ನಾವು ಇಗ್ನೋರ್ ಮಾಡಿ ನಾವು ನಮ್ಮ ಕೆಲಸದ ಮೇಲೆ ಮಾತ್ರ ಫೋಕಸ್ ಮಾಡಬೇಕು. ಆಗ ನಮಗಿದು ಯಾವ ಡಿಸ್ಟ್ರಾಕ್ಷನ್ನೂ ಆಗೋದಿಲ್ಲ. ಹಾಡು ಹಕ್ಕಿಗೆ ಬೇಕೇ ಬಿರುದು ಸನ್ಮಾನ ಅಂತ ಡಾಕ್ಟರ್ GSS ಅವರ ಸಾಲು ನನಗೆ ಈ ಸಂದರ್ಭದಲ್ಲಿ ನೆನಪಾಯಿತು. ಟೇಕ್ ಇಟ್ ಫ್ರಮ್ ಮೀ. ನೀವು ಇದೇ ಥರ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಮೋಸ್ಟ್ಲಿ ನೀವು ನೆಕ್ಸ್ಟ್ ರೌಂಡಿಗೆ ಬರ್ಬೋದು ಅಂತ ಅನಿಸುತ್ತೆ, ನಂಗೆ ಗೊತ್ತಿಲ್ಲ, ಮಹಾಗುರುಗಳು ಹೇಳಬೇಕು. ಬಟ್ ಇಫ್ ಯು ಪ್ರಾಕ್ಟೀಸ್, ಯು ಆರ್ ಡೆಫಿನೆಟ್ಲಿ ಒನ್ ಆಫ್ ದ ಕಾಂಟೆಸ್ಟೆಂಟ್ಸ್ ಇನ್ ದ ಫೈನಲ್ಸ್. ಥ್ಯಾಂಕ್ ಯು ಸೋ ಮಚ್. ಯಾ, ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಅಲ್ವಿನ್ ದಂತಿ ಸರ್, ಹೇಗನ್ನಿಸ್ತು ವೈಷ್ಣವಿ ಅವರ ಮಾತು ತಮಗೆ? ವೈಷ್ಣವಿ ಅವರ ಸೆಲೂನ್ ನೋಡಿದಿರಾ ನೀವು? ಹೌದು ಸರ್. ಸೆಲೂನ್ನೊಳಗೆ ಹೋಗಿದ್ದೀರಾ? ಹೌದು ಸರ್. ಸೆಲೂನ್ನೊಳಗೆ ಹೋಗಿದ್ದೀರಾ? ಹೌದು ಸರ್. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ನಮಗೆ ಬ್ಯೂಟಿ ಪಾರ್ಲರ್ನೊಳಗೆ ಹೋಗ್ಲಿಕ್ಕಿಲ್ಲ, ನೀವು ಸೆಲೂನ್ನೊಳಗೆ ಬಂದಿದ್ದೀರಿ. ಸರ್, ನಿಮಗೆ ಬ್ಯೂಟಿ ಪಾರ್ಲರಲ್ಲಿ ಅಲೌಡ್ ಉಂಟು, ಅಂದರೆ ಹೊರಗೆ ಕುತ್ಕೊಳ್ಬೇಕು, ಒಳಗೆ ಅಲೌಡ್ ಇಲ್ಲ. ಬಟ್ ಮತ್ತೆ ಸೆಲೂನ್ನಲ್ಲಿ ಹೊರಗೆ ಮತ್ತು ಒಳಗೆ ಅಂತ ಉಂಟಾ? ಇಲ್ಲ ಇಲ್ಲ. ಆದರೂ ನೀವು ಹೋಗಿದ್ದೀರಿ. ನೋಡಿ ಮೀಸಲಾತಿ ನೋಡಿ. ಓಕೆ, ಇದು ಸಹ ಒಂದು ಪ್ರಾಬ್ಲಮ್ ಸರ್. ಅದಕ್ಕೆ ನೀವು ಹೋರಾಡಬೇಕು ಸರ್, ನಮಗೆ ಯಾಕೆ ಇಲ್ಲ ಹೀಗೆ. ನಮ್ಮಲ್ಲಿ ಈಗ ಯುನಿಸೆಕ್ಸ್ ಸೆಲೂನ್ ಅಂತ ಇದೆ. ಓಕೆ, ಇಟ್ ಇಸ್ ಅಡ್ವಾನ್ಸ್. ಮೀಸಲಾತಿಯ ಅಂದರೆ ನೀವು ಹೇಳುವಂಥದ್ದು ಮೀಸಲಾತಿ ಇರಬಾರ್ದು. ಯಾಕಂದರೆ ಕಡಿಮೆ ಅಂಕ ಪಡೆದವ್ರಿಗೂ ಕೂಡ ಸೀಟ್ ಸಿಗುತ್ತೆ,
90% ಸಿಕ್ಕಿದವರಿಗೆ ಸಿಗುವುದಿಲ್ಲ. ಸರ್ ನಾನು ಹಾಗೆ ಅಂದರೆ ಹೀಗೆ ಯಾವುದು ಜಾತಿಗೆ ಅಥವಾ ಯಾವುದಾದ್ರು ಜೆಂಡರ್ ಬೇಸ್ಡ್ ಹಾಗೆ ಹೇಳಲಿಲ್ಲ. ನಾನು ಹೇಳ್ತೇನೆ ನಾನು ಕೂಡ ಹಾಗೆ ಹೇಳಲಿಲ್ಲಲ್ಲ. ಅಲ್ಲ ಸರ್, ಅಲ್ಲ ಕೇಳಿ ನಿಮ್ಮ ಸರ್, ಟೋನ್ ಒಂದು ನಿಮಿಷ. ಹಾಗಿತ್ತಲ್ಲ. ಓಕೆ, ಅಂದ್ರೆ, ಯು ಆರ್ ನಾಟ್ ಫಾರ್ ದ ರಿಸರ್ವೇಷನ್, ರೈಟ್? ಹಾಂ ಹೌದು ಸರ್. ಓಕೆ, ನಿಮ್ಮ ಸ್ಕೂಲ್ ಯಾವುದು? ಕ್ರೈಸ್ಟ್ ಸ್ಕೂಲ್ ಮಾಡಿ. ಅದರಲ್ಲಿ ನಿಮ್ಮಲ್ಲಿ ಲೇಡೀಸ್ ವೇಟಿಂಗ್ ರೂಮ್ ಅಂತ ಉಂಟಾ? ಇಲ್ಲ ಸರ್. ಆ? ಇಲ್ಲ. ಈಗ ನಾನು ಫಾದರ್ ರೋಮಿಯೋಗೆ ಕಾಲ್ ಮಾಡ್ತೇನೆ. ಇಲ್ಲ ಸರ್, ಅಲ್ಲಿ ಇಲ್ಲ, ಲೇಡೀಸ್ ವೇಟಿಂಗ್ ರೂಮ್ ಇಲ್ಲ. ಅಲ್ಲ, ನಿಮಗೆ ರೆಸ್ಟ್ ರೂಮ್ ಅಂತ ಇಲ್ವಾ ಹುಡುಗಿಯರಿಗೆ? ಹಾಂ ಉಂಟು, ಅಂದರೆ ಇಲ್ಲ ರೆಸ್ಟ್ ರೂಮ್ ಅಂತ ಅಲ್ಲಿ ಆಚೆ ಗರ್ಲ್ಸ್ ವಾಶ್ರೂಮ್ ಉಂಟು, ಈಚೆ ಬಾಯ್ಸ್ ವಾಶ್ರೂಮ್ ಉಂಟು, 3 ಫ್ಲೋರ್. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ವಾಶ್ರೂಮ್ಸ್. ಇಲ್ಲ, ರೆಸ್ಟ್ ರೂಮ್ ಇಲ್ಲ ಸರ್. ಇಲ್ಲ ಇಲ್ಲ. ಆ್ಯಂಡ್ ಯುವರ್ಸ್ ಇಸ್ CBSE? ಹೌದು ಸರ್. ಹಾಂ, ಆಯಿತು, ನಾನು ಫೈಲ್ ಮಾಡ್ತೇನೆ ಕೇಸ್. ಪ್ರತಿ ಶಾಲೆಯಲ್ಲಿ ಹುಡುಗಿಯರಿಗೆ ರೆಸ್ಟ್ ರೂಮ್ ಅಂತ ಉಂಟು, ಹುಡುಗರಿಗೆ ಉಂಟಾ ಎಲ್ಲಿಯಾದರೂ? ಇಲ್ಲ ಅಲ್ಲ, ಇಲ್ಲ. ಓಕೆ, ಮತ್ತು ನೀವು ಹೇಳ್ತೀರಿ ರಿಸರ್ವೇಷನ್ ಇರಬಾರ್ದು ಒಂದೇ ರೀತಿ. ಸರ್, ನಾನು ರಿಸರ್ವೇಷನ್ ಇರಬಾರ್ದು ಅಂತ ಹೇಳಲಿಲ್ಲ. ಯಾರಿಗೆ ಅವಶ್ಯಕತೆ ಉಂಟು ಅವರಿಗೆ ಅಷ್ಟೇ ಕೊಡಬೇಕು. ಅಂದರೆ ರಿಸರ್ವೇಷನ್ ಕೊಟ್ಟವರು ಯಾರು? ಅದು ಆವಾಗಲೇ ಅಂದರೆ ಯಾರು ಕೊಟ್ಟವರು? ಇದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅದರ ಶಿಲ್ಪಿ ಯಾರು? BR ಅಂಬೇಡ್ಕರ್. ಯಾಕೆ ಅವರ ಪರಿಸ್ಥಿತಿ, ಅವರ ಬಾಲ್ಯ ಹಿಂದಿಯಲ್ಲಿ, ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲಿ ಪ್ರತಿ ವರ್ಷ ಪ್ರತಿ ಪಾಠದಲ್ಲಿ ಇದೆ ಅಲ್ವಾ? ಅವರು he has undergone that panic ಅಲ್ವಾ? ಸೊ ದಟ್ಸ್ ವೈ he wanted to bring that particular community to the proper channel. ಓಕೆ, ಈಗ ನೀವು ಹೇಳ್ತಿದ್ದೀರಿ ಅದು ಸ್ವಾತಂತ್ರ್ಯ ಆಗಿ ಇಷ್ಟು ಸಮಯ ಆಯಿತು, ಅವರು ತುಂಬ ಇಂಪ್ರೂವ್ ಆಗಿದ್ದಾರೆ, ನಾವು ಸಾಮಾನ್ಯ ಬಂದಲಿ ಅಂತ ಹೇಳಿ. ಕಂಟೆಂಟ್ ಈಸ್ ನಾಟ್ ಇಂಪಾರ್ಟೆಂಟ್. ಲೆಟರ್ ರೈಟಿಂಗ್ ಉಂಟಲ್ಲ, ಯಾವುದಕ್ಕೆ ಮಾರ್ಕ್ ಇರೋದು? ಫಾರ್ಮ್ಯಾಟಿಂಗ್ ಸರ್. ಹಾಂ, ಫ್ರಾಮ್ ಟು ಸಬ್ಜೆಕ್ಟ್ ಆ್ಯಂಡ್ ಬ್ಲಾ ಬ್ಲಾ ಬ್ಲಾ. ನಾನು ನೋಡೋದಿಲ್ಲ ಅದನ್ನು. ಎಂಡಿಂಗ್ ಯುವರ್ಸ್ ಫೇತ್ಫುಲಿ, ಪ್ಲೇಸ್, ಡೇಟ್. ಓಕೆ, ನೀವು ಮಾತನಾಡಿದಂಥ ರೀತಿ ನೀವು ಎಷ್ಟು ಸಮರ್ಥನೆ ಮಾಡ್ತಾ ಅಂತೇಳಿ ಪ್ರಶ್ನೆ ಮಾಡಿದೆ ನಾನು. ಐ ಆಮ್ ನಾಟ್ ಬೇಸ್ಡ್ ಅಪಾನ್ ದಟ್ ಕಂಟೆಂಟ್ ಅಂಡ್ ಆಲ್. ನನಗೆ ಅದು ಬೇಡ. ಓಕೆ, ಕಂಟೆಂಟ್ ನೀ ಎಷ್ಟು ಗೊತ್ತಿದೆ ಅಂತ ಹೇಳಿ. ಸೊ ಹಾಗಾಗಿ ಯು ವಾಂಟ್ ಟು ಬಿಕಮ್ ಎ ಟೆಲಿವಿಷನ್ ಸೆಲೆಬ್ರಿಟಿ, ರೈಟ್? ಯು ಆಲ್ರೆಡಿ ಎ ಸೆಲೆಬ್ರಿಟಿ. ನಿಮ್ಮ 2 ಭಾಷಣದ ತುಣುಕುಗಳು ನಿಮ್ಮ ಫ್ರೆಂಡ್ಸ್ಗಳು ಏನಾದರೂ ವೈರಲ್ ಮಾಡಿದ್ದೀರಾ? ಹೌದು ಸರ್. ಓಕೆ, ಹೌ ಡು ಯು ಫೀಲ್ ವೆನ್ ಯುವರ್ ಲೆಕ್ಚರರ್ಸ್, ವೆನ್ ಯುವರ್ ಮ್ಯಾಡಮ್ಸ್, ಟೀಚರ್ಸ್ ಟಾಕಿಂಗ್ ಅಬೌಟ್ ದಿಸ್? ಅಂದರೆ ಖುಷಿ ಆಗ್ತದೆ. ಲೈಕ್ ನಂಗೆ ಗೊತ್ತಿರಲಿಲ್ಲ ನನಗೆ ಭಾಷಣ ಮಾಡಲಿಕ್ಕೆ ಸಹ ಪೊಟೆನ್ಷಿಯಲ್ ಉಂಟು ಅಂತ. ನಾನು ಅಂದ್ಕೊಂಡಿದ್ದೆ ಜಸ್ಟ್ ಡ್ಯಾನ್ಸ್, ಸಿಂಗಿಂಗ್. ಹನುಮಂತನಿಗೆ ಕೂಡ ಗೊತ್ತಿರಲಿಲ್ಲ ಇಲ್ಲಿಂದ ಶ್ರೀಲಂಕಾಕ್ಕೆ ಲಾಂಗ್ ಜಂಪ್ ಹಾಕ್ಬೋದು ಅಂತೇಳಿ. ಯಾರು ಹೇಳಿದ್ರಲ್ಲ ಅವನಿಗೆ? ಜಾಂಬವ ಅಂತ. ಹಾಂ, ಓಕೆ. ದೈಜುವಳ್ಳಿ ಈಸ್ ಜಸ್ಟ್ ಲೈಕ್ ಜಾಂಬವ. ಸೊ ನಿಮ್ಮನ್ನು ಈಗ ಇಲ್ಲಿ ತಂದು ಇರಿಸಲಾಗಿದೆ. ನಿಮ್ಮನ್ನು ಮುಂದೆ ಕೂಡ ಹೋಗಬೇಕು ಅಂಥೇಳಿ ನಿಮಗೆ ಮನಸ್ಸಿದೆ. ನಾವು ಕೂಡ ಮುಂದಕ್ಕೆ ಹೋಗಿ ಅಂತೇಳಿ ನಿಮಗೆ ಗ್ರೀನ್ ಸಿಗ್ನಲ್ ಕೊಡ್ತೇವೆ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಕಂಗ್ರ್ಯಾಚುಲೇಷನ್ ವೈಷ್ಣವಿ, ಸೆಲೆಕ್ಟ್ ಆಗಿದ್ದೀರಿ ಮುಂದಿನ ಸುತ್ತಿಗೆ. ಥ್ಯಾಂಕ್ ಯು ಸೊ ಮಚ್ ಸರ್. ಆಲ್ ದ ಬೆಸ್ಟ್. ಹಾಗೆಯೇ ಮುಂದಿನ ಸುತ್ತಿಗೆ ಪ್ರಿಪೇರ್ ಆಗಬೇಕು. ಸೊ ಪ್ರಿಪೇರ್ ಆಗಿ ಬನ್ನಿ, ಮುಂದಿನ ಸುತ್ತಿನಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್ ಒನ್ಸ್ ಅಗೇನ್, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ 6 ಸ್ಪರ್ಧಾಳುಗಳು ಭಾಗಿಯಾಗಿದ್ದು ಅದರಲ್ಲಿ 4 ಜನ ಮುಂದಿನ ಸುತ್ತಿಗೆ ತೇರ್ಗಡೆಯಾಗಿದ್ದಾರೆ, 2 ವೇಟಿಂಗ್ ಲಿಸ್ಟ್ನಲ್ಲಿದ್ದಾರೆ. ಹಾಗಾದರೆ ವೇಟಿಂಗ್ ಲಿಸ್ಟ್ನಲ್ಲಿರುವಂಥ ಸ್ಪರ್ಧಾಳುಗಳು ಮುಂದಿನ ಸುತ್ತಿಗೆ ಆಯ್ಕೆ ಆಗ್ತಾರಾ? ಅದರ ಜೊತೆಗೆ ಮುಂದಿನ ಸಂಚಿಕೆಯಲ್ಲಿ ಯಾರೆಲ್ಲ ಸ್ಪರ್ಧಾಳುಗಳು ನಮ್ಮ ಜೊತೆ ಭಾಗವಹಿಸ್ತಾರೆ ಅನ್ನೋದನ್ನು ನಾವುಗಳೆಲ್ಲರೂ ಕಾದು ನೋಡಬೇಕಾಗಿದೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ತೀರ್ಪುಗಾರರಾಗಿ ನಮ್ಮ ಜೊತೆ ಸಹಕರಿಸಿದಂತಹ ಅವಿನಾಶ್ ಕಾಮತ್ ಸರ್, ತಮಗೆ ಧನ್ಯವಾದಗಳು ಸರ್. ಹಾಗೆಯೇ ಮತ್ತೋರ್ವರು ತೀರ್ಪುಗಾರರು ಮಹಾಗುರುಗಳಾಗಿರುವಂತಹ ಆಲ್ವಿನ್ ದಾಂತಿ ಸರ್, ತಮಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್. ಎಸ್ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಸ್ಪರ್ಧಾಳುಗಳ ವಾಕ್ಚಾತುರ್ಯವನ್ನು ಗಮನಿಸಿದ್ವಿ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಸ್ಪರ್ಧಾಳುಗಳ ವಾಕ್ಚಾತುರ್ಯವನ್ನು ಗಮನಿಸಬೇಕು. ಇದು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಪ್ರೆಸೆಂಟ್ಸ್ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ, ಕೋ-ಸ್ಪಾನ್ಸರ್ಡ್ ಬೈ ಭೀಮಾ ಜ್ಯುವೆಲರ್ಸ್ ಉಡುಪಿ, ಗಿರಿಜಾ ಸರ್ಜಿಕಲ್ಸ್ ಉಡುಪಿ, IMJ ಇನ್ಸ್ಟಿಟ್ಯೂಷನ್ಸ್ ಮೂಡ್ಲಕಟ್ಟೆ, ಲೊಂಬಾರ್ಡ್ ಮೆಮೋರಿಯಲ್ ಮಿಷನ್ ಹಾಸ್ಪಿಟಲ್ ಉಡುಪಿ, NN ಡೆವಲಪರ್ಸ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಬ್ರಹ್ಮಾವರ. ಇದು ಇಂದಿನ ಅಭಿವ್ಯಕ್ತದ ಸಂಚಿಕೆಯಾಗಿತ್ತು. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಸ್ಪರ್ಧಾಳುಗಳು ಅವರ ಸ್ಪರ್ಧಾ ಮನೋಭಾವವನ್ನು ತೋರ್ಪಡಿಸಲಿಕ್ಕೆ, ತಮ್ಮ ವಾಕ್ಚಾತುರ್ಯವನ್ನು ತೋರ್ಪಡಿಸಲಿಕ್ಕೆ ಬರಲಿಕ್ಕಿದ್ದಾರೆ. ಅಲ್ಲಿಯವರೆಗೆ ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಡೈಜುವಲ್ 24/7.